ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯತ್ ಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಮಶಿಷ್ಯತೆ. ಅಂದ್ರೆ ಏನು? ನಾನು ನಿನಗೋಸ್ಕರ ಈ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ನಿಶ್ಶೇಷವಾಗಿ ಹೇಳುವೆನು. ಅದನ್ನು ತಿಳಿದುಕೊಂಡ ಮೇಲೆ ಈ ಪ್ರಪಂಚದಲ್ಲಿ ಪುನಃ ತಿಳಿಯಬೇಕಾದದ್ದು ಮತ್ತೇನೂ ಸಹ ಉಳಿದಿರುವುದಿಲ್ಲ. ಅಂದ್ರೆ ನಾ ಏನು ವಿಡಿಯೋ ಮಾಡ್ತಿದ್ದೀನಲ್ಲ, ಈ ವಿಡಿಯೋದಲ್ಲಿ ನಿಮಗೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಸಿಗ್ತದೆ. ಈ ವಿಡಿಯೋ ನೋಡಿದ ಮೇಲೆ ಮುಂದೆ ನಿಮಗೆ ಇನ್ನೊಂದು ನೋಡಬೇಕು, ಅದರಿಂದ ತಿಳ್ಕೋಬೇಕು ಅನ್ನೋ ಆಸೆ ಇರಂಗಿಲ್ಲ. ಅಷ್ಟು ಪ್ರಾಮಿಸ್ ಅನ್ನ ಯಾರು ಮಾಡಿದರೆ ಇಲ್ಲಿ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನ ಹೇಳಿ ಮುಂದೆ ಭಗವದ್ಗೀತೆನ ಹೇಳ್ತಾನೆ. ಭಗವದ್ಗೀತೆ ತಿಳ್ಕೊಂಡ ಮೇಲೆ ನಿನಗೆ ಇನ್ನೊಂದು ತಿಳ್ಕೊಳಕ್ ಇದು ಇಲ್ಲ ಅಂತ, ಅವಶ್ಯಕತೆ ಇಲ್ಲ ಅಂತ. ಬಟ್ ನಾನು ಇದನ್ನ ಈ ಶ್ಲೋಕವನ್ನ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವಾಟ್ ವಿ ಆರ್ ಡೂಯಿಂಗ್ ಹಿಯರ್ ಇನ್ ದಿಸ್ ವಿಡಿಯೋ, ವಿ ಆರ್ ಇಂಟರ್ಪ್ರಿಟಿಂಗ್ ಬಿಟ್ವೀನ್ ದ ಸಬ್ಕಾನ್ಶಿಯಸ್ ಮೈಂಡ್ ಅಂಡ್ ಲಾರ್ಡ್ ಹನುಮಾನ್. ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಸ್ ನ ಇಂಟರ್ಪ್ರಿಟ್ ಮಾಡ್ತಾ ಇದ್ವಿ. ಈ ಇಂಟರ್ಪ್ರಿಟೇಷನ್ ತಿಳ್ಕೊಂಡ ಮೇಲೆ ನಿಮಗ ಎಲ್ಲ ತಿಳಿತದ ಅಂತ ಅನ್ನೋದು ಒಂದು ಆಸೆ. ಓಕೆ, ದಟ್ಸ್ ವೈ ದಿಸ್ ವಿಡಿಯೋ ಇಸ್ ವೆರಿ 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 ಇಂಪಾರ್ಟೆಂಟ್. ಪೂರ್ಣವಾಗಿ ನೋಡ್ರಿ, ನಿಮ್ಮ ಮನಸ್ಸು ಅರಳತದ. ಓಕೆ, ಮನಸ್ಸು ಅರಳತದ, ಫುಲ್ ಖುಷಿ ಆಗ್ತದೆ. ಓಕೆ, ಎಸ್ಪೆಷಲಿ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಫಾರ್ ಕರ್ನಾಟಕ ಪೀಪಲ್. ನಾವೆಲ್ಲ ಕನ್ನಡಿಗರು ಏನಿದೀವಲ್ಲ, ನಮಗಿದೊಂದು ದೊಡ್ಡ ಪ್ರಿವಿಲೇಜ್ ಏನಂತಂದ್ರೆ, ಹನುಮಂತ ಕರ್ನಾಟಕದವನು, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಬಂದಿರತಕ್ಕಂಥವ್ರು, ಮತ್ತು ಕನ್ನಡನೇ ಮಾತಾಡಿರ್ತಾರೆ. ಈಗ ನಾವು ವಿಡಿಯೋನ ಕನ್ನಡದಲ್ಲಿ ಮಾತಾಡ್ತಿದ್ವಿ, ನೀವೆಲ್ಲ ಕೇಳ್ತಿದ್ರಿ ಕನ್ನಡದಲ್ಲಿ, ಅಂದ್ರೆ ಹನುಮಂತನು ಕೂಡ ಕನ್ನಡದಲ್ಲೇ ಎಲ್ಲ ಕಲ್ತಿದ್ದು ಮತ್ತು ಆಡಿದ್ದು ಈ ಎಲ್ಲ ಕನ್ನಡದಲ್ಲಿ ಕಲ್ತಿದ್ದಾನೆ. ರೈಟ್, ದಟ್ ಇಸ್ ವೆರಿ ಪ್ರಿವಿಲೇಜ್ ಫಾರ್ ಅಸ್. ಅದು ದಟ್ಸ್ ವೈ. ಬಿಫೋರ್ ಪ್ರೊಸೀಡಿಂಗ್, ಹನುಮಂತನ ಕ್ಯಾರೆಕ್ಟರ್ಸ್ ಅನ್ನಂತೂ ನೀವು ಗೊತ್ತದ. ಹನುಮಂತ ಯಾರು, ಹೆಂಗಿದ್ದ, ಆ ಒಂದು ಗುಣಗಾನಗಳೆಲ್ಲ ನಿಮ್ಗೆ ಗೊತ್ತಿದ್ದಾವೆ. ಅಂದ್ರೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅವನು ಎಷ್ಟು ಬುದ್ಧಿವಂತ, ಎಷ್ಟು ವಿನಯಶೀಲ, ಹೆಲ್ಪಿಂಗ್ ನೇಚರ್ ಎಷ್ಟಿತ್ತು ಹನುಮಂತನಿಗೆ, ಮತ್ತು ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ವಾಗ್ವಿವಾದದಲ್ಲಿ, ಎಲ್ಲ ರೀತಿಯ ಯುದ್ಧದಲ್ಲಿ, ಮತ್ತೆ ಬಾಡಿ ಬಿಲ್ಡಿಂಗ್ ನಲ್ಲಿ, ಮನಸ್ಸನ್ನ ಬಿಲ್ಡಿಂಗ್ ನಲ್ಲಿ, ಕಾನ್ಸಂಟ್ರೇಷನ್ ನಲ್ಲಿ, ಧ್ಯಾನ, ಯೋಗ ಎಲ್ಲದರಲ್ಲೂ ಕೂಡ ನಂಬರ್ 1 ಇರ್ತಕ್ಕಂಥ ದೇವತೆ ಅಂತಂದ್ರೆ ಹನುಮಂತ. ಬಟ್ ಒಂದು ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನೆವರ್ ಎವರ್ ಕಂಪೇರ್ ದಿಸ್ ದೇವತೆ ವಿತ್ ಅದರ್ ಲಾರ್ಡ್ಸ್. ಈಗ ಶಿವ, ಬ್ರಹ್ಮ, ವಿಷ್ಣು, ಶಂಕರ ಇವ್ರ ನಡಬರ್ಗ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ರಿ. ಅವರು ನೆಗೆಟಿವ್, ಒಂದು ನೆಗೆಟಿವ್ ಸೇರಿಸಿ ಸ್ವಲ್ಪ ಕಂಪ್ಯಾರಿಸನ್ ಮಾಡ್ರಿ. ಬೇಕಾದ್ರೆ ನೀವು ಇದನ್ನ ಮಾಡ್ಕೊಡ್ರಿ, ಏನದು ಲಕ್ಷ್ಮಿಗೂ ಪಾರ್ವತಿಗೂ ಕಂಪೇರ್ ಮಾಡ್ತಾರೆ ಮಾಡ್ಕೊಡ್ರಿ. ಈ ರೀತಿ ಇಂದ್ರನಿಗೂ ಮತ್ತು ಇನ್ನೊಬ್ಬನಿಗೂ, ಸುರರಿಗೂ ಅಸುರರಿಗೂ ಕಂಪೇರ್ ಮಾಡ್ಕೊಡ್ರಿ. ನಿಮ್ಗೆ ಯಾರು ಒಳ್ಳೆಯವ್ರು ಅನ್ಸ್ತಾರ ಅವ್ರನ್ನ ತಗೊಳ್ರಿ, ಬ್ಯಾಡ್ ಅಂದ್ರೆ ಬಿಡ್ರಿ. that is different. ಬಟ್ ಹನುಮಂತ ಏನಿದಲ್ಲ, ದಿಸ್ ಯು ಕೆನಾಟ್ ಕಂಪೇರ್. ಶಿವ ಗ್ರೇಟ್ ಅನ್ರಿ, ಹನುಮಂತ್ ಗ್ರೇಟ್ ರೀ. ಶಿವ ಗ್ರೇಟ್ ಅನ್ರಿ, ಇದು ಏನದು ಹನುಮಂತ ಗ್ರೇಟ್, ರಾಮ ಗ್ರೇಟ್ ರೀ. ಯು ಶುಡ್ ನಾಟ್ ಕಂಪೇರ್, ಬಿಕಾಸ್ ದಿಸ್ ಇಸ್ ಅನ್ ಇಂಡಿಪೆಂಡೆಂಟ್ ಎಂಟಿಟಿ. ಇಂಡಿಪೆಂಡೆಂಟ್ ದೇವತೆ, ಬೆಳಿಬೇಕಾದ್ರೂ ಇಂಡಿಪೆಂಡೆಂಟು, ಸರ್ವೈವಲ್ ಇನ್ ಬಿಟ್ವೀನ್ ಕೂಡ ಇಂಡಿಪೆಂಡೆಂಟು, ಅಂಡ್ ಅಮರವಾಗಿರ್ತಕ್ಕಂಥದ್ದು, ಸಾವೇ ಇಲ್ಲ. ಆದ್ರಿಂದ ಯು ಶುಡ್ ನಾಟ್ ಕಂಪೇರ್. ಆಮೇಲೆ ಓಮ್ನಿ ಪ್ರೆಸೆಂಟ್, ಎಲ್ಲಿ ಬೇಕು ಅಲ್ಲಿರ್ತದೆ. ಎಂತ 18 ಪುರಾಣಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ರಾಮಾಯಣ, ಮಹಾಭಾರತ, ಉಪನಿಷತ್ತು, ಎಲ್ಲಾದ್ರೂ ಹೋಗ್ರಿ. ಯೋಗ ಇದಲ್ಲ, ಆಯುರ್ವೇದದಲ್ಲಿ ಹೋಗ್ರಿ, ನೀವೆಲ್ಲಿ ಹೋದ್ರೂ ಕೂಡ ಹನುಮಂತ ಇದ್ದೇ ಇರ್ತಾನೆ. ಮತ್ತೆ ಒಂದೇ ರೂಪದಲ್ಲಿ ಇರ್ತಾನೆ, ಮಲ್ಟಿಪಲ್ ಇದಿಲ್ಲ, ಏನದು ವೇಷಭೂಷೆಗಳಿಲ್ಲ. ರಾಮ ಒಂದ್ ಕಡೆ ಕೃಷ್ಣ ಆಗ್ತಾನ, ಒಂದ್ ಕಡೆ ರಾಮ ಆಗ್ತಾನ, ಒಂದ್ ಕಡೆ ವಿಷ್ಣು ಆಗ್ತಾನ. ಹೌದಾ? ಶಿವನು ಕೂಡ ಎಷ್ಟೋ ಅವತಾರ ಹೊತ್ತು ತನ್ನ ಭಕ್ತರನ್ನ ಮೀಟ್ ಮಾಡ್ತಾನಂತ. ಬಟ್ ಹನುಮಂತಿಲ್ಲ. ಹನುಮಂತ ಬೇರೆ ಬೇರೆ ಅವತಾರದೊಳಗೆ ಬಂದು ಭೇಟಿ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ಓನ್ಲಿ ಒನ್ ಎಂಟಿಟಿ. ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಲೇಟರ್. ವೈ ದ ಆಥರ್ ಆಫ್ ದ ರಾಮಾಯಣ ಅಥವಾ ಇನ್ ಡಿವಿನಿಟಿ, ಇನ್ ಸ್ಪಿರಿಚುಯಾಲಿಟಿ, ವೈ ವಿ ಗಾಟ್ ದಿಸ್ ಕ್ಯಾರೆಕ್ಟರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವಾಗಲೂ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯನ್ನ ನೀವು, ಒಬ್ಬ ಶಾಣೆ, ಅತ್ಯಂತ ನಾಲೆಜ್ಫುಲ್ ಮತ್ತು ಗ್ರೇಟ್ ವಿಸ್ಡಮ್ ಇರ್ತಕ್ಕಂಥ ಒಬ್ಬ ಅತ್ಯಂತ ನಾಲೆಜ್ಫುಲ್ ಇರ್ತಕ್ಕಂಥ ವ್ಯಕ್ತಿಯನ್ನ ನೀವು ಇಂಪ್ರೆಸ್ ಹೆಂಗ್ ಮಾಡ್ತೀರಿ? ಏನ್ ಕೇಳಿದ್ರು ಸೊಲ್ಯೂಷನ್ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನ, ನಿಮ್ ಕಾಲೇಜಲ್ಲಿ ಒಬ್ಬ ಟೀಚರ್ ಅದನ್ನ ಅಂತ ತಿಳ್ಕೊಳ್ರಿ. ಯು ಕ್ಯಾನ್ ಇಮ್ಯಾಜಿನ್ ಮೀ ಆಲ್ಸೋ. ಬಟ್ ಆ ಟೀಚರ್ನ ನೀವು ಇಂಪ್ರೆಸ್ ಹೆಂಗ್ ಮಾಡ್ಬೇಕು? ಅವನಿಗೆ ನೀವು ದಿನ ಬಂದು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹೇಳಿ, ಅಥವಾ ದಿನ ಚೇಂಬರಿಗೆ ಬಂದು ಒಂದು ಕಾಯಿ ಹೊಡೆದು, ಹೌದಾ, ದಿನ ಅವನಿಗೊಂದು ಸ್ವೀಟ್ ತಂದು ಕೊಟ್ಟು, ಚಾಕ್ಲೇಟ್ ತಂದು ಕೊಟ್ಟು ಇಂಪ್ರೆಸ್ ಮಾಡಕ್ ಆಗಂಗಿಲ್ಲ.
ಹೆಂಗ್ ಇಂಪ್ರೆಸ್ ಮಾಡ್ಬೋದು ಅದಕ್ಕೆ ಗ್ರೇಟ್ ನೋವರ್ ಅಥವಾ ನಾಲೆಜ್ಫುಲ್ ವ್ಯಕ್ತಿನ ಅಂತಂದ್ರೆ ಅವನನ್ನು ಅರ್ಥ ಮಾಡ್ಕೊಳೋದ್ರಿಂದ. ದ ಟ್ರೂ ಎಸೆನ್ಸ್ ಆಫ್ ದ ಲಾರ್ಡ್ ಹನುಮಾನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ why he is on this earth, what is the purpose of his life. If you understand, then you can get so much of blessings from Hanuman. That's why the understanding is very very important. adu aa kartavyanna ನಾವು ಇಲ್ಲಿ ಮಾಡ್ತಾ ಇದ್ದೀವಿ. Will understand that. Before that, just I will bring that structure of Ramayana. ಆ ಸ್ಟ್ರಕ್ಚರ್ ಆಫ್ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಏನಿತ್ತು ಮತ್ತು ಇವರು ಪಾತ್ರ ಪರಿಚಯನ ಸ್ವಲ್ಪ ಕೊಡ್ತೀನಿ. ನಿಮ್ಗೆ ರಾಮಾಯಣ ಬಗ್ಗೆ ಅಂತೂ ಪೂರ ಗೊತ್ತಿರ್ತದೆ, ನಾನು ಮತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 minutes ಅಲ್ಲಿ ಐ ವಿಲ್ ಕಂಪ್ಲೀಟ್ ಇಟ್. ಓಕೆ, ರಾಮ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ರಿ. ರಾಮ ಅಂತಕ್ಕಂಥ ಒಬ್ಬ ಚರಿತ್ರೆಯನ್ನು ಹೊಂದಿರತಕ್ಕಂಥ, ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಒಬ್ಬ ರಾಜ ರಾಮನಿಗೆ 4 ಮಂದಿ ಅಣ್ಣ ತಮ್ಮಂದಿರಿದ್ರು. ಏನೇನೋ ಸೀನ್ಸ್ ಕ್ರಿಯೇಟ್ ಆಗಿ ರಾಮ ಕಾಡಿಗೆ ಹೋಗ್ಬೇಕಾಯ್ತು. ಆ ಕಾಡಿಗೆ ಹೋದಾಗ ಅವನ ಅತ್ಯಂತ ಪ್ರೀತಿಯ ತಮ್ಮ ಬ್ರದರ್ ಯಾರು ಲಕ್ಷ್ಮಣ ಅವನ ಜೊತೆಗೆ ಬರ್ತಾನೆ. ದೆನ್ ದೇ ವಿಲ್ ಸ್ಪೆಂಡ್ ಟೈಮ್ ಹಿಯರ್ ಅಂಡ್ ದೇರ್ ಇನ್ ಫಾರೆಸ್ಟ್. ಮದುವೆ ಆಗ್ತದ, ಅದಕ್ಕಿಂತ ಮುಂಚೆ ಆಗಿರ್ಬೋದು, ಮದುವೆ ಆಗ್ತದ ಸೀತೆ ಅಂತೇಳಿ. ಸೀತೆಯನ್ನ ಒಬ್ಬ ವಿಲನ್ ರಾವಣ ಏನ್ ಮಾಡ್ತಾನೆ, ಅಪಹರಿಸಿಕೊಂಡು ಹೋಗ್ತಾನೆ. ಅಪಹರಿಸಿಕೊಂಡು ಹೋದಾಗ ರಾಮ ಒಬ್ಬ ಡಿಸೆಂಟ್ ಮತ್ತು ಇನ್ನೋಸೆಂಟ್, ಆಮೇಲೆ ಏನದು ಶಾಂತ ಸ್ವಭಾವದ ಚರಿತ್ರೆವಂತ ಒಬ್ಬ ವ್ಯಕ್ತಿ, ಇವು ವಾಪಸ್ ಹೆಂಗ್ ತರಬೇಕು ಅಂತ ವಿಲನ್ ಕಡೆಯಿಂದ ಹೆಂಗ್ ತರಬೇಕು ಅಂತ ಕಷ್ಟದಲ್ಲಿದ್ದಾಗ, ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಪರಿಚಯ ಆಗಿದ್ದು ಹನುಮಂತ ಮತ್ತು ರಾಮ ಇಬ್ಬರು ಸೇರಿ ಅವರೊಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರ. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದಾಗ ಅವ್ರು ತಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ. ರೈಟ್, ಇದರಲ್ಲಿ ಲಕ್ಷ್ಮಣನ ಯೋಗದಾನನೂ ಜಾಸ್ತಿ ಇದೆ, ಹನುಮಂತನ ಯೋಗದಾನನೂ ಜಾಸ್ತಿ ಇದೆ. ಮತ್ತೆ ಎಂಟೈರ್ಲಿ ದ ಲಕ್ಷ್ಯ ಏನೈತಲ್ಲ, ಸೀತೆಯನ್ನು ವಾಪಸ್ ತರೋದು, therefore this is a ಲಕ್ಷ್ಯ, and Rama himself is a Rama. This is what the Ramayana. But ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ವಾಟ್ ಯು ಹ್ಯಾವ್ ಟು ಡೂ, ವಾಟ್ ಯು ಹ್ಯಾವ್ ಟು ಮೇಕ್ ಒನ್ ವೆರಿ ಗ್ರೇಟ್ ಅಬ್ಸರ್ವೇಷನ್ ಅಂತಂದ್ರೆ, ದ ಇಂಡಿಪೆಂಡೆಂಟ್ ಎಂಟಿಟಿ ಅಂಡ್ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಫ್ ಹನುಮಂತ, ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಫ್ ರಾಮ ಚಿಕ್ಕವನಿದ್ದಾಗ ಹುಟ್ಟಿ ದೊಡ್ಡವನಾಗಿ ಯುವಕ ಆದ್ಮೇಲೆ ದೊಡ್ಡ ರಾಜ ಆದ್ಮೇಲೆ ಕಾಡಿಗೆ ಬಂದ, ಕಾಡಲ್ಲಿ ಅದೇನೇನೋ ಸೀನ್ ಕ್ರಿಯೇಟ್ ಆಗಿ ಸೀತೆ ಅಪಹರಣ ಆದ್ಲು. ರೈಟಾ, ದಿಸ್ ಈಸ್ ದ ಇಂಡಿಪೆಂಡೆಂಟ್ಲಿ ಹಿ ಹ್ಯಾಸ್ ಗ್ರೋನ್. ದೆನ್ ಹನುಮಂತನೂ ಕೂಡ ಇಂಡಿಪೆಂಡೆಂಟ್ಲಿ ಗ್ರೋನ್. ಹನುಮಂತನೂ ಕೂಡ ಯಾರದೇ ಕೃಪೆಯ ಆಶೀರ್ವಾದದಿಂದ ಬೆಳೆದದ್ದಲ್ಲ. ಚಿಕ್ಕವನಿದ್ದಾಗಲಿಂದ ಚೆನ್ನಾಗಿ ಓದ್ಕೊಂತ ಬಂದ, ಎಲ್ಲಾ ಕ್ಲಾಸಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ತಾ ಬಂದ, ಎಲ್ಲಾ ತನ್ನ ಏನದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ತಾ ಬಂದ. ಈ ರೀತಿ ಬೆಳ್ತಾ ಇಂಡಿಪೆಂಡೆಂಟ್ಲಿ ಬೆಳೆದಂತ ಗ್ರೇಟ್ ಒಂದು ರೋಲ್, ಇಂಡಿಪೆಂಡೆಂಟ್ಲಿ ಬೆಳೆದಿರ್ತಕ್ಕಂಥ ಗ್ರೇಟ್ ರೋಲ್ ಇನ್ನೊಂದು, ಇವೆರಡೂ ಕೂಡ ಸೇರ್ಕೊಂಡು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ವೈ ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಇಂಡಿಪೆಂಡೆಂಟ್ ಅಂತಂದ್ರೆ, ಯು ಶುಡ್ ನಾಟ್ ಪಾಯಿಂಟ್ ಇಟ್ ಲೈಕ್ ರಾಮ ತನ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಾಕ ಹನುಮಂತನ ಹೆಲ್ಪ್ ತಗೊಂಡ ಅಂತ ಅನ್ಬಾರ್ದು. ಹನುಮಂತ ರಾಮನ ಆಶೀರ್ವಾದದಿಂದ ಹನುಮಂತ ಫೇಮಸ್ ಆದ ಅಂತಾನು ಅನ್ಬಾರ್ದು. ಹನುಮಂತ ಇಂಡಿಪೆಂಡೆಂಟ್ಲಿ he is a great and Rama independently he is a great, but a very interesting thing is that both are together worked for one problem and they solved it. Okay, and here in this case the vinamrate ಏನೈತಲ್ಲ, ನಯ ವಿನಯ ವಿದ್ಯೆ ಇದ್ರೂ ಕೂಡ ನಯ ವಿನಯವನ್ನು ಹೊಂದಿರತಕ್ಕಂಥ ಹನುಮಂತನ ಕ್ಯಾರೆಕ್ಟರ್ ಏನಾಗ್ತದ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ರೈಟ್, ದಿಸ್ ಇಸ್ ವಾಟ್ ರಾಮಾಯಣ. ಬಟ್ ರಾಮಾಯಣನ ಇನ್ ಒನ್ಸ್ ಲೈಫ್ ಹೌ ವಿ ಕ್ಯಾನ್ ಇಂಟರ್ಪ್ರಿಟ್ ಅಂತಂದ್ರೆ, ರಾಮ ಅಂತಂದ್ರೆ ಏನಂತ ಹೇಳಿದ್ವಿ, ರಮ್ಯತೆ ಇತಿ ರಾಮ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಬರ್ತದೆ. ರಾಮ ಅಂದ್ರೆ ಯಾರು ಅಂತಂದ್ರೆ, ದ ಒನ್ ಹೂ ಬ್ರಿಂಗ್ಸ್ ಪ್ಲೆಜರ್ ಅಥವಾ ದ ಒನ್ ಹೂ ಇಸ್ ಆಲ್ವೇಸ್ ಇನ್ ದ ಪ್ಲೆಜರ್. ಓಕೆ, ಅದಕ್ಕೆ ರಾಮ ಅಂತ ಹೇಳ್ಬೋದು. ನಾವು ಇನ್ನು ಇಂಟರ್ಪ್ರಿಟ್ ಹೆಂಗ್ ಮಾಡ್ಬೋದು ಅಂದ್ರೆ, ಇಫ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್ ದೆನ್ ಇನ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್ ಅಂಡ್ ದ ಸೋಲ್ ಏನೈತಲ್ಲ, ಆತ್ಮ ಅಂತ ಏನ್ ಹೇಳ್ತೀವಲ್ಲ, ಅದು ಆತ್ಮ ರಾಮ ಅಂತ. ಅದಕ್ಕೆ ಕೆಲವು ಹಾಡುಗಳು ಇದೆ, ಆತ್ಮಾರಾಮ ಅಂತ, ಹೌದಾ, ಹೇಳ್ತಾರಲ್ಲ ಆತ್ಮಾರಾಮ ಅಂತಂದ್ರೆ, ರಾಮ ಅಂತಂದ್ರೆ ಯು ಕ್ಯಾನ್ ಇಂಟರ್ಪ್ರಿಟ್ ಇಟ್ ಆಸ್ ಅ ಸೋಲ್ ಇನ್ ಒನ್ಸ್ ಬಾಡಿ. ದೆನ್ ಸೋಲ್ ಹ್ಯಾಸ್ ಅ ಬಾಡಿ, ಸೋಲ್ಗೆ ಒಂದು ಬಾಡಿ ಇದೆ. ಇದು ಸೋಲನ್ನ ನೀವು ಪುರುಷ ಅಂತ ಕರೆದ್ರೆ, ಸೋಲ್ ಇಸ್ ಅ ಪುರುಷ ಅಂತ ಕರೆದ್ರೆ, ದೆನ್ ಬಾಡಿ ಏನಾಗ್ತದ, ಬಾಡಿ ಪ್ರಕೃತಿ.
ಈ ಪುರುಷ ಮತ್ತು ಪ್ರಕೃತಿಯ ಮಿಲನ, ದಟ್ ಇಸ್ ಅ ಲಗ್ನ, ದಟ್ ಇಸ್ ಅ ಲಗನ್, ದಟ್ ಲಗ್ನ ಅಥವಾ ಮಿಲನ ಇದ ಗಂಡ ಹೆಂಡತಿ, ಪುರುಷ ಮತ್ತು ಪ್ರಕೃತಿಯ ಮಿಲನ. ಹಂಗಾಗಿ ಬಾಡಿ ಏನಾಗ್ತದೆ, ಇದು ಸೀತೆ ಆಗ್ತದ. ನೆಕ್ಸ್ಟ್ ನೀವು ಸೀತೆಯದನ್ನು ಕೂಡ ಹುಟ್ಟು ಹೆಂಗಾಯ್ತು, ಹೆಂಗ್ ಬೆಳೆದ್ಲು ಅಂತ ನೋಡಿದ್ರೆ, ಸೀತೆನೂ ಕೂಡ ಒಂದು ಮಣ್ಣಿನಲ್ಲಿ ಒಂದು ಗಡಿಗೆಯಲ್ಲಿ ಸಿಕ್ಕಿರ್ತಾಳ ಒಬ್ಬ ರಾಜನಿಗೆ. ಆ ರಾಜ ಅದನ್ನ ಬೆಳೆಸ್ತಾ ಬರ್ತಾನೆ. ಅಂದ್ರೆ ಅದಕ್ಕೆ ನಮ್ಮಲ್ಲಿ ಏನು ಬಾಡಿಗೆ ಏನ್ ಹೇಳ್ತಾರ, ಇದೊಂದು ಮಣ್ಣಿನ ಕಾಯ ಅಂತ ಹೇಳ್ತಾರ. ಹೌದಾ, ಮಣ್ಣಿಂದ ಕಾಯ, ಮಣ್ಣಿಂದ ಅಂತಾನು ಹೇಳ್ತಾರ. ಶಿಶ್ನಾಳ ಶರೀಫ ಈ ಶರೀರವನ್ನ ಗಡಿಗೆಗೂ ಕುಂಬಾರನ ಗಡಿಗೆಗೂ ಕೂಡ ಹೋಲಿಸಿದನು. ರೈಟ್. Therefore the Sita, it is an interpretation, the body is a representation of a Sita in our body. Then ಇವರಿಬ್ರು ಕೂಡಿದ್ರು, ಬಟ್ ಬಾಡಿ ಈಸ್ ಏನಾಯ್ತು, ಒಂದು ಕೆಟ್ಟ ಹವ್ಯಾಸಗಳು ಮತ್ತು ಕೆಟ್ಟ ಹ್ಯಾಬಿಟ್ಸ್ ಗಳು ಏನಿದಾವಲ್ಲ ನಮ್ಮಲ್ಲಿ, ಒಂದು ಸಾವಿರಾರು ಕೆಟ್ಟ ಹ್ಯಾಬಿಟ್ಸ್ ಗಳು ಏನಿದಾವಲ್ಲ, ಅದು ರಾವಣನ ಒಂದಿದು. ದ ಬಾಡಿ ಏನಾಗ್ತದೆ ಅಂದ್ರ, ಇಟ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ದ ಬ್ಯಾಡ್ ಹ್ಯಾಬಿಟ್ಸ್, ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಆಕ್ಟಿಂಗ್ ಆನ್ ದಿಸ್ ಬಾಡಿ. ದೇರ್ಫೋರ್ ದ ಬಾಡಿ ಕೆಟ್ಟ ಹೋಗ್ತದೆ. ಈ ಬಾಡಿ ಕೆಟ್ಟ ಹೋಗ್ತದ ಅಂದ್ಮೇಲೆ ಆತ್ಮ ಈ ಬಾಡಿ ಇದರಿಂದ ಏನು ಹೆಲ್ಪ್ ಬೇಕಾಗಿರ್ತದಲ್ಲ, ಏನದು ರಮ್ಯತೆ ಐತಿ ರಾಮ, ಅಂದ್ರೆ ಪ್ಲೆಜರ್ ಏನ್ ಬೇಕಾಗಿರುತ್ತೆ, ಆ ಪ್ಲೆಜರ್ ರಾಮನಿಗೆ ಸಿಗಂಗಿಲ್ಲ. ದೇರ್ಫೋರ್ ಹಿ ವಾಂಟ್ ಟು ರೀಕ್ಯಾಪ್ಚರ್ ದ ಸ್ಟೇಟಸ್ ಆಫ್ ಬಾಡಿ, ಪ್ರಕೃತಿಯನ್ನ ರೀಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಒರಿಜಿನಲ್ ಸ್ಟೇಟಸ್ ತರಬೇಕಂತೇಳಿ ಮುಂದುವರಿತಾನೆ. ಅವನಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಕಾನ್ಶಿಯಸ್ ಮೈಂಡ್. Subconscious and conscious mind both are helping to reacquire the body to its original position. This is the Ramayana and this is the one's human body. ಅಂದ್ರೆ ಇದರಲ್ಲಿ ಟೋಟಲ್ ಗಿಸ್ಟ್ ಏನಪ್ಪಾ ಅಂತಂದ್ರೆ, ನೀನೇ ರಾಮ, ಹೌದಾ, ನಿನ್ನ ಆತ್ಮ ಅಂತ ಏನಂತೀವಲ್ಲ ಅದು ನೀನು ರಾಮ. ನಿನಗೆ 2 ಮನಗಳಿದಾವೆ ನೋಡು. ವರ್ಡ್ಸ್ ಅಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡ್ರಿ. ಇದು ಹನುಮನ ಅಂತ, ಹನುಮನ ಎಂತ ಮನ, ಹನುಮನ. ಇದು ಲಕ್ಷ ಮನ, ಇದು ಲಕ್ಷ ಮನ. 2 ಮನಸ್ಸೆ, ಇದನ್ನು ಕೂಡ ಮನಸ್ಸೆ, ಇದು ಕೂಡ ಮನಸ್ಸೆ. ಯಾರ್ದು ಮನಸ್ಸು ಅಂದ್ರೆ ರಾಮನ ಹನುಮನ, ರಾಮನ ಲಕ್ಷ್ಮಣ. ರಾಮನಿಗೆ ಒಂದು ಲಕ್ಷ್ಯ ಐತಿ, ಅದನ್ನ ಕಾಂಕರ್ ಮಾಡ್ಬೇಕಾದ್ರೆ ಅವನಲ್ಲಿ ಇರ್ತಕ್ಕಂಥ ಒಂದು ಮೈಂಡ್. ರಾಮನಲ್ಲಿ ಒಂದು ಮೈಂಡ್ ಅದ, ಎಂತದಂದ್ರೆ ಹನು ಅಂತ. ಹನು ಅಂತಂದ್ರೆ ಲಾಕ್ಡ್ ಜಾಸ್ ಅಂತ ಹೇಳೋದು ನಿಮ್ಗೆ ಸಿಗ್ತದೆ, ಲಾಕ್ಡ್ ಜಾಸ್. ಈಗ ಹನುಮಂತಂದು ಬಾಯಿ ಹೆಂಗಿರ್ತೈತಿ, ಟೈಟ್ ಇರ್ತೈತಿ. ಅಂದ್ರೆ ಇದು ಮಾತಾಡಂಗಿಲ್ಲ, ಬರೀ ಆಕ್ಷನ್ ಆಕ್ಷನ್ ಆಕ್ಷನ್. ಹನುಮಂತನನ್ನ ನೀವು ಸೀರಿಯಲ್ ಅಲ್ಲಿ ಮತ್ತೆ ಇದರಲ್ಲಿ ಏನದು ನಾಟಕ ಗೀಟಕದಲ್ಲಿ ಹನುಮಂತ ಮಾತಾಡೋದನ್ನ ನೀವು ನೋಡ್ತೀರಿ, ಬಟ್ ಆಕ್ಚುಲಿ ದಟ್ ಇಸ್ ರಾಂಗ್. ಹನುಮಂತನಿಗೆ ಬಾಯಿನೇ ಇಲ್ಲ, ಮಾತಿಲ್ಲ, ಓನ್ಲಿ ಕೆಲಸ. ಏನಾರ ಒಂದು ಕೆಲಸ ಕೊಡು, ಆ ಕೆಲಸ ಮಾಡ್ಕೊಂಡ್ ಬರ್ತಾನೆ. 2ನೇ ಮಾತಿಲ್ಲ. ಇದ್ಯಾಕ್ ಮಾಡ್ಬೇಕ್ರಿ, ಅದ್ಯಾಕ್ ಮಾಡ್ಬೇಕ್ರಿ, ಹಂಗ್ ಮಾಡಿದ್ ನಡೀತೇನ್ರಿ, ಹಿಂಗ್ ಮಾಡಿದ್ ನಡೀತೇನ್ರಿ, ಇಲ್ಲ, ನೀವು ಹೋಗಪ್ಪ ಅದ್ ಮಾಡ್ಕೊಂಡ್ ಬಂದ್ರೆ ಎಸ್ ಸರ್ ಅನ್ನೋದು ಹೋಗ್ಬಿಡೋದು ಅಷ್ಟೇ. ದಿಸ್ ಇಸ್ ವಾಟ್ ಹನುಮಂತ. ಹನುಮನ subconscious mind, Lakshmana conscious mind, and this is the Ramayana. This is a small interpretation. ಇದನ್ನ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಈ 4 ಕ್ಯಾರೆಕ್ಟರ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಈ 4 ಕ್ಯಾರೆಕ್ಟರ್ಸ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ಫಿಲಾಸಫಿ ಅದ, ಅದು ನಮ್ಮ ಅವಸ್ಥೆಯ ಬಗ್ಗೆ ಹೇಳ್ತದೆ. ಒಂದು ಶಾಸ್ತ್ರದೊಳಗಡೆ ಒಂದು ಫಿಲಾಸಫಿ, ಒಂದು ಕಾನ್ಸೆಪ್ಟ್ ಬರ್ತದ, ಅದೇನಂದ್ರ ಅವಸ್ಥಾತ್ರಯ ಅಂತೇಳಿ. ಅವಸ್ಥಾತ್ರಯ ಕಾನ್ಸೆಪ್ಟ್ಸ್ ಅನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರೆ, ನಮ್ಮ ಕಾನ್ಶಿಯಸ್ ಮೈಂಡ್ ಅಥವಾ ನಮ್ಮ ಎಕ್ಸಿಸ್ಟೆನ್ಸ್ ಏನದಲ್ಲ, ಕಾನ್ಶಿಯಸ್ ಮೈಂಡ್ ಅನ್ನೋದು ಬೇಡ, ನನ್ನ ಎಕ್ಸಿಸ್ಟೆನ್ಸ್ ಏನದಲ್ಲ, ನಾನು 4 ರೀತಿಯಲ್ಲಿ ಎಕ್ಸಿಸ್ಟ್ ಆಗ್ತೀನಿ ಅಂತ. ನಾನು ಯಾರು, ನನ್ನ ಲೆವೆಲ್ಸ್ ಏನು ಅರ್ಥ ಮಾಡ್ಕೊಳಕ್ಕೆ ನಿನಗೆ 4 ಲೆವೆಲ್ಸ್ ಸಿಗ್ತದೆ. ಒಂದು ವೇಕಿಂಗ್ ಸ್ಟೇಟ್, ಇನ್ನೊಂದು ಡ್ರೀಮಿಂಗ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್, ಇನ್ನೊಂದು ಅಬ್ಸಲ್ಯೂಟ್ ಕಾನ್ಶಿಯಸ್ನೆಸ್ ಅಂತೇಳಿ, ದ 4th one ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಜಾಗೃತ ಸ್ಥಿತಿ ಅಂತಂದ್ರೆ ಇದು ಸೀತಾ ಜಾಗೃತ ಸ್ಥಿತಿ. ಜಾಗೃತ ಸ್ಥಿತಿ ಅಂದ್ರೆ ನಾ ಈಗ ಮಾತಾಡಕತ್ತೀನಿ, ನಾ ಏನ್ ಮಾತಾಡಕತ್ತೀನಿ ಅಂತ ನನಗೆ ಗೊತ್ತೈತಲ್ಲ. ಓಕೆ, ನೀವು ಕೇಳಕತ್ತೀರಿ, ನೀವು ಏನ್ ಕೇಳಕತ್ತೀರಿ ಅಂತ ನಿಮ್ಗೆ ಗೊತ್ತೈತಲ್ಲ. ಹಾಗಾದ್ರೆ ನೀವೇನಿದ್ರಿ, ನೀವು ಜಾಗೃತ ಸ್ಥಿತಿಯೊಳಗಿದ್ರಿ, ನಾನು ಜಾಗೃತ ಸ್ಥಿತಿಯೊಳಗಿದ್ದೀನಿ, ಇಬ್ರು ಕೂಡ ಜಾಗೃತ ಸ್ಥಿತಿಯೊಳಗಡೆ ಇದ್ದೀವಿ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಒನ್, ಇಟ್ಸ್ ಎಕ್ಸ್ಪೀರಿಯನ್ಸರ್. ನೆಕ್ಸ್ಟ್ ಸ್ವಪ್ನಾವಸ್ಥೆ ಅಂತ ಬರ್ತದೆ, ನಂದೇ ಒಂದು ಲೆವೆಲ್. ಈಗ ನಾನು ಜಾಗೃತದಲ್ಲಿ ಅದೀನಿ, ನಾ ಏನ್ ಮಾಡಕತ್ತೀನಿ ಅಂತ ನನಗೆ ಗೊತ್ತೈತಿ. ಬಟ್ ಸ್ವಪ್ನಾವಸ್ಥೆಯಲ್ಲಿ ನಾನು ಎಂತ ಲೆವೆಲ್ ಅಲ್ಲಿ ನಾನು ಇರ್ತೀನಿ ಅಂತಂದ್ರೆ, ನಾ ಏನ್ ಮಾಡಾಕತ್ತೀನಿ ಅನ್ನೋದು ನನಗ್ ಗೊತ್ತಿರಂಗಿಲ್ಲ, ಎದ್ದ ಮೇಲೆ ಗೊತ್ತಾಗ್ತೈತಿ. ವೆರಿ ಇಂಟ್ರೆಸ್ಟಿಂಗ್. ನನಗೊಂದು ಕನಸು ಬಿದ್ದಿತ್ತು, ಕನಸಲ್ಲಿ ಒಂದು ಹುಲಿ ಬಂದು ನನ್ನನ್ನ ಹಿಂಬಾಲಿಸ್ತಿತ್ತು, ನನ್ನನ್ನು ತಿನ್ಬೇಕಂತೇಳಿ ಅದು ಬರ್ತಾ ಇತ್ತು ನನ್ನ ಹಿಂದಿಂದ. ಬಟ್ ನಾ ಕನಸು ಕಾಣಕತ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ, ಹಂಗಾಗಿ ನಾನು ಓಡ್ ಹೊಂಟಿದ್ದೆ ಕನಸಲ್ಲಿ. ನೋಡಿ, ಕನಸಲ್ಲಿ ನಾ ಏನ್ ಮಾಡ್ತಿದ್ದೆ, ಓಡ್ತಾ ಇದ್ದೆ, ಹಿಂದ್ಗಡೆ ಹುಲಿ ಬರ್ತಾ ಇತ್ತು, ಹಿಂದ್ಗಡೆ ಹುಲಿ ಬರ್ತಾ ಇದೆ.
ಬಟ್ ನಾನು ಕನಸು ಕಾಣಕತ್ತೀನಿ ಅಂತ ನನಗೆ ಗೊತ್ತಿತ್ತು ಅಂದ್ರೆ ನಾನು ಓಡ್ತಿದ್ದಿಲ್ಲ, ಸುಮ್ಮನೆ ನಿಂತು ಬಿಡ್ತಿದ್ದೆ, ಅದು ಬಂದು ತಿಂತಿದ್ದಿಲ್ಲ ನನಗೆ, ಯಾಕಂದ್ರೆ ಅದು ಕನಸು ಅಂತೇಳಿ. ಬಟ್ ನಾವು ಓಡ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲ, ದಟ್ ಇಸ್ ಅ ಡ್ರೀಮಿಂಗ್ ಸ್ಟೇಟ್, ಸ್ವಪ್ನಾವಸ್ಥೆ ಅಂತ ಹೇಳ್ತೀವಿ. ನನ್ನದೇ ಆದಂತ ಇನ್ನೊಂದು ಫಾರ್ಮ್, ಮೈ ಎಕ್ಸಿಸ್ಟೆನ್ಸ್ ಇನ್ ಅನದರ್ ಲೆವೆಲ್. ಮೂರನೇದು ಬರ್ತದ ಸುಷುಪ್ತಿ, ಡೀಪ್ ಸ್ಲೀಪ್ ಅಂತೇಳಿ. ಡೀಪ್ ಸ್ಲೀಪ್ ಅಂತಂದ್ರೆ ಈ ಕನಸು ಇಲ್ಲ ಮತ್ತು ಜಾಗೃತನೂ ಇಲ್ಲ. ಸರ ನಿದ್ದೆ ಮಾಡಿದ್ರೇನ್ರಿ ಅಂತ ಕೇಳಿದ್ರೆ ಯಾರಾದ್ರು ನೀವ್ ಹೇಳ್ತೀರಿ, ಸರ ಬಹಳ ಚಲೋ ನಿದ್ದೆ ಐತಿತ್ರಿ, ಒಂದು ಕನಸಿಲ್ಲ, ಒಂದು ಪಿಟಕ್ಕಿಲ್ಲ, ಕಿಟಕಿಲ್ಲ, ಚಿಟಕ್ಕಿಲ್ಲ, ಇಷ್ಟು ಚಂದ ನಿದ್ದೆ ಐತಿಲ್ರಿ, ಕಣ್ಣು ಮುಚ್ಚಿನ್ರಿ, ಹಿಂಗ್ ಕಣ್ಣು ತೆಗ್ದಿನ್ರಿ, ಬೆಳಗ್ಗೆ ಆಗ್ಬಿಟ್ಟೈತಿ. ಓಕೆ, ಹಾಗಾದ್ರೆ ಆ ಒಂದು 5 ತಾಸು 6 ತಾಸು ಏನದು ಸ್ಲೀಪ್ ಇತ್ತಲ್ಲ, 5 to 6 hours ಏನ್ ಸ್ಲೀಪ್ ಇತ್ತಲ್ಲ, ಅದು ವಿದೌಟ್ ಡಿಸ್ಟರ್ಬೆನ್ಸ್, ಅದು ಡೀಪ್ ಸ್ಲೀಪ್. ಆ ಡೀಪ್ ಸ್ಲೀಪ್ ಏನಿತ್ತಲ್ಲ ಆ ಸ್ಥಿತಿನೂ ಕೂಡ ನಂದೇ, ನಾನೇ ಆ ಸ್ಥಿತಿಯಲ್ಲಿ ಇದ್ದವನು. ಅದು ಸುಪ್ತ ಮನಸ್ಸು, ಅದು ಸುಷುಪ್ತಿ ಅಂತ ಹೇಳ್ತಾರೆ. ಬಟ್ ನಾಲ್ಕನೇದು ಏನಿದೆಲ್ಲ ಇದು ತುರಿಯಾವಸ್ಥೆ ಅಂತ ಹೇಳ್ತಾರೆ. ಇದು ಆಕ್ಚುಲಿ ದೇರ್ ಇಸ್ ನೋ ಮೀನಿಂಗ್ ಆಫ್ ದಿಸ್ ತುರಿಯಾವಸ್ಥೆ. ಈ ಕೆಲವರು ಏನಂತಾರೆ ಗೊತ್ತೇನೋ, ಇದಕ್ಕ ಪ್ರಥಮಾವಸ್ಥೆ ಅಂತಾರ, ಇದಕ್ಕ ದ್ವಿತೀಯಾವಸ್ಥೆ ಅಂತಾರೆ, ಇದಕ್ಕ ತೃತೀಯಾವಸ್ಥೆ ಅಂತಾರೆ. ಪ್ರಥಮಾವಸ್ಥೆ ಜಾಗೃತಾವಸ್ಥೆ, ದ್ವಿತೀಯಾವಸ್ಥೆ ಸ್ವಪ್ನಾವಸ್ಥೆ, ಸುಷುಪ್ತಿ ಇಸ್ ತೃತೀಯಾವಸ್ಥೆ. ಹಂಗಾದ್ರೆ ಚತುರ್ಥಾವಸ್ಥೆ ಅಂತ ಹೇಳ್ತಾರೆ. ಇದಕ್ಕೆ ಚತುರ್ಥಾವಸ್ಥೆಗೆ ಏನು ಹೆಸರಿಡಬೇಕು ಅಂತ ಋಷಿ ಮುನಿಗಳು ಬಹಳ ಕಷ್ಟಪಟ್ಟರಂತೆ. ಬಿಕಾಸ್ ದ ಲ್ಯಾಂಗ್ವೇಜ್ ಏನೈತಲ್ಲ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತಿ. ನಾನು ಜಾಗೃತವನ್ನ ಎಕ್ಸ್ಪ್ಲೈನ್ ಮಾಡ್ಬೋದು, ಸ್ವಪ್ನ ಅಂದ್ರೆ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೋದು, ಸುಷುಪ್ತಿಯನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ತುರಿಯಾವಸ್ಥೆ ಏನೈತಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರಂಗಿಲ್ಲ. ನಿಮ್ಗೊಂದು ಎಕ್ಸಾಂಪಲ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ತುರಿಯಾವಸ್ಥೆ, ಬಟ್ ಐ ಕೆನಾಟ್ ಎಕ್ಸ್ಪ್ಲೈನ್ ಯು ವಾಟ್ ಇಸ್ ತುರಿಯಾವಸ್ಥೆ. ಕ್ವಶನ್ ಏನಂತಂದ್ರೆ, ಒಬ್ಬರಿಗೆ ಕೇಳಿದೆ ನಾ, ಏನಂತಂದ್ರೆ ಸರ್ ನಿದ್ದೆ ಮಾಡಿದ್ರೇನ್ರಿ ಅಂತ ಕೇಳ್ತೀನಿ. ಹಾ ಸರ್ ನಿದ್ದೆ ಹತ್ತಿತ್ರಿ, ಚೆನ್ನಾಗತ್ತಿತ್ತು. ಸರ್ ಮಲ್ಕೊಂಡ ಮೇಲೆ ಎಷ್ಟೊತ್ತಿಗೆ ನಿದ್ದೆ ಹತ್ತಿತ್ರಿ ಅಂದ್ರ ಒಬ್ಬ ಏನನ್ಬೋದು, ಸರ್ ಮಲ್ಕೊಂಡ್ 5 ನಿಮಿಷಕ್ಕೆ ನಿದ್ದೆ ಹತ್ತಿ ಬಿಟ್ಟಿತ್ರಿ ಅಂತ ಹೇಳ್ಬೋದು. ಇನ್ನೊಬ್ಬ ಏನಂತಾನ, ಸರ ಬಹಳ ಕಷ್ಟ ಆತ್ರಿ, ಅರ್ಧ ತಾಸು ತನಕ ಸುಮ್ಮ ಆ ಕಡೆ ಈ ಕಡೆ ಒದ್ದಾಡಿನ್ರಿ, ಅದಾದ್ಮೇಲೆ ನನಗೆ ನಿದ್ದೆ ಹತ್ತಿತ್ರಿ ಅಂತ ಹೇಳ್ತೀನಿ. ಅರ್ಧ ತಾಸು ಆದ್ಮೇಲೆ ನಿದ್ದೆ ಹತ್ತಿತ್ತು ಇವನಿಗೆ, ಹೌದಾ. ಇನ್ನೊಬ್ಬ ಅವನಿಗೆ ಏನಂತಂದ್ರೆ ನಿದ್ದೆ ಹತ್ತಿತ್ರಿ ಸರ್, ಬಟ್ ಸರಿಗೆ ಹತ್ತಿಲ್ರಿ ಸರ್ ಅಂತ, ಸರಿಯಾಗಿ ನಿದ್ದೆ ಹತ್ತಿಲ್ಲ ಅಂತ ಹೇಳ್ತಾನೆ. ಓಕೆ, ನನ್ ಕ್ವಶನ್ ಏನಪ್ಪಾ ಅಂದ್ರೆ, ಈ ಮೂವರ್ಗು ನಿಮ್ ಕ್ವಶನ್ ಏನಂತಂದ್ರೆ, ನಿನಗೆ 5 ನಿಮಿಷದೊಳಗೆ ನಿದ್ದೆ ಹತ್ತೈತೆ ಅಂತ ಅಂದೆಲ್ಲಪ್ಪ, ನಿದ್ದೆ ಹತ್ತೈತಿ ಅಂತೇಳಿ ನಿನಗೆ ಹೆಂಗ್ ಗೊತ್ತಾತು? 5 ನಿಮಿಷದೊಳಗೆ ನಿದ್ದೆ ಹತ್ತೈತೆ ಅಂದ್ರೆ ನೀನ್ ಕೌಂಟ್ ಯಾರು ಮಾಡಿದ್ರೆ ಅದನ್ನ 5 ನಿಮಿಷ ಅರ್ಥ ಆಯ್ತಾ? ನಿದ್ದೆ ಮುಗೀತ್ರಿ, ಕಣ್ಣು ತೆಗೆದ್ನೇರಿ ಅಂತ ಹೇಳಿದ್ರೆ ನೀನು ನಿದ್ದೆ ಮುಗೀತು ಅಂತ ಹೆಂಗ್ ಗೊತ್ತಾಯ್ತು? ಯಾರೋ ಒಬ್ಬ ಅದನ್ನಲ್ಲ ವಾಚ್ ಮಾಡ್ತಿದ್ದಾನೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇದು ಸ್ವಪ್ನ ಜಾಗೃತಾವಸ್ಥೆಯಿಂದ ನೀನು ಸ್ವಪ್ನಾವಸ್ಥೆ ಅಥವಾ ಸುಷುಪ್ತಿಯಲ್ಲಿ ಎಂಟ್ರಿ ಹೊಡಿಬೇಕಾದಾಗ ಇನ್ನೊಬ್ಬ ಯಾರೋ ಇಲ್ಲಿ ಕುಂತ್ ನೋಡಾಕತ್ತಾನ, ನೀನು ಜಾಗೃತೆಯಲ್ಲಿ ಇದ್ದೀಯಾ, ನೀನು ಏನದು ಕನಸು ಕಾಣ್ತಾ ಇದ್ದೀಯಾ, ನೀನು ಡೀಪ್ ಸ್ಲೀಪ್ ಅಲ್ಲಿ ಇದ್ದೀಯಾ, ಈ ಮೂರನ್ನು ಒಬ್ಬ ಕುಂತ್ಕೊಂಡು ಮೂಲೆ ಕುಂತ್ಕೊಂಡು ನೋಡಾಕತ್ತಾನ. ಅದನ್ನ ಇವ ಯಾರು? ಹೂ ಇಸ್ ದಿಸ್ ಪರ್ಸನ್? ಕನಸು ಕಂಡಿದೆಯಲ್ಲ, ಕನಸು ಇನ್ನೊಬ್ರಿಗೆ ಹೇಳ್ತಾ ಇದೆಯಲ್ಲ, ಕನಸಲ್ಲಿ ನೀನು ಓಡ್ ಹೊಂಟಿದ್ದಿ, ಹುಲಿ ಬೆನ್ನತ್ತಿತ್ತು, ಕನಸಲ್ಲಿ ನೀವು ಓಡ್ ಹೊಂಟಿದ್ದಿ. ಬಟ್ ಹಿಂದ್ಗಡೆ ಹುಲಿ ಬೆನ್ನತ್ತಿತ್ತು, ನೀವು ಮುಂದ್ಗಡೆ ಓಡ್ ಹೊಂಟಿದ್ದಿ, ಮುಂದ್ಗಡೆ ಒಂದು ಗಿಡ ಐತಿ, ಕಲ್ಲದ, ಮಣ್ಣದ, ಇವು ಎಲ್ಲವನ್ನ ನೋಡಾಕತ್ತಾನಲ್ಲ ಕನಸನ್ನ, ಅವ ಯಾರು? ಅದು ತುರಿಯಾವಸ್ಥೆ. ಒಮ್ಮೆ ಹೆಂಗಂತೀರಿ ಗೊತ್ತಾ, ಡೀಪ್ ಸ್ಲೀಪ್ ಸರ್ ಒಂದು ಕನಸು ಬಿದ್ದಿಲ್ರಿ ಅಂತ ಹೇಳ್ತೀಯಲ್ಲ, ಒಂದು ಕನಸು ಬಿದ್ದಿಲ್ಲ ಅಂತೇಳಿ ನಿನಗೆ ಹೆಂಗ್ ಗೊತ್ತು? ಹಾ ಸರ್ ನಮ್ಗೆ ಹೆಂಗ್ ಗೊತ್ತಂದ್ರೆ ಹೆಂಗ್ರಿ? ಅದೇ ಹೇಳಪ್ಪ, ನಿನಗ್ ಕನಸು ಬಿದ್ದಿದ್ದನ್ನು ಬಂದು ಎಕ್ಸ್ಪ್ಲೈನ್ ಮಾಡ್ತಿದ್ದಿ, ಯಾಕಂದ್ರೆ ನೀನ್ ನೋಡಾಕತ್ತೀಯಲ್ಲ, ಹಂಗಾರೆ ನೀನ್ ನಿದ್ದೆ ಮಾಡಿಲ್ಲ. ಓಕೆ, ನಿನಗೆ ಡೀಪ್ ಸ್ಲೀಪ್ ಒಳಗಡೆ ಒಂದು ಥಾಟ್ಸ್ ಬಂದಿಲ್ಲ ಅಂತೇಳಿ ನೀನ್ ಹೇಳಾಕತ್ತಿ ಅಂತಂದ್ರೆ ನೀನು ಯಾರೋ ಮಲ್ಕೊಂಡಾರ, ಅದು ನೀನ್ ನೋಡ್ಕೊಂಡ್ ಕುಂತಿದಿ, ಥಾಟ್ಸ್ ಅದಾವ ಇಲ್ಲೋ, ಯಾವ ಥಾಟ್ಸ್ ಬಂದಿಲ್ಲ, ಮುಂಜಾನೆ ಹೇಳಾಕತ್ತಿದಿ ಒಂದು ಥಾಟ್ಸ್ ಬಂದಿಲ್ಲ. ಸ್ವಲ್ಪ ಡೀಪ್ ಆಗಿ ಹೋಗಿ ಯೋಚನೆ ಮಾಡ್ರಿ. ತುರಿಯಾವಸ್ಥೆ ಏನಿದಲ್ಲ, ಈ ತುರಿಯಾವಸ್ಥೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರವಲ್ತು, ನನಗೂ ಬರೋದು. ಹಂಗಾದ್ರೆ ಅದಕ್ಕೆ ಏನಂತಾರ್ರಿ ಗೊತ್ತಿಲ್ಲ, ಅದು ನನಗೂ ಗೊತ್ತಿಲ್ಲ, ನಾ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನನ್ಗಷ್ಟೇ. ಈ ತುರಿಯಾವಸ್ಥೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಏನಂತಂದ್ರೆ, ಮುಂಜಾನೆ ಮಲ್ಕೊಂಡಿರ್ತೀರಿ ಗೊತ್ತಾ, ಬೆಡ್ ಮೇಲೆ ಹಿಂಗ್ ಮಲ್ಕೊಂಡಿರ್ತೀರಿ, ಮಲ್ಕೊಂಡು ಹಿಂಗ್ ಚದರೆಲ್ಲ ಹಚ್ಕೊಂಡಿರ್ತೀರಿ, ಥಟ್ ಅಂತೇಳಿ ನಿದ್ದೆ ಮುಗಿತದ. ನಿದ್ದೆ ಮುಗಿದ ತಕ್ಷಣ ಕಣ್ಣಿಂಗ್ ತೆಗಿತೀರಿ. ಕಣ್ಣಿಂಗ್ ತೆಗೆದ ತಕ್ಷಣ 1 ಅಥವಾ 2 ಸೆಕೆಂಡ್ ನೀವು ಏನೋ ಅನುಭವ ಮಾಡಿದ್ರಿ, ಶಾಂತ, ಏನಿಲ್ಲ. ಇವತ್ತೇನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ನಿನ್ನೇನಿತ್ತು, ನಾನ್ ಯಾರು, ನೀನ್ ಯಾರು, ಎಲ್ಲಿದೀನಿ, ಎಲ್ಲಿ ಮಕ್ಕೊಂಡಿದ್ದೀನಿ, ಅಬ್ಮೇ ಕಹಾ ಹೂ, ಹೌದಾ? ಈ ಸ್ಟೇಟ್ ಏನೈತಲ್ಲ ಅದು ತುರಿಯಾವಸ್ಥೆ. ಅದು ಅದಕ್ಕೆ ಇದಕ್ಕೆ ಇನ್ನೊಬ್ರು ಕೆಲವರು ಹೇಳ್ತಾರೆ ಸಾಕ್ಷಿ ಸ್ಥಿತಿ ಅಂತ ಹೇಳ್ತಾರೆ. ವಿಟ್ನೆಸ್ ಏನ್ ಮಾಡ್ತದಪ್ಪ ಅಂದ್ರೆ ಜಸ್ಟ್ ವಿಟ್ನೆಸ್ ಮಾಡ್ತದೆ. ದಿಸ್ ಈಸ್ ಅ ಸಾಕ್ಷಿ ಸ್ಥಿತಿ.
ಅಂಡರ್ಸ್ಟುಡ್. ದಟ್ಸ್ ವೈ ಇದು ರಾಮ. ತುರಿಯಾವಸ್ಥೆ ಏನೈತಲ್ಲ, ತುರಿಯಾವಸ್ಥೆ ಅಥವಾ ಡೀಪ್ ಅಬ್ಸಲ್ಯೂಟ್ ಕಾನ್ಶಿಯಸ್ನೆಸ್ ಸ್ಟೇಟ್ ಏನೈತಲ್ಲ ಅದು ರಾಮ. ಅರ್ಥ ಆಯ್ತಾ? ದ ಫೋರ್ತ್ ಡೈಮೆನ್ಷನ್. ಮೆಡಿಟೇಷನ್ ಮಾಡ್ತೀರಿ ನೀವು, ಮೆಡಿಟೇಷನ್ ಮಾಡಿರ್ಬೇಕಾದ್ರೆ ಮಾಡಿದ ಮೇಲೆ ನೀವು ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಥಾಟ್ಸ್ ಇರಂಗಿಲ್ಲ, ಯೋಚನೆಗಳು ಇರಂಗಿಲ್ಲ, ಕನಸು ಇರಂಗಿಲ್ಲ, ಫ್ಯೂಚರ್ ಇರಂಗಿಲ್ಲ, ನಿಮ್ಮ ಬಾಡಿ ಅವೇರ್ನೆಸ್ ನಿಮಗೆ ಇರಂಗಿಲ್ಲ. ಮತ್ತೆ ನೀವು ಎಲ್ಲಿ ಕುಂತ್ಕೊಂಡಿದ್ರಿ, ಎಲ್ಲಿ ಧ್ಯಾನ ಮಾಡ್ತಿದ್ರಿ, ಯಾವ ಸಮಯದಲ್ಲಿ ಮಾಡ್ತಿದ್ರಿ, ಎಷ್ಟೊತ್ತು ಮಾಡಿದ್ರಿ, ಯಾವ ಅವೇರ್ನೆಸ್ಸು ಕೂಡ ನಿಮಗಿರಂಗಿಲ್ಲ. ಅಂದ್ರೆ ಟೈಮ್ ಅಂಡ್ ಸ್ಪೇಸ್, ದೇಶ ಮತ್ತು ಕಾಲ ಎರಡರದ್ದು ಅವೇರ್ನೆಸ್ ಇಲ್ಲದ ಸ್ಥಿತಿಯಲ್ಲಿ ನೀವು ಒಂದು ಡೀಪ್ ಮೆಡಿಟೇಷನ್ ಒಳಗೆ ಹೋದಾಗ ಒಂದು ಆನಂದವನ್ನು ಪಡಿತೀರಿ. ಆ ಆನಂದವನ್ನು ಪಡೆದವರು ಯಾರು, ಅಥವಾ ಇದು ನಾನು ಡೀಪ್ ಮೆಡಿಟೇಷನ್ ಒಳಗೆ ಹೋಗಿದ್ದೆ ಅಂತೇಳಿ ಹೊರಗೆ ಬಂದ ಮೇಲೆ ಹೇಳ್ತಾನೆ ಒಬ್ಬ ಮನುಷ್ಯ ಅಂತಂದ್ರ ಅವ ಅದನ್ನ ನೋಡ್ಯಾನಲ್ಲ, ಆ ನೋಡಿದಿರ್ತಕ್ಕಂಥ ಮನುಷ್ಯ ಯಾರು? ದಟ್ ಈಸ್ ಅ ತುರಿಯಾವಸ್ಥೆ. ಓಕೆ, ಇಷ್ಟು ಡೀಪ್ ಆಗಿ ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ತುರಿಯಾವಸ್ಥೆಯನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ ದಿಂದ ಕೆಲಸ ತಗೊಳ್ತಕ್ಕಂತ ಒಂದು ವಿಧಾನ ಬರ್ತದೆ. ನೀನು ರಾಮನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿ ಅಂದ್ರೆ ಹನುಮಂತನಿಂದ ನೀ ಕೆಲಸ ತಗೊಳಕ ಸಾಧ್ಯ ಆಗ್ತದೆ. ಅಂದ್ರೆ ನಿನ್ನನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀನು ನಿನ್ನ ಸಬ್ ಕಾನ್ಶಿಯಸ್ ಲಿಂದ ನೀ ಕೆಲಸ ತಗೊಳಕ್ ಸಾಧ್ಯ ಆಗ್ತದೆ. ನೀನ್ ನಿನ್ನಷ್ಟಕ್ಕೆ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀ ಹನುಮಂತನ ಎಷ್ಟರ ಪೂಜೆ ಮಾಡು, ಎಷ್ಟ್ ಶನಿವಾರ ಸ್ಟೇಟಸ್ ಇಡು, ಯಾರಿಗಾರ ಏನಾರ ಇದನ್ ಮಾಡು, ಅದ ಎಷ್ಟರ ಗುಡಿಗೆ ಅಡ್ಡಾಡು, ದಾನ ಮಾಡು, ಧರ್ಮ ಮಾಡು, ಪೂಜೆ ಮಾಡು, ಲಾಕೆಟ್ ಹಾಕೊಂಡು ಕೊಳ್ಳಾಗ ಹಾಕೊಂಡು ಅಡ್ಡಾಡು, ನಿನ್ನನ್ನು ನೀನ ತಿಳ್ಕೊಂಡಿಲ್ಲಲ್ಲ, ನೀನು ರಾಮ, ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಹನುಮಂತನಿಂದ ಕೆಲಸ ಹೆಂಗ್ ಸಿಗ್ತದೆ? ಮುಂದೆ ಹೇಳ್ತೀನಿ, ಇನ್ನು ಕೆಲವು ಪಾಯಿಂಟ್ಸ್ ಅದಾವ. ಹೌದಾ? ದಟ್ಸ್ ವೈ ಐ ಆಮ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯು ದ ತುರಿಯಾವಸ್ಥೆ ಅಥವಾ ದ ಚತುರ್ಥಾವಸ್ಥೆ ಆಫ್ ದ ಅವರ್ ಸ್ಟೇಟ್ ಆಫ್ ಮೈಂಡ್, ಸ್ಟೇಟ್ ಆಫ್ ಬೀಯಿಂಗ್, ಸ್ಟೇಟ್ ಆಫ್ ಎಕ್ಸಿಸ್ಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟಾ? ಈ ಇಂಟರ್ಪ್ರಿಟೇಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಏನಂತಂದ್ರೆ, ಈಗ ನೋಡಿ ಗಾಂಧೀಜಿಯವರದು 3 ಕೋತಿಗಳನ್ನ ನೀವು ನೋಡಿದಿರಿ. ಒಂದು ಕೆಟ್ಟದ್ದನ್ನ ಕೇಳಬಾರ್ದು, ಕೆಟ್ಟದ್ದನ್ನ ಮಾತಾಡಬಾರ್ದು, ಕೆಟ್ಟದ್ದನ್ನ ನೋಡಬಾರ್ದು. ಕೋತಿಗಳದನ್ನ ಎಕ್ಸಾಂಪಲ್ ಗಾಂಧೀಜಿ ಯಾಕೆ ತಗೊಂಡ್ರು? ಬಿಕಾಸ್ ಕೋತಿ ಅಂತಂದ್ರೆ ಅದು ಚಂಚಲ. ಕೋತಿ ಅಂದ್ರೆ ಅದೇನದು ಚಂಚಲ, ಯಾವಾಗಲೂ ಕೂಡ ಅಲ್ದಾಡ್ತಕ್ಕಂಥದ್ದು. ದಿಸ್ ಇಸ್ ಸಮ್ವಾಟ್ ಮೈಂಡ್, ದ 3 ಫಾರ್ಮ್ಸ್ ಆಫ್ ಮೈಂಡ್ ಗಾಂಧೀಜಿದು. ಬಟ್ ಬಿಡ್ರಿ, ನನಗೂ 3 ಕೋತಿಗಳದಾವ. ಗಾಂಧೀಜಿ ಹೆಂಗ್ 3 ಕೋತಿದ್ವಲ್ಲ, ನನಗೂ ಕೂಡ 3 ಕೋತಿಗಳದ. ಒಂದು ನಾರ್ಮಲ್ ಮಂಕಿ, ನಾರ್ಮಲ್ ಮಂಕಿ ಇಸ್ ಅ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಆಲ್ವೇಸ್ ಜಂಪಿಂಗ್. ಒಂದ್ ಕಡೆ ಕುಂತಿರಂಗಿಲ್ಲ, ಅಲ್ಲಿ ಕರ್ಕೊಳೋದು, ಇಲ್ಲಿ ಕರ್ಕೊಳೋದು, ಅಲ್ಲಿ ಕಲ್ಲೊಗೆಯೋದು, ಇಲ್ಲಿ ಕಲ್ಲೊಗೆಯೋದು, ಹೌದಾ, ಅಲ್ಲಿ ಜಿಗಿಯೋದು, ಇಲ್ಲಿ ಜಿಗಿಯೋದು, ಅವ್ರನ್ನ ಕಾಡೋದು, ಇವ್ರನ್ನ ಕಾಡೋದು, ಬರೀ ಇದ ಮೈಂಡ್. ನೀವು ಅದ ಮಾಡಕತ್ತೀರಿ, ಅಲ್ಲಿ ಕಲ್ಲೋಗಿತ್ರಿ, ಇಲ್ಲಿ ಕಲ್ಲೋಗಿತ್ರಿ, ಅವ್ರನ್ನ ಕಾಡ್ತೀರಿ, ಇವ್ರನ್ನ ಕಾಡ್ತೀರಿ, ಅವ್ರ ಕಡೆಯಿಂದ ಕಾಡಿಸ್ಕೊಳ್ತೀರಿ, ಇವ್ರ ಕಡೆಯಿಂದ ಕಾಡಿಸ್ಕೊಳ್ತೀರಿ, ಏನ್ರ ಒಂದ್ ಕೆಡ್ಸೋದು, ಒಟ್ಟ ಮೈಂಡ್. ದಿಸ್ ಇಸ್ ಅ ನಾರ್ಮಲ್. ಬಟ್ ಇಷ್ಟೆಲ್ಲಾ ನೀವು ಚಂಚಲ ಅದಿರಂದ್ರೂ ಕೂಡ ನಾನು ನಿಮ್ಗೊಂದು ಹೆಸರಿಡಾಕತ್ತೀನಿ. ಯು ಆರ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಯು ಹ್ಯಾವ್ ಅ ನಾರ್ಮಲ್ ಮಂಕಿ. ಬಟ್ ದಿಸ್ ನಾರ್ಮಲ್ ಮಂಕಿಗೆ ಹೆಂಡ ಕುಡಿಸಿ ಚೋಳ್ ಕಡಿಸ್ತಾರಂತ, ಅದನ್ನ ಕೇಳಿರಲ್ಲ? ಕೋತಿಗೆ ಹೆಂಡ ಕುಡಿಸಿ ಚೋಳ್ ಕಡಿಸ್ದಂಗಾಗಿತ್ತು, ಅವ್ನ್ ಬಾಳೆವ ಅಂತ ಹೇಳ್ತಾರೆ. ಅಂದ್ರೆ ಕೋತಿ ಅಂದ್ರೇನೆ ಚಂಚಲ. ಆ ಕೋತಿಗೆ ನೀ ಹೆಂಡ ಕುಡಿಸಿದ್ದಿ ಅಂದ್ರೆ, ಆ ಕೋತಿಗೆ ಹೆಂಡ ಕುಡಿಸಿ ಮತ್ತೆ ಅದಕ್ಕೆ ಚೋಳ್ ಕಡಿಸಿದ್ರೆ ನಿನ್ನ ಬಾಳೆ ಹೆಂಗ ಆಗ್ಬಾರ್ದು? ಅವಾಗ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಅನದರ್ ಫಾರ್ಮ್ ಆಫ್ ಮಂಕಿ ಇನ್ ಯು. ನಿನ್ನಲ್ಲೂ ಕೆಲವು ನಾರ್ಮಲ್ ಬಿಹೇವಿಯರ್ಸ್ ಅದಾವ, ಅವುಗಳಿಗೆ ನೀ ಇನ್ನೂ ಸ್ವಲ್ಪ ಪ್ರಚೋದನೆ ಕೊಟ್ಟು ಅವಕ್ಕೆ ರೊಕ್ಕದ ಆಸೆ, ಅಂತಸ್ತಿನ ಆಸೆ, ಮತ್ತು ಪದವಿಯ ಆಸೆ, ಮತ್ತೆ ಇಂದ್ರಿಯ ಸುಖಗಳ ಆಸೆ ಎಲ್ಲವನ್ನ ಹಾಕಿ 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 ಈ ಮಂಗನನ್ನ ಹದಗೆಡಿಸಿಬಿಟ್ಟಿದಿ. ಹದಗೆಡಿಸಿದಾಗ ನಿನ್ನಲ್ಲಿ ಒಂದು ಮಂಗ ಉಂಟಾಗ್ತದ, ಅದ ಮಂಗ. ದಿಸ್ ಇಸ್ ದ ಸೆಕೆಂಡ್ ಫಾರ್ಮ್ ಆಫ್ ಮಂಕಿ. ಬಟ್ ನಿನ್ನಲ್ಲಿರ್ತಕ್ಕಂಥ ಆ ಚಂಚಲವಾಗಿರ್ತಕ್ಕಂಥ ಮಂಗನನ್ನ ಹೈಲಿ ಟ್ರೈನ್ ಮಾಡಿ, ಚೆನ್ನಾಗಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಅದಕ್ಕೆ ಚೆನ್ನಾಗಿ ಟ್ರೈನ್ ಮಾಡಿದೆ ಅಂದ್ರೆ ಅದು ಹನುಮಂತ, ಅದು ಆಂಜನೇಯ. ದೇರ್ ಫೋರ್ ಅದಕ್ಕೆ ಮಂಗನನ್ನ ನೀನು ಮರ್ಕಟ ಮಾಡು ಅಥವಾ ಮಂಗನನ್ನ ನೀನು ಹನುಮಂತನ ಮಾಡು. 2 ಆಪ್ಷನ್ ಅದ. ಅದಕ್ಕೆ 3 ಫಾರ್ಮಲ್ಲೂ ಕೂಡ. ದಟ್ಸ್ ವೈ ಹನುಮಂತ, ಆಂಜನೇಯ ಈಸ್ ಅ ಲಾರ್ಡ್ ಅಥವಾ ದೇವತೆ ಆಗಿದ್ರು ಕೂಡ, ದೇವರಂತ ಅಂದ್ರೂ ಕೂಡ ಮಂಗನ ರೂಪನ ಯಾಕೆ ತೋರಿಸಿದಾರೆ ಅಂತಂದ್ರೆ, ದಟ್ ಇಸ್ ಅ ಟ್ರೈನ್ಡ್ ಮೈಂಡ್. ಸಬ್ ಕಾನ್ಶಿಯಸ್ ಇಸ್ ಅ ಟ್ರೈನ್ಡ್ ಅಂಡ್ ವೆರಿ ಒಬಿಡಿಯಂಟ್ ಮೈಂಡ್, ಮಂಕಿ.
and the another one is the Ravana is there, no, this is also a monkey form only, but hinga, understood? Therefore you always remember the three form of monkey, three monkeys, my monkeys, right? Coming to the heading subconscious mind and Hanuman, interpretation starts here. Power of subconscious mind and power of Hanuman. ನೋಡ್ರಿ, ಈ ಎರಡು ವರ್ಡ್ಸ್ ಏನದವಲ್ಲ ಇವೆರಡು ಸಿನೋನಿಮ್ಸ್. ಇನ್ನು ಮುಂದೆ ನಾನು ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ವರ್ಡ್ ಸಬ್ ಕಾನ್ಶಿಯಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಯು ಥಿಂಕ್ ದಟ್ ದಿಸ್ ಇಸ್ ಅ ಹನುಮಂತನ ಬಗ್ಗೆ ಹೇಳ್ತಾ ಇದ್ದಾರಾ ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ. ನಾ ಹನುಮಂತನ ಬಗ್ಗೆ ಹೇಳ್ತಾ ಇದ್ದೆ ಅಂತಂದ್ರೆ ಹನುಮಂತನ ಗುಣಗಾನಗಳು, ಹನುಮಂತನ ಶಕ್ತಿ, ಹನುಮಂತನ ಘಟನೆಗಳು, ಮಿರಾಕಲ್ಸ್ಗಳು ಮತ್ತು ಅವನ ಪವರ್ಸ್ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಕಥೆಗಳು, ದೃಷ್ಟಾಂತಗಳನ್ನ ಹೇಳ್ತಿದ್ದೀನಿ ಅಂದ್ರೆ ಯು ಥಿಂಕ್ ದಟ್ ಸರ್ ಇಸ್ ಎಕ್ಸ್ಪ್ಲೇನಿಂಗ್ ಸಬ್ ಕಾನ್ಶಿಯಸ್ ಮೈಂಡ್. ಯಾರೋ ಒಬ್ಬ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಬುಕ್ ಬರ್ದಾನ ಅಂತಂದ್ರೆ ನೀವು ಥಿಂಕ್ ಮಾಡಿಬಿಡು ಅದು ಹನುಮಂತನ ಮೇಲೆ ಬುಕ್ ಬರ್ದಾನ ಅಂತೇಳಿ. ಹನುಮತ್ ರಾಮಾಯಣ ಅಥವಾ ಹನುಮಂತನ ಪುರಾಣ ನೀ ಏನಾರು ಓದ್ಕೊಂಡ್ ಕುಂತಿ ಅಂದ್ರೆ ಅದ್ರೊಳಗಡೆ ಸಬ್ ಕಾನ್ಶಿಯಸ್ ಬರ್ದಾರ ಅಂತ ಅರ್ಥ. ದೀಸ್ ಟು ಆರ್ ಒನ್ ಅಂಡ್ ದ ಸೇಮ್, ಅಂಡರ್ಸ್ಟುಡ್? ಓಕೆ, ನೌ ಕಮಿಂಗ್ ಟು ವಾಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ಈಗ ನೋಡಿ, ನಾ ಏನಂದೆ ವಾಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾನಂದೆ, ನೀ ಮನಸ್ಸೊಳಗೆ ಏನ್ ಯೋಚನೆ ಮಾಡ್ಬೇಕು, ವಾಟ್ ಈಸ್ ಹನುಮಂತ ಅಂತ ನೀ ಯೋಚನೆ ಮಾಡ್ಬೇಕು. ನಾ ಏನಾದ್ರು ಹನುಮಂತ ಅಂದ್ರೆ ಯಾರು ಅಂತ ನಾ ಕ್ವಶನ್ ಕೇಳಿದ್ರೆ ನೀ ಏನನ್ಕು ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅಂತ ನೀ ಕ್ವಶನ್ ಕೇಳ್ಕೋಬೇಕು. ಈ ರೀತಿ ಬೋತ್ ವಿಲ್ ರನ್. ನನ್ನಲ್ಲಿ ಒಂದು ಥಾಟ್ಸ್ ನಡೀಲಿ, ನಿನ್ನಲ್ಲಿ ಒಂದು ಥಾಟ್ಸ್ ನಡೀಲಿ, ರೈಟಾ? ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅಂತೇಳಿ ಬಹಳ ಸೈಂಟಿಸ್ಟ್ ಗಳಿಗೆ ಇದು ಒಂದು ಇದು ಇತ್ತು, ಚಾಲೆಂಜ್ ಇತ್ತು. ಅದನ್ನ ರಾಗರ್ ಸ್ಪೆರ್ರಿ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್, ಡಾಕ್ಟರ್ ರಾಗರ್ ಸ್ಪೆರ್ರಿ ಡಾಕ್ಟರ್, ಅವರು ಲೆಫ್ಟ್ ಮತ್ತು ರೈಟ್ ಬ್ರೈನ್ ಫಂಕ್ಷನ್ಸ್ ಗಳನ್ನ ಕ್ಲಾಸಿಫೈ ಮಾಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಬ್ರೈನ್ ಏನದಲ್ಲ, ಬ್ರೈನ್ ಅಲ್ಲಿ ಲೆಫ್ಟ್ ಬ್ರೈನ್ ಬೇರೆ ಕೆಲಸ ಮಾಡ್ತಾರಂತೆ, ರೈಟ್ ಬ್ರೈನ್ ಬೇರೆ ಕೆಲಸ ಮಾಡ್ತಾರಂತೆ. ಅವು ಎರಡೂ ಕೆಲಸಗಳು ಡಿಸ್ಟಿಂಗ್ವಿಶ್ಡ್ ಅದ, ಅಂದ್ರೆ ಈ ಕಡೆ ಇರ್ತಕ್ಕಂಥ ವರ್ಕ್ಗಳು ಈ ಕಡೆ ಇಲ್ಲ, ಈ ಕಡೆ ವರ್ಕ್ ಇರ್ತಕ್ಕಂಥದ್ದು ಈ ಕಡೆ ಇಲ್ಲ ಅಂತೇಳಿ ಅವೆರಡನ್ನೂ ಒಂದು ಗೆರಿಗೀಚಿ ಅವನು ಏನ್ ಮಾಡಿದ, ಡಿಫ್ರೆನ್ಶಿಯೇಟ್ ಮಾಡಿದ. ಹಾಗಾಗಿ ಅವರಿಗೆ ನೋಬೆಲ್ ಪ್ರೈಸ್ ಸಿಕ್ತು. ಇದೆ ಯಾವುದು, ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಆಕ್ಟಿವಿಟೀಸ್ ಅನ್ನ ಕ್ಲಾಸಿಫೈ ಮಾಡಿರೋದ್ರಿಂದ ಅವರಿಗೆ ನೋಬೆಲ್ ಪ್ರೈಸ್ ಸಿಗ್ತದೆ. ಯಾರು? ಡಾಕ್ಟರ್ ರಾಗರ್ ಸ್ಪೆರ್ರಿ ಅಂತೇಳಿ. ಅಕಾರ್ಡಿಂಗ್ ಟು ರಾಗರ್ ಸ್ಪೆರ್ರಿ ಏನಂತಂದ್ರೆ ರೈಟ್ ಬ್ರೈನ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇರ್ತದಂತೆ. ರೈಟ್ ಬ್ರೈನ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇರ್ತದ, ಲೆಫ್ಟ್ ಬ್ರೈನ್ ಅಲ್ಲಿ ಕಾನ್ಶಿಯಸ್ ಮೈಂಡ್ ಇರ್ತದೆ. ಒಂದು ಲಕ್ಷ್ಯವನ್ನ ನೀನು ಅಚೀವ್ ಮಾಡಬೇಕಿತ್ತು ಅಂದ್ರೆ ಬೀಯಿಂಗ್ ಅ ರಾಮ, ಇಫ್ ಯು ವಾಂಟ್ ಟು ಅಚೀವ್ ಅ ಗೋಲ್ ದೆನ್ ಯು ವಾಂಟ್ ದ ಹೆಲ್ಪ್ ಆಫ್ ರೈಟ್ ಬ್ರೈನ್ ಅಂಡ್ ಯು ವಾಂಟ್ ದ ಹೆಲ್ಪ್ ಆಫ್ ಲೆಫ್ಟ್ ಬ್ರೈನ್ ಅಂತ. ಹಾಗಾದ್ರೆ ರೈಟ್ ಬ್ರೈನ್ ಅಲ್ಲಿ ಏನೇನಿದೆ ಅಂತಂದ್ರೆ ಕ್ರಿಯೇಟಿವಿಟಿ ಇದೆ. ಕ್ರಿಯೇಟಿವಿಟಿ ಅಂತಂದ್ರೆ ಯಾವುದೇ ಒಂದು ಇದನ್ನ ಏನದು ಟಾಸ್ಕ್ ನ ನೀನು ಕ್ರಿಯೇಟಿವಿಟಿಯಲ್ಲಿ ಕನ್ವರ್ಟ್ ಮಾಡ್ಬೋದು. ಏನದು ಯಾವ್ದಪ್ಪ ಕ್ರಿಯೇಟಿವಿಟಿ? ಹನುಮಂತ ಮಾಡಿದ ಕ್ರಿಯೇಟಿವಿಟಿ ಏನಂದ್ರೆ, ಈಗ ನೀರನ್ನ ದಾಟಬೇಕಾಗಿರ್ತದ, ರಾಮ ಬರ್ತಾನ, ಅವಾಗ ಇಲ್ಲ ಕಲ್ಲುಗಳಿಗೆ ಅದ್ರ ಮೇಲೆ ಶ್ರೀರಾಮ್ ಅಂತ ಬರೆದು ಅದನ್ನ ನೀರಿನ ಮೇಲೆ ಬಿಟ್ಬಿಟ್ರೆ ತೇಲ್ತಾವೆ ಅಂತ ಹೇಳಿದ, ರೈಟಾ? ನೋಡು, ಕ್ರಿಯೇಟಿವಿಟಿ ಇದು. ರಾಮನ ಹೆಸರು ಬರೆದ್ರೆ ಮುಳುಗಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ರು. ಇಂಟ್ಯೂಷನ್ ಏನಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗ್ತದ. ನಾ ಇದನ್ನ ಓದಿನಿ, ಇದೇ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರ್ತದ, ಅವರು ನನಗ ಹೊಗಳ್ತಾರ, ನನ್ನ ಈ ಪ್ರಾಜೆಕ್ಟ್ ಸಕ್ಸಸ್ ಆಗ್ತದ, ನಾನು ಸಾವುಕಾರ ಆಗ್ತೀನಿ. ಇವು ಏನದವಲ್ಲ ಇಂಟ್ಯೂಷನ್ಸ್ ಏನದವಲ್ಲ, ದಟ್ ಈಸ್ ಯುವರ್ ಇಂಟ್ಯೂಷನ್ಸ್. ನೆಕ್ಸ್ಟ್ ಆರ್ಟ್ ಏನು? ಸಂಗೀತ, ಸಾಹಿತ್ಯ, ಕವನ ಬರೆಯೋದು, ಆರ್ಟಿಕಲ್ ಬರೆಯೋದು, ಹಾಡಾಡೋದು, ಹೌದಾ? ಇವು ಏನದವಲ್ಲ, ಡ್ಯಾನ್ಸ್ ಮಾಡೋದು, ಇವೆಲ್ಲ ಏನದವಲ್ಲ ಅವೆಲ್ಲ ಆರ್ಟ್ಗಳು. ಇವೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತವೆ. ಕ್ರಿಯೇಷನ್, ಹೊಸ ಒಂದು ಉತ್ಪತ್ತಿಯನ್ನು ಮಾಡೋದು. ಜಗತ್ತಲ್ಲಿ ಇದುವರೆಗೂ ಇದ್ದೇ ಇಲ್ಲ ಇದು, ಅದನ್ನ ನೀನು ಒಂದು ಹೊಸದನ್ನ ಹುಟ್ಟು ಹಾಕಿದಿ, ಅದು ಯಾರ ಹತ್ರ ಐತಿ? ಸಬ್ ಕಾನ್ಶಿಯಸ್ ಮೈಂಡ್ ಹತ್ರ ಐತಿ. ಹನುಮಂತನ ಆಶೀರ್ವಾದದಿಂದನೇ ಬರ್ತೈತಿ. ಫೀಲಿಂಗ್ಸ್, ನಿನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾವನೆಗಳ ಉಗಮ ಹನುಮಂತನಿಂದನೇ ಆಗ್ಬೇಕು. ದಟ್ ಇಸ್ ಸಬ್ ಕಾನ್ಶಿಯಸ್ ಮೈಂಡ್ ಲಿಂದನೇ ಆಗ್ಬೇಕು. ಭಾವನೆಗಳ ಉಗಮ, ಇನ್ನೊಬ್ಬರ ಮೇಲೆ ಪ್ರೀತಿ ಬರೋದು, ಇನ್ನೊಬ್ಬರ ಮೇಲೆ ಕರುಣೆ, ಅನುಕಂಪ, ಪವಿತ್ರತೆ, ಪ್ರತಿಯೊಂದು ಫೀಲಿಂಗ್ಸ್ ಏನದಲ್ಲ ಆ ಪ್ರತಿಯೊಂದು ಫೀಲಿಂಗ್ಸ್ ಕೂಡ ಹನುಮಂತನಿಂದನೇ ಬರ್ತದೆ. ಇಮ್ಯಾಜಿನೇಷನ್, ಒಂದೇ ಕಡೆ ಕುಂತ್ಕೊಂಡು ಎಲ್ಲವನ್ನು ನನ್ನಲ್ಲಿ ಇದೆ ಅಥವಾ ಇಲ್ಲ ಅಂತಕ್ಕಂಥ ಇಮ್ಯಾಜಿನೇಷನ್ ಪವರ್ ಏನದಲ್ಲ ಅದು ಸಬ್ ಕಾನ್ಶಿಯಸ್ ಮೈಂಡ್. ದೀಸ್ ಅಪಾರ್ಟ್ ಫ್ರಮ್ ದೀಸ್ ದೇರ್ ಆರ್ ಮೆನಿ, ಬಟ್ ಇವು ಬಹಳ ಇಂಪಾರ್ಟೆಂಟ್ ಇದೆ. ಇವು ಏನಂತಂದ್ರೆ ಇವು ಇಂಟ್ಯೂಷನ್ಸ್ ಇರ್ತಕ್ಕಂಥ ಒಂದು ಪಾಯಿಂಟ್ಸ್ಗಳು ನಿನ್ನಲ್ಲಿ ಇವೆ. ಎಲ್ಲಿದಾವ? ನಿನ್ನ ರೈಟ್ ಬ್ರೈನ್ ಅಲ್ಲಿ ಇದಾವ. ಅಂಡರ್ಸ್ಟುಡ್? ನಾಲೆಜ್ ಎಲ್ಲೈತಿ ಅಂತಂದ್ರೆ ರೈಟ್ ಬ್ರೈನ್ ಅಲ್ಲಿ ಐತಿ. ಬಟ್ ಅದನ್ನ ಅಕ್ವೈರ್ ಹೆಂಗ್ ಮಾಡ್ಬೇಕು ಅಂದ್ರೆ ಲೆಫ್ಟ್ ಬ್ರೈನ್ ಥ್ರೂ ಅದನ್ನ ಅಕ್ವೈರ್ ಮಾಡ್ಕೋಬೇಕು. ಅನಾಲಿಸಿಸ್ ಮಾಡ್ತಿದ್ದಿ, ಹೌದಾ? ಲಂಕಾಕ್ ಹೆಂಗ್ ಹೋಗ್ಬೇಕು, ಅಲ್ಲಿಂದ ಹೋಗಿ ಸೀತನ ಹೆಂಗ್ ಕರ್ಕೊಂಡ್ ಬರ್ಬೇಕು, ಅನಾಲಿಸಿಸ್ ಮಾಡ್ತೀವಿ. ಎಷ್ಟು ಕಿಲೋಮೀಟರ್ ಐತಿ ಏನಿಲ್ಲ, ಲಾಜಿಕ್ ಯೋಚನೆ ಮಾಡ್ತಿದ್ವಿ, ಐಡಿಯಾಗಳನ್ನ ಫ್ಯಾಕ್ಟ್ ತಯಾರು ಮಾಡ್ತೀವಿ.
ಫ್ಯಾಕ್ಟ್ಸ್ಗಳನ್ನು ಸ್ಟಡಿ ಮಾಡ್ತಿ, ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿ, ಟ್ರೈನಿಂಗ್ ತಗೊಳ್ತಿ. ಇವೆಲ್ಲ ಏನದವಲ್ಲ ನಿನ್ನ ಲಕ್ಷ್ಯವನ್ನು ಮುಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಟೂಲ್ಸ್ಗಳು. ಈ ಟೂಲ್ಸ್ಗಳು ನಿನ್ನ ಲೆಫ್ಟ್ ಬ್ರೈನ್ ಅಲ್ಲಿ ಇದಾವೆ, ಈ ಟೂಲ್ಸ್ಗಳು ನಿನ್ನ ರೈಟ್ ಬ್ರೈನ್ ಅಲ್ಲಿ ಇದಾವೆ. ಈ ಎರಡನ್ನೂ ಸಿಂಕ್ ಮಾಡಿದಾಗ ನಿನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಬಹಳ ಈಸಿಯಾಗಿ ಬರ್ತದೆ. ಅಂಡರ್ಸ್ಟುಡ್? ಅದಕ್ಕೆ ಆಫ್ಟರ್ ಸ್ಟಡಿಂಗ್ ದಿಸ್ ಒನ್ ಕಾಮನ್ ಸ್ಟೇಟ್ಮೆಂಟ್ ಅದ ನೋಡಿ. ಇದರಿಂದ ನಿಮ್ಗೆ ಹನುಮಂತ ಅಂದ್ರೆ ಯಾರು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅಂತೇಳಿ ಎರಡ್ ಲೈನ್ ಅಲ್ಲೇ ತಿಳಿತದೆ. ಏನಂದ್ರೆ ದ ಲೆಫ್ಟ್ ಬ್ರೈನ್, ಇನ್ ಲೆಫ್ಟ್ ಬ್ರೈನ್ ನಥಿಂಗ್ ಈಸ್ ರೈಟ್. ಇನ್ ಲೆಫ್ಟ್ ಬ್ರೈನ್ ನಥಿಂಗ್ ಈಸ್ ರೈಟ್ ಅಂದ್ರೆ ನಿನ್ನ ಲೆಫ್ಟ್ ಬ್ರೈನ್ ಅಲ್ಲಿ ಏನೆಲ್ಲ ಐತಲ್ಲ ಅದು ಯಾವುದೂ ಸರಿಯಲ್ಲ, ಯಾವುದೂ ಸರಿಯಲ್ಲ. ಅಂದ್ರೆ ಎಲ್ಲ ಗೊಳ್ಳು ತುಂಬ್ಕೊಂಡು ಇಟ್ಕೊಂಡಿ ಅಂತ ನೀನು ತಲೆ ಒಳಗಡೆ, ಹೌದಾ? ಅದೆಲ್ಲ ಗೊಳ್ಳು. ಅದಕ್ಕೆ ಈ ಜಗತ್ತು ಮಾಯೆ ಅಂತ ಹೇಳ್ತಾರೆ. ಜಗತ್ತು ಮಾಯೆ, ಜಗತ್ತಲ್ಲಿ ಏನು ಇಲ್ರಿ, ಎಲ್ಲ ಸುಳ್ಳೈತ್ರಿ, ಏನು ಇಲ್ರಿ ಈ ಜಗತ್ತೊಳಗೆ ಅಂದಾರ ಅಂದ್ರೆ ಅರ್ಥ ದೇ ಆರ್ ಯೂಸಿಂಗ್ ದೇರ್ ಲೆಫ್ಟ್ ಬ್ರೈನ್ ಅ ಲಾಟ್. ದೇ ಆರ್ ಯೂಸಿಂಗ್ ದೇರ್ ಲೆಫ್ಟ್ ಬ್ರೈನ್ ಅ ಲಾಟ್ ಬಿಕಾಸ್ ಇನ್ ಲೆಫ್ಟ್ ಬ್ರೈನ್ ನಥಿಂಗ್ ಈಸ್ ರೈಟ್. ಇದು ಸರಿ, ಇದು ಸರಿ. ರೈಟ್ ಮೀನ್ಸ್ ಸರಿ. ಓಕೆ, ದೆನ್ ಇನ್ ರೈಟ್ ಬ್ರೈನ್ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಹನುಮಂತ, ಈ ಹನುಮಂತನ ಹತ್ತಿರ ಅಥವಾ ಈ ರೈಟ್ ಬ್ರೈನ್ ಅಲ್ಲಿ ನಥಿಂಗ್ ಈಸ್ ಲೆಫ್ಟ್ ಅಂತ. ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲ ಐತಿ. ಪ್ರತಿಯೊಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಅದ ಸಂಗೀತ, ಮ್ಯೂಸಿಕ್, ಪಿಯಾನೋ, ಫ್ಲೂಯಿಟ್, ಏನ್ ಬೇಕಂತ ಹೇಳಿ ಪ್ರತಿಯೊಂದು ಕೂಡ ಐತಿ. ಎಲ್ಲಿ? ರೈಟ್ ಬ್ರೈನ್ ಅಲ್ಲಿ ಐತಿ. ಅಂದ್ರೆ ರೈಟ್ ಬ್ರೈನ್ ರೆಪ್ರೆಸೆಂಟೇಷನ್ ಆಫ್ ಹನುಮಂತ. ರೈಟ್ ಬ್ರೈನ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಹನುಮಂತ. ಅಂಡರ್ಸ್ಟುಡ್? ದಟ್ಸ್ ವೈ ಹಂಗಾರೆ ಆಂಜನೇಯ ಎಲ್ಲಿದ್ದಾನ ಅಂತಂದ್ರೆ ನೀವು ಗುಡಿ ಅಡ್ಡಾಡೋ ಅವಶ್ಯಕತೆ ಇಲ್ಲ, ದೂರ ಹೋಗೋ ಅವಶ್ಯಕತೆ ಇಲ್ಲ, ವ್ರತ ಮಾಡೋ ಅವಶ್ಯಕತೆ ಇಲ್ಲ. ರೈಟ್ಲಿ ಯು ಅಂಡರ್ಸ್ಟ್ಯಾಂಡ್ ಯುವರ್ ರೈಟ್ ಬ್ರೈನ್. ಹೌ ಟು ಆಕ್ಟಿವೇಟ್ ರೈಟ್ ಬ್ರೈನ್ ಅಂತ ಹೇಳಿ ರಾಗರ್ಸ್ ಪೆರ್ರಿ ಅವ್ರನ್ನ ಕೇಳಿದಿ ಅಂತಂದ್ರೆ, ರಾಗರ್ಸ್ ಪೆರ್ರಿ ವಿಲ್ ಎಕ್ಸ್ಪ್ಲೇನ್ ಹೌ ಟು ಆಕ್ಟಿವೇಟ್ ಯುವರ್ ರೈಟ್ ಬ್ರೈನ್. ದೆನ್ ಯೂಸ್ ಯುವರ್ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ. ಎಷ್ಟು ಸಿಂಪಲ್ ಆಗಿ ಹೇಳ್ಯಾರ ನೋಡು. ನಿನ್ನ ರೈಟ್ ಬ್ರೈನ್ ಅನ್ನ ನೀ ಆಕ್ಟಿವೇಟ್ ಮಾಡ್ಬೇಕಿತ್ತಂದ್ರೆ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನ ನೀ ಯೂಸ್ ಮಾಡಿ. ಅಂಡರ್ಸ್ಟುಡ್? ನೆಕ್ಸ್ಟ್ you should understand the meaning of conscious mind and how it works, and the subconscious mind and how it works. See here, the Atma Rama ಏನದಲ್ಲ, ಆತ್ಮ ರಾಮ ಇಂಡಿಪೆಂಡೆಂಟ್ಲಿ ಕಾನ್ಶಿಯಸ್ ಗೆ ಆರ್ಡರ್ ಗಳನ್ನ ಸೆಂಡ್ ಮಾಡ್ತಾನ. ಹೋಗು, ಇದು ಹನುಮಂತನಿಗಲ್ಲ, ಇದು ಲಕ್ಷ್ಮಣನಿಗೆ. ಹೌದಾ? ನೀನು ಇಲ್ಲೇ ಕಾಯ್ಕೊಂಡು ಸೀತೆನ ಕಾಯ್ಕೊಂತಿರು, ನಾ ಸ್ವಲ್ಪ ಹೋಗಿ ಬರ್ತೀನಿ, ಈ ಟೈಪ್ ಇರ್ಬೋದು. ಅದು ಏನೋ ಒಂದು ಆರ್ಡರ್ ಗಳನ್ನ ಕೊಡೋದು ಸಬ್ ಕಾನ್ಶಿಯಸ್ ಮೈಂಡ್. ದೆನ್ ಇಲ್ಲಿ ಆತ್ಮ ಅಥವಾ ನೀನು, ಯುವರ್ ಸೋಲ್ ಏನೈತಲ್ಲ, ಸೋಲ್ ಇಂಡಿಪೆಂಡೆಂಟ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಗೂ ಕೂಡ ಏನ್ ಮಾಡ್ತದ? ಆರ್ಡರ್ನ ಕೊಡ್ತದೆ. ಬಟ್ ಈ ಎರಡು ಆರ್ಡರ್ ಒಳಗಡೆ ಡಿಫರೆನ್ಸ್. ವೆನ್ ಸೋಲ್ ಗಿವ್ಸ್ ಆರ್ಡರ್ ಟು ಕಾನ್ಶಿಯಸ್ ಮೈಂಡ್, ಇಟ್ ವಿಲ್ ಇಂಟರಾಕ್ಟ್ ವಿತ್ ಕಾನ್ಶಿಯಸ್ ಮೈಂಡ್. ಫಾರ್ ಎಕ್ಸಾಂಪಲ್, ನಾಳೆ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗಿ ಅಲ್ಲಿ ಬೆಳಗ್ಗೆ ಎದ್ದು ಒಂದು ಫಂಕ್ಷನ್ ಐತೆ, ಅದನ್ನ ಅಟೆಂಡ್ ಆಗಿ ಬರಬೇಕು ಅಂತ ನಾನು ಕಾನ್ಶಿಯಸ್ ಮೈಂಡ್ ಜೊತೆ ಇಂಟರಾಕ್ಟ್ ಮಾಡಿದ್ರ, ಕಾನ್ಶಿಯಸ್ ಮೈಂಡ್ ವಾಪಸ್ ಇಂಟರಾಕ್ಟ್ ಮಾಡ್ತದೆ. ನಾಳೆ ಬೆಂಗಳೂರು ಹೋಗ್ತಿದ್ವಿ, ಮತ್ತೆ ನಾಳೆ ಒಂದು ಫಂಕ್ಷನ್ ಐತಿ, ಇಲ್ಲಿ ಮನೆ ಮುಂದೆ ಮದುವೆ ಐತಲ್ಲ, ಮತ್ತೆ ಏನ್ ಮಾಡವ? ಇಟ್ ವಿಲ್ ಇಂಟರಾಕ್ಟ್. ಅದು ಮದುವೆ ಪೋಸ್ಟ್ಪೋನ್ ಮಾಡಮ್ಮ, ಮದುವೆ ಪೋಸ್ಟ್ಪೋನ್ ಮಾಡಿದ್ರೆ ಮಂದಿ ಬೈತಾರ. ಸಿ, ದಿಸ್ ಇಸ್ ಇಂಟರ್ಪ್ರಿಟಿಂಗ್ ದ ಥಿಂಗ್ಸ್. ಎರಡೂ ಏನ್ ಮಾಡ್ತಾವ ಅಂತಂದ್ರೆ ಮಾತಾಡ್ಕೊಂಡು ಒಂದು ಡಿಸಿಷನ್ಸ್ಗೆ ಹೊರಗೆ ಬರ್ಲಿಕ್ಕೆ ಚಾನ್ಸಸ್ ಆಗ್ತದೆ. ನೀನ್ ಸ್ಟ್ರಾಂಗ್ ಇದ್ದಿ ಅಂತಂದ್ರ ಚೆನ್ನಾಗಿ ಹೋಗ್ತದ, ಇವನ್ ಸ್ಟ್ರಾಂಗ್ ಇದ್ದ ಅಂದ್ರೆ ನೀವು ಬೆಂಗಳೂರು ಮುಟ್ಟಂಗೆ ಇಲ್ಲ, ಬರೇ ನೆಗೆಟಿವ್ ಥಿಂಕ್ ಮಾಡಿ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ. ರೈಟ್? ದಿಸ್ ಇಸ್ ವಾಟ್ ದ ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್. ನಾನು ಆಗ್ಬೇಕಂತ ಮಾಡಿನೋ ಅಂತಂದು ನೀ ಸಬ್ ಕಾನ್ಶಿಯಸ್ ಮೈಂಡ್ ಸಿನ್ಸಿಯರ್ ಆಗಿ ಹೇಳ್ಬಿಟ್ರೆ, ಆಯ್ತು ಪ್ರಭು, ಮುಗಿಯತ್, ನೀನ್ ಆಗಿಬಿಟ್ಟಿ, ಟೈಮ್ ಕೊಡು, ಎಷ್ಟು ತಿಂಗಳೊಳಗೆ ಆಗ್ಬೇಕು ಪ್ರಭು ಅಂತ ಕೇಳ್ತೈತಿ ಸಬ್ ಕಾನ್ಶಿಯಸ್ ಮೈಂಡ್ ಆಂಜನೇಯ. 3 ತಿಂಗಳಲ್ಲಿ ನಾನು ಎಕ್ಸಾಮ್ ಪಾಸ್ ಆಗಿ ಆಗ್ಬೇಕು. ಧನ್ಯ ಪ್ರಭು, ನೀನು ಆಗಿಬಿಟ್ಟೆ, 3 ತಿಂಗಳು ಟೈಮ್ ಕೊಟ್ಟಿಯಲ್ಲ, 3 ತಿಂಗಳು ನೀ ಆಗಿಬಿಟ್ಟು. ನೋ ಇಂಟ್ರಾಕ್ಷನ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಹನುಮನ. ಹನು ಅಂತಂದ್ರೆ ಲಾಕ್ಡ್ ಜಾಸ್. ನಿನ್ನ ದವಡೆಯನ್ನ ಬಂದ್ ಮಾಡ್ಕೋ, ಬಾಯಿ ಮುಚ್ಚಿ ಮಾತಾಡ್ಬೇಡ. ಹಂಗ ದಿಸ್ ಇಸ್ ಸಬ್ ಕಾನ್ಶಿಯಸ್ ಮೈಂಡ್. ಮಾತಾಡಂಗಿಲ್ಲ, ರಿಪ್ಲೈನ ಮಾಡಂಗಿಲ್ಲ ನಿನಗೆ, ನೀ ಕೇಳಿದ್ರೆ ಮುಗಿದೋತು. ಬಟ್ ನೆಗೆಟಿವ್ನ ಐತಿ ಸಬ್ ಕಾನ್ಶಿಯಸ್ ಮೈಂಡ್. ಏನಾದ್ರು ಹುಲಿ ಅಂದ್ರೆ ನನಗ ಅಂಜಿಕೆ ಬರ್ತೈತೋ ಮಾರಾಯ ಅಂತಂದಿ ಅಂತ ಹೇಳ್ಕೊ. ಆಯ್ತು ಮಹಾಪ್ರಭು, ನಿನಗ ಹುಲಿಗೆ ಅಷ್ಟೇ ಅಲ್ಲ ಮಹಾಪ್ರಭು, ಹುಲಿ ಹೆಸರು ಕೇಳಿದ್ರೆ ಸಾಕು ನಿನ್ನ ಹಾರ್ಟ್ ಬೆಡಂಗ್ ಮಾಡಿಬಿಡ್ತೀನಿ ನಾನು. ಇನ್ನೊಬ್ಬ ಅವರು ಇದು ಅಂದ್ರೆ ಕತ್ತಲ್ ಅಂದ್ರೆ ನನಗೆ ಭಯ ಅಂತಂದು ಹೇಳಿದ್ರು. ಕತ್ತಲ್ ಅಂದ್ರೆ ನನಗೆ ಅಂಜಿಕೆ ಬರ್ತದ ಅಂತ ಹೇಳ್ತಿದ್ದೆ. ಆಯ್ತು ಮಹಾಪ್ರಭು, ಕತ್ತಲ್ ಅಷ್ಟೇ ಅಲ್ಲ ಮಹಾಪ್ರಭು, ಕರಿ ಬಣ್ಣ ನೋಡಿದ್ರೆ ಸಾಕು ನಿನಗೆ ಅಂಜಿಕೆ ತರಿಸೋ ಜವಾಬ್ದಾರಿ ನಂದು. ನಾನು ಕಾಲೇಜಿಗೆ ಲೇಟ್ ಆಗಿ ಹೋಗ್ಬಾರ್ದು,
ಆಯ್ತು ಮಹಾಪ್ರಭು, ನಿನಗೆ ಕಾಲೇಜಿಗೆ ಲೇಟ್ ಮಾಡದ ನನ್ನ ಕೆಲಸ, ಮಾಡಬಾರ್ದು ಅಂತೇಳಿ ಹಂಗೆಲ್ಲ ಇಲ್ಲ ಮಹಾಪ್ರಭು, ನಾನು ಮಾತಾಡಂಗಿಲ್ಲ. ನೀ ಏನಂದಿ ಲೇಟ್ ಅಂದಿಲ್ಲ, ನಾನು ನಿನ್ಗೆ ಲೇಟ್ ಮಾಡ್ತೀನಿ. ಫೇಲ್ ಅಂದಿಲ್ಲ, ನಾನು ನಿನ್ಗೆ ಫೇಲ್ ಮಾಡ್ತೀನಿ. ಫೇಲ್ ಆಗಬಾರ್ದು ಅಂದ್ರೂ ನೀನು ಫೇಲ್ ಮಾಡ್ತೀನಿ. ಪಾಸ್ ಆಗ್ಬೇಕು ಅನ್ನು ಮಹಾಪ್ರಭು, ನಿನ್ನ ಪಾಸ್ ಮಾಡ್ತೀನಿ. ಫೇಲ್ ಆಗಬಾರ್ದು ಅಂತಂದ್ರೆ ನಾನು ನಿನ್ನ ಫೇಲ ಮಾಡವ. ಲೇಟ್ ಆಗಬಾರ್ದು ಅಂದ್ರೆ ನಾನು ಲೇಟ ಮಾಡವ. ಕತ್ತಲು ಅಂದ್ರೆ ನಾನು ಕತ್ಲು ತೋರ್ಸವನ. ಕತ್ಲಂದ ಅಂಜಿಕೆ ಬರ್ತದೆ ನನಗೆ ಬರಬಾರ್ದು ಅಂತಂದ್ರೆ ಇದು ಹಂಗಿಲ್ಲ ಮಹಾಪ್ರಭು. ನೀ ಜಸ್ಟ್ ಹೇಳ ಮಹಾಪ್ರಭು, ನಾನು ನಿಮ್ಗೆ ತರಿಸಿ ಕೊಟ್ಬಿಡ್ತೀನಿ. ದಿಸ್ ಈಸ್ ವಾಟ್ ಆಂಜನೇಯ. ಅದಕ್ಕೆ ಸಂಜೀವಿನಿ ಬೂಟಿ ತಗೊಂಬ ಅಂತೇಳಿ ಕಳಿಸಿದ್ರ ಗುಡ್ಡ ತಗೊಂಬಂದಿದ್ದ ಅಂತ ಆಂಜನೇಯ. ಅದ ಯಾಕಂತಂದ್ರೆ ಯು ಹ್ಯಾವ್ ನಾಟ್ ಗಿವನ್ ಅ ಕ್ಲಿಯರ್ ಸ್ಪೆಸಿಫಿಕ್ ಆರ್ಡರ್ ಟು ದ ಹನುಮಂತ. ಒಂದು ಮಿಸ್ಟೇಕ್ ಆಯ್ತು ರಾಮಂದು ಅಥವಾ ವೈದ್ಯಂದು, ಏನಂತ ಹೋಗು ಸಂಜೀವಿ ಬೂಟಿ ತಗೊಂಬ ಅಂತ ಅಂದ್ಬಿಟ್ಟ, ಹಂಗಾತು. ಅದೇ ಹನುಮಂತಗೆ ಏನಾದ್ರು ಹೋಗು ಇಷ್ಟು 8 ಕಿಲೋಮೀಟರ್ ದೂರ ಒಂದು ಗುಡ್ಡ ಸಿಗ್ತದ, ಆ ಗುಡ್ಡದೊಳಗೆ ಒಂದು ಕಾಲ್ದಾರಿ ಅದ, 2 ಕಾಲ್ದಾರಿ ಅದಾವ, ಇದನ್ನ ಬಿಡು, ಈ ಕಾಲ್ದಾರಿ ಒಳಗೆ ಹೋಗು, ಅಲ್ಲಿ ಒಂದು ಸಣ್ಣದೊಂದು ಗಿಡ ಸಿಗ್ತೈತಿ, ಅಬೌಟ್ ಒಂದು 10 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಆ ಗಿಡದೊಳಗಡೆ ಒಂದಿಷ್ಟು ಎಲೆಗಳು ಇರ್ತಾವ, ಆ ಎಲೆಗಳು ಹಿಂಗ ಚೂಪಾಗಿರ್ತಾವ, ಹಿಂಗ ಬಾರಿಸಿರ್ತಾವ. ಅಂತ ಎಲೆಗಳನ್ನ 10 ಎಲೆಗಳನ್ನ ಹರ್ಕೊಂಡು ಕರೆಕ್ಟಾಗಿ ಅವು ವಾಟರ್ ಕಂಟೆಂಟ್ ಆರ್ಲಾರ್ದಂಗ ಒಂದು ಪ್ಯಾಕೆಟ್ನಾಗ ಇಟ್ಕೊಂಡು ವಾಪಸ್ ಬಾ ಅಂತ ಹನುಮಂತಗೆ ಹೇಳಿದ್ರ, ಆಯ್ತು ಮಹಾಪ್ರಭು ಅಂತೇಳಿ ಆಂಜನೇಯ ಸೀದಾ ಹೋಗಿ ಆ 10 ಎಲೆಗಳನ್ನು ತಗೊಂಡು ವಾಪಸ್ ಬಂದ್ಬಿಡ್ತಿದ್ದ. ಬಟ್ ಇಲ್ಲಿ ತಪ್ಪೇನಾಗಿತ್ತು, ಹೋಗು ಸಂಜೀವಿನಿ ಬೂಟಿ ತೊಂಬ ಅಂದಿದ್ದಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಿತ್ತು. ದಟ್ಸ್ ವೈ ದ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ವೇಸ್ ವರ್ಕ್ ಇನ್ ದಟ್ ಫಿನಾಮಿನಾ. ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಹೇಳ್ತೀನಿ. ಅಂದ್ರೆ ಆಂಜನೇಯನನ್ನ ಒಲಿಸೋದು ಹೆಂಗೆ, ಕೆಲವ್ರು ಹೇಳ್ತಿರ್ತಾರೆ ನೋಡು, ಆಂಜನೇಯನನ್ನ ಒಲಿಸೋದು ಹೆಂಗ್ರಿ ಅಂತ ಕೇಳಿದ್ರೆ, ನೀವು 100 ಮಂದಿ ಊಟ ಹಾಕ್ಸ್ರಿ, 1000 ಮಂದಿ ಊಟ ಹಾಕ್ಸ್ರಿ, ಅಲ್ಲಿಗೆ ಹೋಗಿ ಬೇಡ್ಕೊಳ್ರಿ, ಇಲ್ಲಿಗೆ ಹೋಗಿ ಬೇಡ್ಕೊಳ್ರಿ, ಬರಿಗಾಲಿಲ್ಲಿ ಅಡ್ಡಾಡ್ರಿ, ಬೆಂಕಿ ಮೇಲೆ ಅಡ್ಡಾಡ್ರಿ, ನೀರಿಲ್ಲಾರ್ದಂಗೆ ಕೂಡ್ರಿ, ಉಪವಾಸ ಮಾಡ್ರಿ, ಬೇಡ ಬೇಡ, ಇವು ಯಾವ ಮಾಡಬೇಡ್ರಿ. ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮಲ್ಲಿ ಅದ, ಆಂಜನೇಯ ನಿಮ್ಮಲ್ಲಿ ಅದನ. ದೇರ್ಫಾರ್ ಯು ಕ್ಯಾನ್ ಈಸಿಲಿ ಆಂಜನೇಯನನ್ನು ಒಲಿಸಬಹುದು. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, then you can get work done by the subconscious mind. First ಏನಂತಂದ್ರೆ, without specific order, without specific orders, subconscious will do nothing. ಅಥವಾ it will make your life mess. ತಿಳಿದ? ನೀ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ನೀನು ಆರ್ಡರ್ ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡಂಗಿಲ್ಲ. ಮಾಡಿದ್ರೂ ಕೂಡ ಅದು ಬಹಳ ಹೆಪಜಾರ್ಡ್ ಒಳಗಡೆ ಮಾಡ್ತದೆ. ಲೈಫ್ ಬಿಕಮ್ ಹೆಲ್ ಆಗ್ತದೆ. ಯಾಕಂತಂದ್ರೆ ನೀ ಸ್ಪೆಸಿಫಿಕ್ ಮಾಡಿಲ್ಲ ಅಂತಂದ್ರೆ ನಿನ್ ಕಣ್ಣೆದ್ರಿಗಿದ್ರೂ ಕೂಡ ನೀ ಅದನ್ನ ಮುಟ್ಟಕ್ಕಾಗಂಗಿಲ್ಲ. ಸಚ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಮೆನಿ. ನಿಮ್ಗೂ ಆಗಿರ್ತಾವ. ಆಯ್ತಾ? ಹೇಳೋದೊಂದು ಮಾಡೋದೊಂದು ಆಗೈತ್ರಿ ಜೀವನ. ನಾನಾ ಒಂದ್ ಕೇಳ್ತೀನಿ, ದೇವರ ಒಂದು ಕೊಡಾಕತ್ತಾನ ಅಂತ ಅಂತಿರ್ತೀರಿ. ಯಾಕಂತಂದ್ರೆ ನಾವು ಸ್ಪೆಸಿಫಿಕ್ ಆಗಿಲ್ಲ. This is very 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 important. Be specific with your subconscious mind. Second very very important thing ಏನಂತಂದ್ರೆ, it itself underestimates its power. ಇದಕ್ಕ ರಾಮಾಯಣದಲ್ಲಿ ಒಂದು ಸನ್ನಿವೇಶ ಬರ್ತದೆ. ಯಾರು? ಜಾಂಬವಂತ ಅಂತ ಇರ್ತಾನೆ. ಜಾಂಬವಂತ ಏನ್ ಮಾಡ್ತಾನೆ ಅಂತಂದ್ರೆ, ಈ ಹನುಮಂತನಿಗೆ ಮೋಟಿವೇಟ್ ಮಾಡ್ತಾನೆ. ಹನುಮಂತನಿಗೆ ಏನೋ ಸಣ್ಣ ಹುಡುಗಿದ್ದಾಗ ಒಂದು ಶಾಪ ಸಿಕ್ಕಿರ್ತದಂತ. ಏನ್ ಶಾಪ ಅಂತಂದ್ರೆ, ಹನುಮಂತ ತನ್ನ ಶಕ್ತಿಗಳನ್ನು ತಾನು ಮರೆತು ಬಿಟ್ಟಿರ್ತಾನೆ. ಅವನಿಗೆ ಬೇರೆದವರು ಬಂದು ಹೇಳಿದಾಗ ತನ್ನ ಶಕ್ತಿಗಳು ಜಾಗೃತ ಆಗಿ ಆ ಶಕ್ತಿಗಳನ್ನ ತಗೊಂಡು ಅವನು ಮುಂದೆ ವರ್ಕ್ ಮಾಡ್ತಿರ್ತಾನೆ. ಹೌದಾ? ನೀವು ಸುಮ್ಮ ಬಿಟ್ಬಿಟ್ರಿ ಅಂತಂದ್ರ ಅವನಿಗೆ ತನ್ನ ಶಕ್ತಿ ಬಗ್ಗೆ ಅರಿವು ಇರಂಗಿಲ್ಲ. ದಿಸ್ ಇಸ್ ವಾಟ್. ಅದಕ್ಕೆ ಜಾಂಬವಂತ ಅವನಿಗೆ ಹೇಳ್ತಾನೆ, ನಿನ್ನ ಹತ್ರ ಇಂಥ ಪವರ್ ಅದ, ನಿನ್ನ ಹತ್ರ ಅಂಥ ಪವರ್ ಅದ, ಹೋಗು ನೀನು ಮಾಡಬಲ್ಲೆ, ನೀನು 7 ಸಪ್ತ ಸಾಗರವನ್ನು ದಾಟಬಲ್ಲೆ ಅಂತೇಳಿ ಮೋಟಿವೇಟ್ ಮಾಡಿದಾಗ ದೆನ್ ಸಬ್ ಕಾನ್ಶಿಯಸ್ ಮೈಂಡ್ ಎದ್ದು ಕುಂತ್ಕೊಂಡು ವರ್ಕ್ ಮಾಡ್ತದೆ. ದಟ್ಸ್ ವೈ ದ ಮೋಟಿವೇಶನ್ ಈಸ್ ರಿಕ್ವೈರ್ಡ್. ಮತ್ತೆ ಎಂಥದ್ದು? ಕಂಟಿನ್ಯೂಸ್ ಅಂಡ್ ವೆರಿ ಎಫೆಕ್ಟಿವ್ ಮೋಟಿವೇಶನ್ ಈಸ್ ರಿಕ್ವೈರ್ಡ್. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಕಂಟಿನ್ಯೂಸ್ ರಿಮೈಂಡರ್ ಈಸ್ ರಿಕ್ವೈರ್ಡ್. ಸಬ್ ಕಾನ್ಶಿಯಸ್ ಮೈಂಡ್ ಕಡೆಯಿಂದ ಕೆಲಸ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಹನುಮಂತನ್ನು ಒಲಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಮೋಟಿವೇಶನ್ ಬೇಕು. ಎರಡನೇದೇನ್ ಬೇಕು? ರಿಮೈಂಡರ್ ಬೇಕು. ನೀನು ಕಂಟಿನ್ಯೂಸ್ಲಿ ರಿಮೈಂಡರ್ ಬೇಕು. ಎದ್ದೇಳು, ಬೆಳಗ್ಗೆ ಆಯ್ತು, ಎದ್ದೇಳು, ಈ ಕೆಲಸ ಮಾಡು, ನಿನ್ನಿಂದ ಆಗ್ತೈತಿ, ನೀ ಮಾಡ್ಬೇಕು. ಅದಕ್ಕೆ ನಾವೇನಂತೀವಿ? ಮ್ಯಾನಿಫೆಸ್ಟೇಷನ್ ಅಂತೀವಿ. ಇನ್ನೊಂದು ವಿಡಿಯೋ ಮಾಡ್ತೀನಿ, ಹೌ ಟು ಮೇಕ್ ಮ್ಯಾನಿಫೆಸ್ಟೇಷನ್ ಅಂತೇಳಿ. ಹೌದಾ? ಮ್ಯಾನಿಫೆಸ್ಟ್ ಮಾಡ್ಬೇಕು. ಅಥವಾ ಇಮ್ಯಾಜಿನೇಷನ್ ಮಾಡ್ಬೇಕು. ಈ ಥಾಟ್ಸ್ ಹಾಕೊಂಡು ಕೂತ್ಕೊಳ್ಬೇಕು.
ಆ ಥಾಟ್ಸ್ ಹಾಕೊಂಡು ಕುಂತ್ಕೊಂಡಿ ಅಂತಂದ್ರೆ ಅವು ಕಂಟಿನ್ಯೂಸ್ಲಿ ರಿಮೈಂಡ್ ಮಾಡ್ತಾ ಇದ್ದಿ ಅಂತಂದ್ರೆ ನಿನ್ನ ಕೆಲಸಗಳು ಆಗ್ತವೆ. ದ ಥರ್ಡ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಬೌಟ್ subconscious mind what we have to know is it is innocent, very 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 innocent. ಅರ್ಥ ಆಯ್ತಾ? ಅದಕ್ಕೆ ಭಾಷೆ ಇಲ್ಲ. ಆಂಜನೇಯನಿಗೆ ಯಾವುದೇ ಭಾಷೆ ಅರ್ಥ ಆಗಂಗಿಲ್ಲ, ಆಂಜನೇಯನ್ ಕೂಡ ಮಾತಾಡಂಗಿಲ್ಲ. ಬಿಕಾಸ್ ಬಾಯಿ ಲಾಕ್ ಆಗೈತಿ. ಬಾಯಿ ಲಾಕ್ ಆದ್ರಿಂದ ಅದು ಮಾತಾಡಂಗಿಲ್ಲ, ನಿಮ್ಮ ಭಾಷೆನೂ ಅರ್ಥ ಆಗಂಗಿಲ್ಲ. ದಟ್ಸ್ ವೈ ಯು ಹ್ಯಾವ್ ಟು ವರ್ಕ್ ವಿತ್ ಫೀಲಿಂಗ್ಸ್. ನಿನಗೆ 10 ಲಕ್ಷ ರೂಪಾಯಿ ಬೇಕಿತ್ತು ಅಂತಂದ್ರೆ ಆಂಜನೇಯನಿಗೆ ದೇವರೇ 10 ಲಕ್ಷ ರೂಪಾಯಿ ಕೊಡು ಅಂತಂದ್ರೆ ಅದಕ್ಕೆ ತಿಳ್ಕೊಳಂಗಿಲ್ಲ. 10 ಲಕ್ಷ ರೂಪಾಯಿ ಇದ್ದಾಗ ನೀನು ಹೆಂಗ್ ಬದುಕ್ತಿದ್ಯಲ್ಲ ಹಂಗ ಬದುಕಿ ಬಿಡು. ನೀನು ಮರ್ದಿನ ನಿನ್ ಅಕೌಂಟ್ನಾಗ 10 ಲಕ್ಷ ರೂಪಾಯಿ ಬಂದ್ಬಿಡ್ತಾವ. ಪಾಸ್ ಆದಾಗ ಒಂದು ಎಕ್ಸಾಮಿನೇಷನ್ ಪಾಸ್ ಆಗಿ ನೀನು ಗೌರ್ಮೆಂಟ್ ಜಾಬ್ ತಗೊಂಡಾಗ ನೀ ಹೆಂಗಿರ್ತೀಯಲ್ಲ ಆ ಫೀಲ್ ಮಾಡಿದಿ ಅಂತ ತಿಳ್ಕೊ. ಅವಾಗ ಆ ಫೀಲ್ ಅನ್ನ ನೋಡಿ ನಿನಗ ಅದನ್ನ ತಂದು ಕೊಡ್ತದೆ. ದಟ್ ಈಸ್ ವಾಟ್ ಇನ್ನೋಸೆಂಟ್ ಅಂತಂದ್ರೆ ಇಟ್ ವಿಲ್ ನಾಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪಾಸಿಟಿವ್ ಥಾಟ್ ಅಂಡ್ ನೆಗೆಟಿವ್ ಥಾಟ್. ವೆರಿ ಇಂಪಾರ್ಟೆಂಟ್, ಬಹಳ ಹೈಲಿ ಇಂಪಾರ್ಟೆಂಟ್. ಇಟ್ ವಿಲ್ ನೆವರ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪಾಸಿಟಿವ್ ಥಾಟ್ ಅಂಡ್ ನೆಗೆಟಿವ್ ಥಾಟ್. ಇಟ್ ವಿಲ್ ವರ್ಕ್ ಆನ್ ದ ಫೀಲಿಂಗ್ಸ್. ಫೇಲ್ ಆಗ್ಬಾರ್ದಪ್ಪ, ದೇವ್ರೇ ಆಂಜನೇಯ ಫೇಲ್ ಆಗ್ಬಾರ್ದಪ್ಪ ಅಂತಂದಾಗ ಆಂಜನೇಯ ಏನ್ ಮಾಡ್ತಾನೆ ಅಂತಂದ್ರ ನನ್ನ ಮಗ ನನ್ನ ಮಗ ಫೇಲ್ ಆಗ್ಬಾರ್ದಂತೇಳಿ ಹೆದರಾಕತ್ತಾನ. ಎಕ್ಸಾಮ್ ನೋಡಿದ ತಕ್ಷಣ ಇವನಿಗೆ ಹೆದರಿಕೆ ಆಗತೈತಿ. ಹಂಗಾಗಿ ಇವನು ಹೆದರಿಕೆಯನ್ನ ಇಷ್ಟಪಡಾಕತ್ತಾನ. ಹಂಗಾಗಿ ಇವನಿಗೆ ನಾನು ಜಾಸ್ತಿ ಹೆದರ್ಸ್ಬೇಕು ಅಂತೇಳಿ ನನ್ನನ್ನ ಜಾಸ್ತಿ ಹೆದರ್ಸ್ತಾನ. ಸಬ್ ಕಾನ್ಶಿಯಸ್ ಮೈಂಡ್ ಭಾಳ ಡೇಂಜರ್ ಅನ್ನೋದು, ಇದಕ್ಕೆ ಭಾಳ ಡೇಂಜರ್. ಇದನ್ನ ಅರ್ಥ ಮಾಡ್ಕೊಂಡಿ ಅಂದ್ರೆ ಮುಗಿದೋಯ್ತು. ತಿಳಿದ? ಒಬ್ಬ ಸರ್ ಅದಾರ ಅಂತ ತಿಳ್ಕೊ, ಈ ಪ್ರೊಫೆಸರ್ ಬಹಳ ಕಾಡ್ತಾರ, ಅವ್ರು ಬೈತಾರ ಅವ್ರನ್ನ ಬೆಟ್ಟೆ ಹಾಕಕ್ ನಿನಗ ಅಂಜಿಕೆ ಬರಾಕತೈತೆ. ಅವ್ರು ಹೋದ್ರ ಬೈತಾರ ದೇವ್ರ ಮುಂದೆ ಕುಂತ್ಕೊಂಡು ಹೇಳ್ತಾರೆ, ದೇವ್ರೇ ಆ ಮನುಷ್ಯನಿಗೆ ಒಂದ್ ಸ್ವಲ್ಪ ಚಲೋ ಬುದ್ಧಿ ಕೊಡಪ್ಪ, ಅಂತ ತಿಳಿದ? ಅವಾಗ ಆಂಜನೇಯ ಏನ್ ಥಿಂಕ್ ಮಾಡ್ತಾನ? ಚಲೋ ಬುದ್ಧಿ ಕೊಡಂಗಿಲ್ಲ ಆ ಮನುಷ್ಯನಿಗೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ನನ್ನ ಮಗ ಆ ವ್ಯಕ್ತಿಯನ್ನು ನೋಡಿದ್ರ ಹೆದರಾಕತ್ತಾನ. ಯಾವಾಗ ನನ್ನ ಮಗ ಈ ವ್ಯಕ್ತಿಯ ಹೆಸರು ನೆನಪು ಮಾಡ್ಕೊತಾನಲ್ಲ ಅವಾಗ ಇವನಿಗೆ ಹೆದರಿಕೆ ಬರ್ತೈತಿ. ಇವ ಹೆದರಾಕತ್ತಾನ ಅಂತಂದ್ರೆ ದಿನ ಮುಂಜಾನೆ ಹೆದರ್ತಾನ, ಮಧ್ಯಾಹ್ನ ಹೆದರ್ತಾನ, ಸಂಜೆನೂ ಹೆದರ್ತಾನ, ಪ್ರತಿ ದಿನಾನೂ ಹೆದರ್ತಾನ. ಹೆದರಿ ಸಾಯ್ತಿದ್ದ ಪ್ರಾಣಿ ಅಂದ್ರ ಇವನು ಹೆದರಿಕೆಯನ್ನ ಇಷ್ಟಪಟ್ಟಿದ್ದಾನೆ. ಹಂಗಾಗಿ ನಾನು ಇವನಿಗೆ ಹೆದರ್ಸ್ಬೇಕು ಅಂತ ಹೇಳಿ ಅವಾಗ ಇವನು ಮತ್ತೆಷ್ಟು ಸ್ಟ್ರಾಂಗ್ ಮಾಡ್ತೈತಿ. ಅವ ಯಾಕೋ 10 ದಿವಸ ಬಂದಿಲ್ಲಲ್ಲ ಅಂದ್ ಮತ್ತೆ ಬಯಕ್ ಸ್ಟಾರ್ಟ, ಮತ್ತೆ ಹೆದರ್ಸದ 1 2 3 4 ಹಚ್ಚಿ ಹೆದರಿಸಿ ನಿನ್ನ ಹಾಳು ಮಾಡ. ದಿಸ್ ಇಸ್ ದ ಸಬ್ ಕಾನ್ಶಿಯಸ್ ಮೈಂಡ್. ಲೇಟ್ ಆಗ್ಬಾರ್ದಪ್ಪ ಕಾಲೇಜಿಗೆ ಜಲ್ದಿ ಹೋಗ್ಬೇಕಂತ ಅಂದಂಗೆಲ್ಲ ಟ್ರಾಫಿಕ್ ಜಾಸ್ತಿ ಆಗ್ತೈತಿ. ನೀ ಅಂದಂಗೆಲ್ಲ ನಿನ್ ಕಾರ್ ಪಂಚರ್ ಆಗ್ತೈತಿ, ಗಾಲಿ ಪಂಚರ್ ಆಗ್ತೈತಿ, ಕಾರ್ ಸರಿಗಾಗಲ್ಲ, ಪೆಟ್ರೋಲ್ ಬಂಕ್ ಹೋಗ್ತಿ, ಪೆಟ್ರೋಲ್ನ ಕ್ಯೂ ಭಾಳ ಇರ್ತೈತಿ, ಹಾಸ್ಟೆಲ್ ಇದೇನದು ಕಾರಿಡಾರ್ನಾಗ ಹೋಗ್ತಿದ್ದಿ, ಕಾಲ ನೀರ್ ಬಿದ್ದಿರ್ತಾವ, ಜಾರ್ತಿದ್ದಿ, ಬೀಳ್ತಿದ್ದಿ, ಹಂಗೆ ಹೊಲ್ಸಾಗ್ತದ, ಒಳಗ್ ಓಡ್ತಿದ್ದಿ. ಇಷ್ಟೆಲ್ಲ ಕಷ್ಟ ಯಾಕೆ ಪಡಾಕತ್ತಿ ಅಂತಂದ್ರ ನೀನು ಹೆದರಾಕತ್ತಿದಿ. ಸಬ್ ಕಾನ್ಶಿಯಸ್ ಮೈಂಡ್ ಥಿಂಕ್ಸ್ ದಟ್ ಯು ಲವ್ ಫಿಯರ್, therefore it will bring fear. Because you are enjoying every moment, therefore the Lord Anjaneya will bless you to enjoy more. You are worrying more, then Lord Hanuman will bless you to worry more, because he never differentiate between the positive and negative commands. Understood? That's why be very specific when you give a task to the subconscious mind. Always have a reminder and motivate your subconscious mind. And third thing is that feel what you want, don't ask what you want. Feel what you want, don't ask what you want. Okay. ಈಗ ಈ ಕಾನ್ಸೆಪ್ಟ್ ಏನ್ ನಾ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳ್ತಿದ್ದೀನಲ್ಲ, ಇದು ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸಬ್ ಕಾನ್ಶಿಯಸ್ ಮೈಂಡ್. ಇಲ್ಲಿ ನಿಮ್ಗ ಆಂಜನೇಯನ್ ಇಂಟರ್ಪ್ರಿಟೇಷನ್ ಆಗ್ತಿತ್ತು ಅಂದ್ರೆ ಓಕೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಒಳಗೆ ಹೇಳ್ತಾ ಇದ್ದೀನಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀವು ಬರೀ ಆಂಜನೇಯ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿರಿ. ಆಂಜನೇಯ ಆದ್ರೆ ಬೆಟ್ಟದೊಳಗಿದ್ದ, ರಾಮನ್ ಜೊತೆಗಿದ್ದ, ಜೈರಾಮ್ ಜೈ ಶ್ರೀರಾಮ್ ಬಾಡಿ ಬಿಲ್ಡರ್ ಮಾಡಿದ್ದ, ಇಷ್ಟ ತಿಳ್ಕೊಂಡ್ರೆ ನಿಮ್ಗ ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಆಗಂಗಿಲ್ಲ. ನೀವು ಆಂಜನೇಯನ
ಹಿಸ್ಟ್ರಿ ಅಥವಾ ಅವನ ಚರಿತ್ರೆಯನ್ನು ನೀವು ಅಡ್ವಾನ್ಸ್ ಲೆವೆಲ್ ಒಳಗೆ ಓದಿದ್ದಿ ಅಂದ್ರೆ ಈ ಸ್ಲೈಡ್ ನಿನಗೆ ಅರ್ಥ ಆಗಕ್ಕೆ ಶುರು ಆಗ್ತದೆ. ರೈಟಾ? ನೋಡಿ, ಸಬ್ ಕಾನ್ಶಿಯಸ್ ಮೈಂಡ್ ಏನೈತಲ್ಲ ಇಡೀ ಜಗತ್ತಿಗೆ ಒಂದೇ ಐತಿ. ಇದನ್ನ ನಾನು ಎಷ್ಟು ಜನರಿಗೆ ಟೀಚ್ ಮಾಡ್ತಿರ್ತೀನಲ್ಲ ಕ್ಲಾಸ್ ಒಳಗ ಅಥವಾ ಬೇರೆದವರಿಗೆ ಟೀಚ್ ಮಾಡ್ತಿರ್ತೀನಿ, ಅವಾಗೆಲ್ಲ ನನಗ ಒಂದ್ ರೀತಿ ಹೆದರಿಕೆ ಆಗ್ತದ, ಆಮೇಲೆ ಒಂದ್ ರೀತಿ ಪ್ರೌಡ್ ಫೀಲ್ ಆಗ್ತದ. ಬಿಕಾಸ್ ಇದೊಂದು ಅಲ್ಟಿಮೇಟ್ ಟ್ರುತ್ ಅದ. ಈಗ ನಾ ಹೇಳ್ತಕ್ಕಂಥದ್ದು ಇಷ್ಟು ಅಲ್ಟಿಮೇಟ್ ಟ್ರುತ್ ನಾನು ನನ್ನ ಜೀವನದೊಳಗೆ ಎಂದೂ ಪಡೆದಿಲ್ಲ. ನಾನು ಇದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದೀನಿ. ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್ ಮೈ ಸೆಲ್ಫ್. ನಾನು ನಿಮ್ಗೆ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಎಕ್ಸಾಗ್ರೇಟ್ ಮಾಡಿ ಅತಿಶಯೋಕ್ತಿಯಾಗಿ ಹೇಳ್ತೇನೆ ನಾನು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಏನ್ ಮಾಡೋಕ್ಕಾಗಲ್ಲ, ಅದು ಕಂಟೆಂಟ್ ಹಂಗೈತಿ. ಆ ಕಂಟೆಂಟ್ ಹಂಗಿರೋದ್ರಿಂದ ನಾನು ಇಷ್ಟು ಪ್ರೆಷರ್ ಹಾಕಿ ಇಷ್ಟು ಮೋಟಿವೇಟ್ ಮಾಡಿ ಹೇಳಲೇಬೇಕಾದಂತ ಕಂಟೆಂಟ್ ಇರೋದ್ರಿಂದ ಹಂಗೈತಿ. ಓಕೆ, ಇದು ನನ್ನ ತಪ್ಪಲ್ಲ, ನನ್ನ ಅಹಂಕಾರ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ನೋಡು, ಇದು ನಾನು, ಇದು ನೀನು, ಇದು ಅವಳು, ಇದು ಅವನು, ಇದು ಅದು, ಇದೊಂದು ನಾಯಿ, ಇದು ಹಾವು, ಇದು ಗಿಡ, ಇದೇನಿದು ಒಂದು ಗಿಡ, ಇದು ಒಂದು ಚೇಳು, ಅದೇ ಇದೊಂದು ಚೇಳು, ಇದೊಂದು ಕಲ್ಲು, ಇದು ಮಣ್ಣು, ಇದು ಗಿಡ, ಇದು ಗಾಳಿ, ಇದು ಪರ್ವತ, ಇದು ಏನು. ಜಗತ್ತಲ್ಲಿ ಎಷ್ಟೋ ಎಂಟಿಟಿಗಳು ಇದಾವೆ, ಎಷ್ಟೋ ಸ್ಪೀಸೀಸ್ ಅದಾವ, ಎಷ್ಟೋ ಎಂಟಿಟಿಗಳು ಅದಾವ, ಮಟೀರಿಯಲ್ಸ್ ಅದಾವ. ಬಟ್ ಎಲ್ಲಾ ಮಟೀರಿಯಲ್ಸ್ಗಳಿಗೂ ಕೂಡ ಒಂದೇ ಕನೆಕ್ಷನ್ ಅದ. ಹಾವಿಗೂ ಸಬ್ ಕಾನ್ಶಿಯಸ್ ಮೈಂಡ್ ಇದೆ, ಕಲ್ಲಿಗೂ ಇದೆ, ನಾಯಿಗೂ ಇದೆ, ಮನುಷ್ಯನಿಗೂ ಇದೆ, ನನಗೂ ಇದೆ, ನಿನಗೂ ಇದೆ, ಅವನಿಗೂ ಇದೆ, ಅವಳಿಗೂ ಇದೆ, ಗಿಡಕ್ಕೂ ಇದೆ, ಮಣ್ಣಿಗೂ ಇದೆ. ಸಾಕ್ ಬಿಡ್ರಿ ಸರ, ಎಷ್ಟು ಹೇಳ್ತೀರಿ ಅಂತ ಅನ್ಬಿಡ್ರಿ ನೀವು. ಪ್ರತಿಯೊಂದು ಜೀವರಾಶಿಗೂ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಒಂದೇ ಇದೆ. ಇದನ್ನ ನೀವು ಡಿವಿನಿಟಿ ಒಳಗಡೆ ಯೋಚನೆ ಮಾಡಿದ್ರೆ, ಆಂಜನೇಯ ರಾಮಾಯಣದಲ್ಲಿದ್ದ ಆಂಜನೇಯನೇ ಮಹಾಭಾರತದಲ್ಲಿದ್ದ ಆಂಜನೇಯನೇ ಎಲ್ಲ ಪುರಾಣದಲ್ಲಿದನ. ಅದೇ ಆಂಜನೇಯನೇ ಸೂರ್ಯನ ನುಂಗಿದ್ದು, ಅದೇ ಆಂಜನೇಯನೇ ವಾಯುವನ್ನು ಹಿಡಿದಿದ್ದು, ಅದೇ ಆಂಜನೇಯನೇ ಎಲ್ಲಾ ಕಡೆ ಇದ್ದಿದ್ದು. ಆಂಜನೇಯ ಒಬ್ಬನೇ, ಅವಂದು ಮಾರುವೇಷಗಳಿಲ್ಲ. ವಿಷ್ಣುವಿನ ಮಾರುವೇಷಗಳು, ಕೃಷ್ಣನ ಮಾರುವೇಷಗಳು, ಶಿವನ ಮಾರುವೇಷಗಳು, ಬ್ರಹ್ಮನ ವೇಷಗಳು ಸಿಗ್ತಾವ ನಿಮಗ. ಬಟ್ ಆಂಜನೇಯನು ಅದೇ ಕೋತಿಯ ಚಿತ್ರನೇ, ಮಂಗನ ಚಿತ್ರನೇ. ಬಿಕಾಸ್ ದಟ್ ಈಸ್ ಓನ್ಲಿ ಒನ್ ಎಂಟಿಟಿ. ಓಕೆ, ಇದರಿಂದ ಏನ್ ತಿಳಿತದೆ ಅಂದ್ರೆ, ಒಂದ್ ಎಂಟಿಟಿ, ಇದು ಒಂದು ಸತ್ಯ ಆಯ್ತು. ಎರಡನೇ ಸತ್ಯ ನೋಡ್ರಿ, ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಕಾನ್ಶಿಯಸ್ ಮೈಂಡ್ ಬೇರೆ, ನಿನ್ನ ಕಾನ್ಶಿಯಸ್ ಮೈಂಡ್ ಬೇರೆ, ನನ್ನ ಬೇಕು ಬೇಡಗಳು ಬೇರೆ, ನಿನ್ನ ಬೇಕು ಬೇಡಗಳು ಬೇರೆ, ನಿನ್ನ ಲಿಮಿಟೇಷನ್ಸ್ಗಳು ಬೇರೆ, ನನ್ನ ಲಿಮಿಟೇಷನ್ಸ್ಗಳು ಬೇರೆ, ಚೇಳಿನ ಧರ್ಮ ಬೇರೆ, ನಾಯಿಯ ಧರ್ಮ ಬೇರೆ, ಹಾವಿನ ಧರ್ಮ ಬೇರೆ, ಕಲ್ಲಿನ ಇಷ್ಟ ಬೇರೆ, ವಾಯುವಿನ ಇಷ್ಟ ಬೇರೆ. ಪ್ರತಿಯೊಬ್ಬರ ಇಷ್ಟಗಳು ಬೇರೆ, ಪ್ರತಿಯೊಬ್ಬರ ಕಾನ್ಶಿಯಸ್ ಮೈಂಡ್ಗಳು ಬೇರೆ, ಪ್ರತಿಯೊಬ್ಬರ ಎಲ್ಲವೂ ಬೇರೆ 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 ಅದಾವ. ಕಾನ್ಶಿಯಸ್ಲಿ ಏನೇನದಾವಲ್ಲ ಅವೆಲ್ಲ ಬೇರೆ ಅದಾವ. ಬಟ್ ನಮ್ಮ ಎಲ್ಲಾರ್ದು ಸಬ್ ಕಾನ್ಶಿಯಸ್ ಮೈಂಡ್ ಒಂದಾಯ್ತು. ಹಂಗಾಗಿ ನೀನು ಇದು ಒಂದು ಹುಡುಗ ಅಂತ ತಿಳ್ಕೊ, ಇದೊಂದು ಹುಡುಗಿ ಅಂತ ತಿಳ್ಕೊ. ಈ ಹುಡುಗಿಯನ್ನ ಇಷ್ಟಪಟ್ಟಿದ್ದಿ ಅಂದ್ರೆ ನೀ ಕಾನ್ಶಿಯಸ್ ಲೆವೆಲ್ ಇಲ್ಲಿ ನೀ ಮಾತಾಡಿದಿ ಅಂತಂದ್ರೆ ಬಡಿಸ್ಕೊಂಡ್ ಬರ್ತಿ. ಐ ಲವ್ ಯು ಅಂತ ನೀ ಇಲ್ಲಿ ಅಂದಿ ಅಂತಂದ್ರೆ ಅವಲೋ ಬಾಡ್ಯಾ ಜಿಟ್ಟ್ಯಾ ರಾಡ್ಯಾ ಅಂತೇಳಿ ಇಕ್ಕಿ ಬಡ್ದು ಬಿಡ್ತಾಳೆ ನಿನಗೆ. ಬಿಕಾಸ್ ಯು ಆರ್ ಟಾಕಿಂಗ್ ಇನ್ ಕಾನ್ಶಿಯಸ್ ಲೆವೆಲ್. ಬಿಕಾಸ್ ಇನ್ ಕಾನ್ಶಿಯಸ್ ಲೆವೆಲ್ ಯು ಬೋತ್ ಆರ್ ನಾಟ್ ಸೇಮ್. ನೀ ಏನ್ ಮಾಡು, ಅಪ್ಲಿಕೇಶನ್ ಇಲ್ಲಿಗೆ ಹಾಕ. ಐ ಲವ್ ಸಚ್ ಎ ಗರ್ಲ್, she should have these characteristics ಅಂತ ನೀ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕು. ನನಗೆ ಇಂಥ ಹುಡುಗಿ ಬೇಕು ಅಂತೇಳಿ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಕಿ ಮಕ್ಕೊಂಬಿಡು, ಮುಗಿತ್. ನೀ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಅವಾಗ ಈ ಹುಡುಗಿ ಏನ್ ಮಾಡ್ತಾಳಂದ್ರೆ, ನನಗ ಇಂಥ ಹುಡುಗ ಬೇಕು ಅಂತೇಳಿ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾಳೆ. ಟನ್ 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 ಟನ್. ಡೀಪ್ ಮೆಡಿಟೇಷನ್ ಒಳಗೋ ಅಥವಾ ಡೀಪ್ ಥಾಟ್ಸ್ ಒಳಗೋ, ಪೂಜೆ ಮಾಡೋತ್ನಾಗೋ ಅಲ್ಲೋ ಇಲ್ಲೋ ಥಾಟ್ಸ್ ಹಾಕ್ತಾಳೆ. ದೆನ್ ಇವೆರಡೂ ಥಾಟ್ಸ್ ಎಲ್ಲಿ ಸ್ಟೋರ್ ಆಗ್ಯಾವ? ಆಂಜನೇಯನ ಹತ್ರ ಸ್ಟೋರ್ ಆಗ್ಯಾವ. ದೆನ್ ಇವ್ರಿಬ್ಬರನ್ನು ಫಸ್ಟ್ ಅವ ಇಲ್ಲಿ ಕನೆಕ್ಟ್ ಮಾಡ್ತಾನೆ. ಯಾವಾಗ ಇಲ್ಲಿ ಬಾಂಡ್ ಕನೆಕ್ಟ್ ಆಯ್ತಲ್ಲ, ಅವಾಗ ಹೋಗಿ ನೀ ಐ ಲವ್ ಯು ಅನ್ನಂತನ ಐ ಲವ್ ಯು ಟು ಅಂತ ಹೇಳಕ್ಕೆ. ಎಷ್ಟು ಚಂದ ಐತಿ, ಬಹಳ ಈಸಿ ಐತಿ, ಅರ್ಥ ಆಯ್ತಾ? ದಟ್ಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಎಇ ಆಗ್ಬೇಕು ಅಂತೇಳಿ ನೀನು ಸ್ಟೂಡೆಂಟ್ ಅದಿದಿ, ನೀ ಏನದಿದಿ? ಸ್ಟೂಡೆಂಟ್ ಅದಿ. ನಾನು ಎಇ ಆಗ್ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕು.
ನಾನು ಆದ್ರೆ ಹೀ ಮಾಡ್ತೀನಿ, ನನಗೊಬ್ಬ ಚಲೋ ಟೀಚರ್ ಬೇಕು, ನನಗೊಂದು ಯೂಟ್ಯೂಬ್ ಚಾನಲ್ ಬೇಕು, ನನಗೆ ನೋಟ್ಸ್ ಬೇಕು, ಕಡಿಮೆ ರೊಕ್ಕದಾಗ ನೋಟ್ಸ್ ಬೇಕು, ನನಗೆ ಪ್ರತಿ ಡೌಟ್ಸ್ ಸಾಲ್ವ್ ಮಾಡೋಕೆ ಒಬ್ಬ ಟೀಚರ್ ಬೇಕು ಅಂತೇಳಿ ಇಲ್ಲಿ ಅಪ್ಲಿಕೇಶನ್ ಹಾಕು. ನೀ ಯಾವ ಮೂಲೆಗರ ಇರೋ, ಕರ್ನಾಟಕದೊಳಗೆ ಅಲ್ಲ ಇಂಡಿಯಾದೊಳಗೆ ಎಲ್ಲರ ಇರ್ನಿ, ಸುಮ್ಮ ಅಪ್ಲಿಕೇಶನ್ ಹಾಕಿ. ಹಾಕಿದಿ? ನಾನು ಇಲ್ಲಿದ್ದೀನಿ, ನಾನೊಂದು ಅಪ್ಲಿಕೇಶನ್ ಹಾಕ್ತೀನಿ. ನನಗೊಬ್ಬ ಸಿನ್ಸಿಯರ್ ಸ್ಟೂಡೆಂಟ್ ಬೇಕು, ಆ ಸಿನ್ಸಿಯರ್ ಸ್ಟೂಡೆಂಟ್ಸ್ ನಾ ಹೇಳಿದ್ದನ್ನೆಲ್ಲ ಫಾಲೋ ಮಾಡಬೇಕು, ಅವ ಏನು ಚಿಂತೆ ಮಾಡ್ಬಾರ್ದು, ಬರೀ ನನ್ನ ನೋಟ್ಸ್ ಓದಬೇಕು, ನನ್ನ ವಿಡಿಯೋ ನೋಡ್ಬೇಕು, ನನ್ನ ಜೊತೆ ಕಾಂಟ್ಯಾಕ್ಟ್ ಒಳಗಿರ್ಬೇಕು, ನನಗೆ ಬಹಳ ವಿಧೇಯ ಆಗಿರ್ಬೇಕು, ವಿನಯಪೂರ್ವಕವಾಗಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಕೊಡು ಅಂತೇಳಿ ನಾನು ಇಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ. ನಮ್ಮಿಬ್ಬರನ್ನ ಇವ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ನಮ್ಮಿಬ್ಬರನ್ನ ಇಲ್ಲಿ ಕಾಂಟ್ಯಾಕ್ಟ್ ಆದ್ಮೇಲೆ ನಾವಿಬ್ರು ವಾಟ್ಸಪ್ ಒಳಗಡೆ ನನ್ನ ಲಿಂಕ್ ನೀನ್ ತಗೋ, ನಿನ್ ಲಿಂಕ್ ನಾನು ತಗೋ ಅಂತೇಳಿ ಶೇರ್ ಮಾಡ್ಕೊಂಡು ಇಬ್ರು ಒಂದು ವಾಟ್ಸಪ್ ಗ್ರೂಪ್ ಒಳಗೆ ಬರ್ತೀವಿ. ನೀನ್ ನನ್ನ ಸ್ಟೂಡೆಂಟ್ ಆಗ್ತೀನಿ, ನಾನು ಟೀಚರ್ ಆಗ್ತೀನಿ. ನನಗೊಂದು ಫೀಲಿಂಗ್ ಐತಿ, ನನಗೊಂದು ಹುಡುಗಿ ಬ್ರೇಕಪ್ ಮಾಡ್ಬಿಟ್ಟಾಳ, ಆ ಹುಡುಗಿ ಬ್ರೇಕಪ್ ಆದ್ಮೇಲೆ ನನಗೊಂದು ಫೀಲಿಂಗ್ ಐತಿ, ಅದಕ್ಕೊಂದು ಚಲೋ ಹಾಡ್ ಬೇಕು ಅಂತ ಇಲ್ಲಿ ಅಪ್ಲಿಕೇಶನ್ ಹಾಕು. ಇಲ್ಲಿ AR ರೆಹಮಾನ್ ಕುಂತ್ಕೊಂಡು ಒಂದು ಹಾಡ್ ಬರೆದ ಆ ಅಪ್ಲಿಕೇಶನ್ ಇದರಿಂದ ಡೌನ್ಲೋಡ್ ಮಾಡ್ಕೊಂಡು ಒಂದು ಹಾಡ್ ರಚನೆ ಮಾಡಿರ್ತಾನೆ. ಸಬ್ ಕಾನ್ಶಿಯಸ್ ಮೈಂಡ್ಲಿಂದ ಒಂದು ಹಾಡನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಹಾಡನ್ನು ಕಂಪೋಸ್ ಮಾಡಿ ವೆಬ್ಸೈಟ್ ಒಳಗೆ ಹಾಕ್ಯಾನ. ನಿನಗೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗ್ತದೆ. ನಿನಗೊಂದು ಲಾಯಲ್ ಒಂದು ಪ್ರಾಣಿ ಬೇಕಾಗಿತ್ತು, ನಾಯಿ, ಅದನ್ನ ಅಪ್ಲಿಕೇಶನ್ ಹಾಕು, ನಿನಗದು ನಾಯಿ ಸಿಗ್ತದೆ. ಒಂದು ಹಾವು ಇಲ್ಲಿ ಬರಾಕತ್ತದ, ನೀನು ಇಲ್ಲಿ ಹೊಂಟಿದಿ, ಹೆದರ್ಬೇಡ, ನಾನು ನಿನಗೆ ಏನೂ ಮಾಡಂಗಿಲ್ಲ ಅಂತ ಸಬ್ ಕಾನ್ಶಿಯಸ್ಲಿ ಅಪ್ಲಿಕೇಶನ್ ಹಾಕು, ಅವಾಗ ಅದನ್ನು ನಿನಗೆ ಇಲ್ಲಿ ಅಪ್ಲಿಕೇಶನ್ ಆಗ್ತದೆ. ನಾನು ನಿನ್ ಕಡೆಯಂಗಿಲ್ಲ ಅಂತೇಳಿ, ಅವೆರಡು ಕಡೆಯಂಗಿಲ್ಲ. ನೀ ಹಾವಿನ ಮುಂದೆ ಹೋದ್ರೂ ಕೂಡ ಅದು ಹಾವು ನಿನಗೆ ಕಡೆಯಂಗಿಲ್ಲ. ಬಿಕಾಸ್ ಯು ಆಲ್ ಆರ್ ಕನೆಕ್ಟೆಡ್ ಟು ಸಬ್ ಕಾನ್ಶಿಯಸ್ ಮೈಂಡ್. ಇಷ್ಟು ಚಂದ ಐತಲ್ಲ. ಯಾಕೆ ಇದನ್ನ ನಾ ವರಿ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ, ನನ್ನ ಲೈಫ್ ಒಳಗಡೆ ಬಹಳ ಆಗಿದಾವೆ ಟ್ರೆಮಂಡಸ್ ಈ ರೀತಿ ಅಪ್ಲಿಕೇಶನ್ ಆಗ್ಯಾವಲ್ಲ. ಅದಕ್ಕೆ ನಾನು ಅಂತಿರ್ತೀನಿ ನಮ್ಮ ಕಾಲೇಜಲ್ಲಿ, ಸರ್ ನಿಮ್ಗೆ ಏನ್ ಬೇಕಾಗೈತಿ ಹೇಳ್ರಿ ಅಂತಂದು ಯಾರ ಕೇಳ್ತಾರೆ, ಸರ್ ನಾನು ನಿಮ್ಗೆ ಹೇಳಂಗಿಲ್ರಿ, ನಾವು ಮೇಲೆ ಅಪ್ಲಿಕೇಶನ್ ಹಾಕ್ತೀವಿ ಹೇಳ್ರಿ. ನಾವು ಇಲ್ಲಿ ಜಸ್ಟ್ ರೈಟ್ ಅನ್ ಅಪ್ಲಿಕೇಶನ್ ಟು ಹಿಯರ್, ದೆನ್ ಯು ವಿಲ್ ಬಿ ಸ್ಯಾಂಕ್ಷನ್ಡ್. ಮಳಿ ಬೇಕಾ, ಅಪ್ಲಿಕೇಶನ್ ಹಾಕ್ರಿ. ಬೆಳಿ ಬೇಕಾ, ಅಪ್ಲಿಕೇಶನ್ ಹಾಕ್ರಿ. ಮಾರ್ಕ್ಸ್ ಬೇಕಾ, ಅಪ್ಲಿಕೇಶನ್ ಹಾಕ್ರಿ. ಎಲ್ಲಿ ಹಾಕ್ರಿ? ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲೈತಿ? ರೈಟ್ ಬ್ರೈನ್. ನಾನು ನಿಮ್ಗೆ ಫಸ್ಟ್ ಒಂದು ಪಾಯಿಂಟ್ ಹೇಳಿದೆ, ನನಗೆ ಹೆದರಿಕೆ ಆಗ್ತದ ಈ ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ, ನನಗೆ ಅದು ಹೆದರಿಕೆ ಆಗ್ತದ ಅಂತ ಹೇಳಿದ್ನಲ್ಲ. ಹೆದರಿಕೆ ಯಾಕಾಗ್ತದೆ ಗೊತ್ತಾ? ನಿಮಗೂ ಎದುರಿಸ್ತೀನಿ ನೋಡಿ. ನಾವು ಹ್ಯೂಮನ್ ಬೀಯಿಂಗ್ಸ್ ಏನಿದೀವಲ್ಲ, ಈಗ ನಿಮ್ಗೆ ಹೆದರಿಕೆ ಆಗ್ತೈತಿ. ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ ಏನಿದೀವಲ್ಲ, ಬಹಳ ಡೇಂಜರ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗಿವೆ. ಡೇಂಜರ್ಲಿ ಮ್ಯಾನುಫ್ಯಾಕ್ಚರ್ಡ್ ಹೆಂಗಾಗಿವೆ ಅಂದ್ರೆ, ನಮ್ಮಲ್ಲಿ ಒಂದು ಲೆಫ್ಟ್ ಬ್ರೈನ್ ಅದ, ಒಂದು ರೈಟ್ ಬ್ರೈನ್ ಅದ. ರೈಟ್ ಬ್ರೈನ್ ಒಳಗಡೆ ಏನೆಲ್ಲ ಫಂಕ್ಷನ್ ಆಗ್ತಾವಲ್ಲ, ಇದು ನಮ್ಮ ಸಲುವಾಗಿ ಆಗಂಗಿಲ್ಲ, ಇದು ಯೂನಿವರ್ಸಲ್ ಬೆನಿಫಿಟ್ಸ್ ಸಲುವಾಗಿ ಆಗ್ತೈತಿ. ಯೂನಿವರ್ಸಲ್ ಬೆನಿಫಿಟ್ಸ್, ಸಮಾಜ ಸೇವೆಗೋಸ್ಕರ ಆಗ್ತದೆ. ರೈಟ್ ಬ್ರೈನ್ ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಕೂಡ ಸಮಾಜ ಸೇವೆಗಳಿಗೋಸ್ಕರ. ಇದರಿಂದ ನಿನಗೆ ವೈಯಕ್ತಿಕವಾಗಿ ಏನು ಯೂಸ್ ಇಲ್ಲ, ರೈಟ್ ಬ್ರೈನ್ ಅಲ್ಲಿ ಆಗ್ತಕ್ಕಂಥ ಆಕ್ಟಿವಿಟಿಗಳು. ಲೆಫ್ಟ್ ಬ್ರೈನ್ ಏನಿದೆಲ್ಲ, ಲೆಫ್ಟ್ ಬ್ರೈನ್ ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಆಕ್ಟಿವಿಟಿಗಳು ನಿನಗ ಆಗ್ತದ. ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಅದರ್ಸ್. ನಾನು ಸಮಾಜ ಸೇವೆ ಮಾಡಾಕತ್ತೀನಿ ಅಂತ ತಿಳ್ಕೊಳ್ರಿ, ನಾನ್ ಮಾಡಂಗಿಲ್ಲ, ನನ್ನ ಕಡೆಯಿಂದ ಮಾಡಿಸಲಾಗ್ತದ. ನಾವು ಹುಡುಗರಿಗೆ ಪಾಠ ಮಾಡ್ತಿದ್ದೀನಿ ಅಂತಂದ್ರ ನನಗ್ ಪಾಠ ಮಾಡಕ್ ಇಂಟ್ರೆಸ್ಟ್ ಇಲ್ಲೋ, ನನಗ್ ಮಾಡ್ಸಕತ್ತಾರ, ನೀ ಪಾಠ ಮಾಡು, ನಾ ಸಮಾಜ ಸೇವೆ ಮಾಡು. ವರ್ಸ್ಟ್ ಪಾಲಿಟಿಷಿಯನ್ ಅಂತ ತಿಳ್ಕೊಡ್ರಿ, ಅವನಿಂದ ಎಷ್ಟರ ಕರಪ್ಷನ್ ಇರಲಿ, 99% ಬಿಲ್ ಒಳಗಡೆ ಅವ ಕರಪ್ಟನ್ ಮಾಡ್ತಾನಂದ್ರೂ ಕೂಡ, 99% ಕರಪ್ಟ್ ಮಾಡಿ ಒಂದು ರೋಡ್ ಮಾಡಿಸ್ತಾನಂದ್ರೂ ಕೂಡ, ಆ ರೋಡ್ ಒಳಗೆ ಅವ ಅಡ್ಡಾಡಂಗಿಲ್ಲ, ಆ ರೋಡ್ ಒಳಗಡೆ ಬ್ಯಾರ್ಯಾರ ಅಡ್ಡಾಡ್ತಾರೆ. ಅಂದ್ರೆ ಈ ಯೂನಿವರ್ಸ್ ಏನದಲ್ಲ, ಈ ಯೂನಿವರ್ಸ್ ನಿನ್ನ ಕಡೆಯಿಂದ ಒಂದು ಕೆಲಸ ಮಾಡಿಸ್ಕೊಳಕತ್ತೈತಿ. ಹೆದರಿಕೆ ಹೆಂಗಾಗತ್ತಂದ್ರ, ವಿ ಆಲ್ ಆರ್ an employee of this nature. ನಾವು ಬಿತ್ತಲೇಬೇಕು. ನಿನಗೆ ಇಷ್ಟ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನೀನ್ ಗಿಡ ಬಿತ್ತಲೇಬೇಕು ಅಂದಾಗನೇ ನಿನಗೆ ಊಟ ಸಿಗ್ತೈತಿ. ಗಿಡ ಬಿತ್ತೋದ್ರಿಂದ ಯೂನಿವರ್ಸಿಗೆ ಲಾಭ ಆಗ್ತೈತಿ, ಅದ್ರ ಬಂದಿರತಕ್ಕಂಥ ಫಲ ತಿಂದ್ರೆ ನಿನ್ನ ಬಾಡಿಗೆ ಲಾಭ ಆಗ್ತೈತಿ. ನೀನು ಪಾಠ ಮಾಡ್ಲೇಬೇಕು, ನೀನು ಒಳ್ಳೇದನ್ನ ಬಿತ್ತಲೇಬೇಕು ಜಗತ್ತಿಗೆ. ಒಳ್ಳೇದನ್ನ ಬಿತ್ತೋದ್ರಿಂದ ಜಗತ್ತಿಗೆ ಲಾಭ ಆಗ್ತೈತಿ. ಆ ಒಳ್ಳೇದನ್ನ ಬಿತ್ಕೊಂತ ಹೋದಾಗ ನಿಂದ ನೇಮ್ ಫೇಮ್ ಆಗ್ತೈತಲ್ಲ, ಅವಾಗ ನಿನಗ ಖುಷಿ ಆಗ್ತೈತಿ. ಅಂಡರ್ಸ್ಟುಡ್? ನೀನ್ ಕಬ್ಬು ಬೆಳಿಲೇಬೇಕು, ಕಬ್ಬು ಬೆಳೆದು ಸಕ್ರಿ ತಯಾರು ಮಾಡ್ಲೇಬೇಕು, ಆ ಸಕ್ರಿನ ನೀನ್ ಮಾರಾಟ ಮಾಡ್ಲೇಬೇಕು, ಯೂನಿವರ್ಸಿಗೆ ಒಳ್ಳೇದಾಗ್ತದ.
ಅದರಿಂದ ಬಂದಿರತಕ್ಕಂಥ ರೊಕ್ಕ ನಿನಗೆ ಸಿಗ್ತಾವಲ್ಲ, ಅವಾಗ ನಿನಗೆ ಖುಷಿ ಆಗ್ತೈತಿ. ನಿನ್ನಷ್ಟಕ್ಕೆ ನೀನೇ ಖುಷಿ ಪಡ್ತೀನಿ ಅನ್ನಕ ಈ ಜಗತ್ತಲ್ಲಿ ಆಪ್ಷನ್ ಇಲ್ಲ. ಇದೇ ಮೋಸ್ಟ್ ವಂಡರ್ಫುಲ್ ಅಂಡ್ ಮೋಸ್ಟ್ ಡೇಂಜರಸ್ ಅಟ್ ಮೋಸ್ಟ್ ವಂಡರ್ಫುಲ್ ಥಿಂಗ್. ನಿನಗೋಸ್ಕರ ನೀನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ರೋಡಿಗೆ ನೀನು ರೋಡ್ ಯೂಸ್ ಮಾಡ್ತೀಯ ಅಂತಂದ್ರ ಟೋಲ್ ಗೇಟ್ ಒಳಗಡೆ ಟ್ಯಾಕ್ಸ್ ಕೊಡ್ತಿಲ್ಲ, ಮತ್ತೆ ಗಾಳಿಗೆ ಯಾರ ಟ್ಯಾಕ್ಸ್ ಕೊಡ್ತಾರನೋ ಅಂತ ಕೇಳ್ತಾರಲ್ಲ ಮಂದಿ, ಅವ್ರಿಗೆ ಉತ್ತರ ಕೊಡ್ತೀವಿ ನಾವು. ಗಾಳಿಗೆ ಟ್ಯಾಕ್ಸ್ ಕೊಡಾಕತ್ತೀವಿ ನಾವು, ನೀರಿಗೆ ಟ್ಯಾಕ್ಸ್ ಕೊಡಾಕತ್ತೀವಿ, ಭೂಮಿಗೆ ಟ್ಯಾಕ್ಸ್ ಕೊಡಾಕತ್ತೀವಿ, ಸೂರ್ಯನಿಗೆ ಟ್ಯಾಕ್ಸ್ ಕೊಡಾಕತ್ತೀವಿ. ಹೆಂಗ? ಇಷ್ಟ ಇಲ್ಲ ಅಂದ್ರೂ ಸಮಾಜ ಸೇವೆ ಮಾಡಾಕತ್ತೀವಿ ನಾವು. ನನಗ ಮುಂಜಾನೆ ಸಂಜೆ ತನಕ ಮನೆಯೊಳಗೆ ಮಕ್ಕೋಬೇಕಂತ ಆಸೆ ಐತಿ. ಚಂದಾಗಿ ತಿನ್ಬೇಕು, ಹೊಟ್ಟೆ ತುಂಬಾ ನಿದ್ದೆ ಮಾಡ್ಬೇಕು, ಚಂದಾಗಿ ತಿನ್ಬೇಕು, ನಿದ್ದೆ ಮಾಡ್ಬೇಕು, ಇದ್ದ ನನ್ನ ಜೀವನದ ಆಸೆ. ಬಟ್ ಇಲ್ಲ, ಮಾಡಕ್ ಆಗ್ತಿಲ್ಲ. ನಾ ಸಮಾಜ ಸೇವೆ ಮಾಡ್ಲೇಬೇಕ. ಒಂದು 20-30 ಮಂದಿನ ಕರ್ಕೊಂಡ್ ಬರ್ಬೇಕು, ಅವ್ರಿಗೆ ಪಾಠ ಮಾಡ್ಬೇಕು, ಅವ್ರು ಕೊಟ್ಟ ರೊಕ್ಕ ತಗೊಂಡ್ ಹೋಗ್ಬೇಕು, ನಾ ಊಟ ಮಾಡ್ಬೇಕು. ನನ್ ಬ್ಯಾಡ್ ಅಂದ್ರು ನಾನು ಬೆಳಿಬೇಕು, ನಾ ಬ್ಯಾಡ್ ಅಂದ್ರು ನಾನು ರೋಡ್ ಮಾಡಿಸ್ಬೇಕು, ನಾ ಬ್ಯಾಡ್ ಅಂದ್ರು ನಾ ಬಂಗ್ಲೋ ಮಾಡ್ಬೇಕು, ನಾ ಬ್ಯಾಡ್ ಅಂದ್ರು ವಿಧಾನಸೌಧದೊಳಗೆ ಜಗಳಾಡ್ಬೇಕು. ಬಿಕಾಸ್ ಯು ಆರ್ ಆನ್ ಎಂಪ್ಲಾಯ್ ಆಫ್ ದಿಸ್ ಯೂನಿವರ್ಸ್, employee of this nature. You have to first think for the universe, later you have to think for the self. Understood? That's why ನಿಮ್ಮ ಬ್ರೇನ್ ಒಳಗಡೆ ಒಂದು ಚಿಪ್ ಇಟ್ಬಿಟ್ಟನವ ದೇವರು. ಈ ಬ್ರೇನ್ ಒಳಗಡೆ ಚಿಪ್ ಇಟ್ಟು ಅದ್ರ ಪ್ರಕಾರ ನೀನ್ ಆಕ್ಟ್ ಮಾಡ್ಲೇಬೇಕು, ಮಾಡ್ಬೇಕು, ಆಪ್ಷನ್ ಇಲ್ಲ. ಅದಕ್ಕೆ ಸೋಮಾರಿಗಳಾಗ್ಬೇಡ. ನೀ ಸೋಮಾರಿ ಆದ್ರೂ ಕೂಡ ನಿನ್ನ ಕಡೆಯಿಂದ ಇವಾಗ ಪಗಾರ ಕೊಡಾಕತ್ತ ನಿನಗ ಯಾರು? ನೇಚರ್ ಏನದಲ್ಲ ಬಾಸ್, ದ ಬಾಸ್ ಆಫ್ ದಿಸ್ ನೇಚರ್, ಗಾಡ್ ಅನ್ರಿ ಏನ್ರನ್ರಿ, ನೇಚರ್ ನಿನ್ನ ಪಗಾರ ಕೊಡಾಕತ್ತೇನೆ. ಏನ್ ಕೊಡಾಕತ್ತೇನೆ ಹೇಳು? ಟೈಮ್ ಟು ಟೈಮ್ ಗಾಳಿ ಕೊಡಾಕತ್ತೇನ, ಟೈಮ್ ಟು ಟೈಮ್ ನೀರ್ ಕೊಡಾಕತ್ತೇನ, ಭೂಮಿ ತಿರುಗ್ಸಾಕತ್ತೇನ ನಿನ್ನ ಸಲುವಾಗಿ, ಹೌದಾ? ಅಲೆಗಳನ್ನು ಕ್ರಿಯೇಟ್ ಮಾಡಾಕತ್ತೇನ, ಸೂರ್ಯನಿಂದ ಕಿರಣ ಕೊಡಾಕತ್ತೇನ, ಇವೆಲ್ಲವನ್ನು ಕೊಡಾಕತ್ತೇನ ಅಂದ್ರೆ ನಿನಗೆ ಪೇಮೆಂಟ್ ಕೊಡಾಕತ್ತೇನ. ದೇವ್ರ ಏನ್ ಮಾಡಕತ್ತ? ನೇಚರ್ ಏನ್ ಮಾಡಕತ್ತೈತಿ? ಇಟ್ ಈಸ್ ಗಿವಿಂಗ್ ಯು ಎವ್ರಿ ಸೆಕೆಂಡ್ ಸ್ಯಾಲ್ರಿ. ದೆನ್ ಎವ್ರಿ ಸೆಕೆಂಡ್ ಸ್ಯಾಲ್ರಿ ಕೊಡಕತ್ತ ನಿನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತದ? ಅದು ನಿನ್ನ ರೈಟ್ ಬ್ರೈನ್ ಅಲ್ಲಿ ಇಂತಿಂತ ಕೆಮಿಕಲ್ಸ್ ಹಾಕಿಟ್ಟನಲ್ಲ, ಆ ಎಲ್ಲಾ ಕೆಮಿಕಲ್ಸ್ ಗಳನ್ನ ನೀನು ರಿಲೀಸ್ ಮಾಡಿದಾಗ ಸಮಾಜ ಸೇವೆ ಮಾಡ್ಬೇಕಾಗ. ದಿಸ್ ಇಸ್ ಅನ್ ಆಪ್ಷನ್. ಅಂಡ್ ಹೂ ಇಸ್ ದಿಸ್? ಹೂ ಇಸ್ ದೇರ್ ಇನ್ ಯುವರ್ ಬಾಡಿ ಅಂಡ್ ಹೂ ಇಸ್ ದ ಲಾರ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಆಕ್ಟಿವಿಟಿ? ನಿನ್ನ ಬಾಸ್ ಯಾರು? ಸಮಾಜ ಸೇವೆಯನ್ನು ಮಾಡಿಸಿಕೊಳ್ತಕ್ಕಂಥ ಬಾಸ್ ಯಾರು? ಆಂಜನೇಯ. ಇಲ್ಲಿ ನೀವು ಆಂಜನೇಯನಿಗೆ ಎದರ್ಬೇಕಾಗ್ತದೆ. ಆಂಜನೇಯ 10 ಲಕ್ಷ ರೂಪಾಯಿ ಕೊಡು ಅಂತಂದ್ರೆ ಸತ್ರು ಕೊಡಂಗಿಲ್ಲ ಆಂಜನೇಯನಿಗೆ. ನೀ 1000 ಅಲ್ಲ 100 ಕಾಯಿ ಹೊಡಿ, 1000 ಮಂದಿ ಊಟ ಅಲ್ಲ 1,00,000 ಮಂದಿ ಊಟ ಹಾಕ್ಸಿ ನೀನು 10 ಲಕ್ಷ ರೂಪಾಯಿ ಕೇಳಿದ್ರು ಕೊಡಂಗಿಲ್ಲ. ಬಟ್ ಆಂಜನೇಯ ನೀ ಏನ್ ಕೇಳ್ಬೇಕು ಗೊತ್ತೇನ? ಬಿಕಾಸ್ ಹಿ ಇಸ್ ಅ ಬಾಸ್, ರೈಟ್ ಬ್ರೈನ್ ಅದ್ ಬಾಸ್ ಅದನ್ನ. ಆಂಜನೇಯ ನೀ ಏನ್ ಕೇಳಂತಂದ್ರೆ, ನಾನು ಈ ಸತೆ ಎಇ ಎಕ್ಸಾಮ್ ಒಳಗಡೆ 90 ಪೋಸ್ಟ್ ಅದಾವ ಆಂಜನೇಯ, ಈ 90 ಪೋಸ್ಟ್ಗಳನ್ನ ರಿಕ್ರೂಟ್ ಮಾಡ್ಲಿಕ್ಕೋಸ್ಕರ ಫ್ರೀ ವಿಡಿಯೋ ಸೆಂಡ್ ಮಾಡ್ತೀನಿ. ನಂದು ಹೇಳ್ಕೊಳಕತ್ತೀನಿ, ಸ್ವಾರ್ಥ ಹೇಳ್ಕೊಳಕತ್ತೀನಿ. ಫ್ರೀ ವಿಡಿಯೋ ಸೆಂಡ್ ಮಾಡ್ತೀನಿ. ಹೌದಾ? ಈ 90 ಹುಡುಗರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನಾನು ಪಣ ತೊಟ್ಟಿದ್ದೀನಿ ಆಂಜನೇಯ. ಈ 90 ಹುಡುಗರು ಏನಾರ ಆಗ್ಲಿ, ಅವಷ್ಟು ನನ್ನ ನೋಟ್ಸ್ ಓದೇನೆ ಅವರು ಎಇ ಆಗ್ಬೇಕಂತ ನಾ ಪಣ ತೊಟ್ಟಿನಿ ಆಂಜನೇಯ ಅಂತೇಳಿ ನಾನು ಪ್ರೇಯರ್ ಮಾಡಿದಾಗ ಆಂಜನೇಯ ಏನಂತ ತಥಾಸ್ತು ಅಂತಾನ. ಅವಾಗ ತಥಾಸ್ತು ಮಗನೇ ಏನು ಬೇಕು ಕೇಳು ಅಂತಾನ. ಅವಾಗ ನಾ ಹೇಳ್ತೀನಿ, ನನಗೆ ಇದನ್ನ ಮಾಡಾಕ ನನಗೆ ಇಷ್ಟು ರೊಕ್ಕ ಬೇಕು, ಇಷ್ಟು ನೋಟ್ಸ್ ಬೇಕು, ಒಂದು ಪ್ರಿಂಟರ್ ಬೇಕು, ಒಂದು ಇದು PPT ಬೇಕು, ಒಂದಿಷ್ಟು ಮಂದಿ ಎಡಿಟರ್ಸ್ ಬೇಕು, ಆ ಎಡಿಟರ್ಸಿಗೆ ಪಗಾರ ಕೊಡ್ಬೇಕು, ನಾನು ವಿಡಿಯೋ ಕ್ಯಾಪ್ಚರ್ ಮಾಡಕ್ ನನಗೆ ವಿಡಿಯೋ ಬೇಕು, ಒಂದು ಲ್ಯಾಪ್ಟಾಪ್ ಬೇಕು, ಅದ ನನಗೆ ಟೈಮ್ ಬೇಕು, ಮತ್ತೆ ಇಷ್ಟೆಲ್ಲ ಮಾಡಿನಲ್ಲ ಆಂಜನೇಯ, ನನಗೊಂದು 5 ಲಕ್ಷ ರೂಪಾಯಿ ಬೇಕು. ಇಷ್ಟು ಹೇಳಿದ್ಮ್ಯಾಗ ಅವಾಗಂತಾನ, ಆಯ್ತು ಮಗನೇ ನಿಂದು ಫಸ್ಟ್ ಇಂಟೆನ್ಷನ್ ಇಲ್ಲ ಐತಲ್ಲ, ಆಯ್ತು ಇದನ್ನ ಕೊಡ್ಸೋಣಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ದಿಸ್ ಇಸ್ ವಾಟ್ ದ ಯೂನಿವರ್ಸ್ ವರ್ಕ್ಸ್ ವಿತ್ ಯು. ದ ಯೂನಿವರ್ಸ್ ವರ್ಕ್ಸ್ ವಿತ್ ಯು. ನಿನಗ ಒಂದು ಹುಡುಗ ರಿಲೇಷನ್ಸ್ ಒಳಗೆ ಬರ್ತೀನಿ ನೋಡು, ರಿಲೇಷನ್ಸ್ ಒಳಗೂ ಬರ್ತೀನಿ. ದಿಸ್ ನಾಟ್ ಓನ್ಲಿ ಇನ್ ಮಟೀರಿಯಲಿಸ್ಟಿಕ್ ವರ್ಲ್ಡ್. ರಿಲೇಷನ್ಸ್ ಒಳಗಡೆ ಒಂದು ಯಾರ್ದೋ ಒಂದು ಹುಡುಗ ಬೇಕಾಗೈತಿ, ಹುಡುಗಿ ಬೇಕಾಗೈತಿ. ನಾನು ಯಾಕೆ ಹುಡುಗಿ ಹೇಳ್ತಿದ್ರಿ ಸರ್ ಬರೀ ಅಂತ ಅಂದ್ಬಿಡ್ರಿ. ನಾನು ವ್ಯೂವರ್ಸ್ ನಾನು ಯೂಟ್ಯೂಬ್ ಒಳಗಡೆ ನೋಡಿರ್ತೀನಿ, ನಾನು ವಿಡಿಯೋನ ಜಾಸ್ತಿ ಟೀನೇಜ್ ಹುಡುಗರ ನೋಡ್ತಾರ. 13ನೇ ವಯಸ್ಸಿನಂದು ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 13ರಿಂದ 30-35 ಹುಡುಗರು ಅಷ್ಟ ನೋಡ್ತಾವ. ಮುದುಕರು ನಾನು ವಿಡಿಯೋ ನೋಡಂಗಿಲ್ಲ. ಅದ್ರ ಸಲ ನಿಮಗೆ ಟಚ್ ಆಗ್ಲಿ ಅಂತೇಳಿ ಆ ಭಾವನೆಯಿಂದ ಹೇಳ್ತಿರ್ತೀನಿ ಅಷ್ಟೇ. ನಿನಗೊಂದು ಯಾವುದೋ ಒಂದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗ್ಬೇಕಿತ್ತು, ನಿನಗೊಂದು ಚಲೋ ಹೆಂಡತಿ ಬೇಕಾಗಿತ್ತು, ನಿನಗೊಂದು ಚಲೋ ಗಂಡ ಬೇಕಾಗಿತ್ತು ಅಂತಂದ್ರೆ
ನೀ ಮಟೀರಿಯಲಿಸ್ಟಿಕ್ ಆಗಿ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ಬೇಡ. ನನಗ ಊಟ ಮಾಡಾಕ ಅಡಿಗೆ ಮಾಡಾಕ ಯಾರಿಲ್ಲ ದೇವ್ರೆ, ನನಗೊಂದು ಹೆಂಡತಿ ಕೊಡು. ನನ್ನ ಮನ್ಯಾಗ ಬಟ್ಟೆ ಒಗ್ಯಾಕ ಯಾರಿಲ್ಲ ದೇವ್ರೆ, ನನಗೊಂದು ಹೆಂಡತಿ ಕೊಡು. ನನ್ನ ನೋಡ್ಕೊಂಡು ಹೋಗಕ್ಕೆ ಯಾರು ಇಲ್ಲ, ನನಗೊಂದು ಮಕ್ಕಳಿಲ್ಲ, ನನ್ನ ಆಸ್ತಿಗೆಲ್ಲ ರೆಪ್ರೆಸೆಂಟೇಟಿವ್ ಯಾರು ಇಲ್ಲ, ನನಗೊಂದು ಮಗು ಕೊಡು. ಇಲ್ಲ, ನೆವರ್ ವಿಲ್ ಬಿ ಫುಲ್ಫಿಲ್ಡ್. ಹಿಂಗೆ ಕೇಳ. ನಾನು ಒಂದು ಹುಡುಗಿಗೆ ಬಾಳು ಕೊಡುತ್ತೇನೆ, ಅವಳನ್ನು ಯಾವಾಗಲೂ ಸುಖವಾಗಿಡುತ್ತೇನೆ. ಅದರ ಪರ್ಯಾಯವಾಗಿ ನನಗೆ ಆಕಿ ಬಟ್ಟೆ ಒಗೆದು ಕೊಡ್ಬೇಕು. ನಾನು ಒಂದು ಹೆಂಡತಿ, ಒಂದು ಜೀವಿಗೆ ಜೀವನವನ್ನು ಕೊಡ್ತೇನೆ, ಅದ್ರ ಪರವಾಗಿ ನನಗೆ ಆಕಿ ದಿನ ರೊಟ್ಟಿ ಮಾಡಿಕೊಡ್ಬೇಕು. ನಾನು ಒಂದು ಆತ್ಮವನ್ನು ಯೂನಿವರ್ಸ್ಲಿಂದ ಈ ಭೂಮಿಗೆ ರಿಕ್ರೂಟ್ ಮಾಡ್ತೀನಿ. ಎಂಪ್ಲಾಯಿ ಅಂತ ಹೇಳಿನಲ್ಲ, ವಿ ಆರ್ ಆಲ್ ಎಂಪ್ಲಾಯೀಸ್. ನಾನು ಈ ಭೂಮಿಗೆ ಒಂದು ಎಂಪ್ಲಾಯಿಯನ್ನ ಬ್ರಿಂಗ್ ಮಾಡ್ತೀನಿ, ಒಂದು ಆತ್ಮವನ್ನು ಭೂಮಿಗೆ ಇಳಿಸಿ ಅದನ್ನು ಮಗುವಾಗಿ ದೊಡ್ಡದು ಮಾಡಿ ಬೆಳೆಸಿ ದೊಡ್ಡ ಯುವಕನನ್ನ ಮಾಡಿ ಪ್ರೌಢರನ್ನಾಗಿ ಮಾಡಕ ನಾನು ರೆಡಿ ಅದೀನಿ ಅಂತ ಅಂದಾಗ ನಿನಗೊಂದು ಮಗು ಆಗ್ತೈತಿ. ಅಂದಾಗ ನಿಮ್ಮ ದಟ್ಸ್ ವೈ ದ ಫಸ್ಟ್ ಫುಲ್ಫಿಲ್ಮೆಂಟ್ ವಿಲ್ ಬಿ ರೈಟ್ ಬ್ರೈನ್. ದಟ್ಸ್ ವೈ ದಿಸ್ ಲಾರ್ಡ್ ಏನೈತಿಲ್ಲ, ಭಾಳ ಡೇಂಜರ್ ಲಾರ್ಡ್. ಆಂಜನೇಯ ಯುದ್ಧಗಳನ್ನು ನೋಡಿ ನೀನು. ಅರ್ಜುನ ಆಂಜನೇಯ ಯುದ್ಧ ಐತಿ, ಭೀಮಾಂಜನೇಯ ಯುದ್ಧ ಅದಾವ. ಯಾರ ಜೊತೆ ಜಗಳಾಡಿಲ್ಲ ಹೇಳಿ ನೋಡೋಣ? ಆಂಜನೇಯ ಯಾರ ಜೊತೆಗೆ ಜಗಳಾಡಿಲ್ಲ? ರಾಮಾಂಜನೇಯ ಯುದ್ಧ ಐತಿ, ರಾಮನಿಗೂ ಆಂಜನೇಯನಿಗೂ ಜಗಳ ಆಕೈತಿ, ಲಕ್ಷ್ಮಣನಿಗೂ ಆಂಜನೇಯನಿಗೂ ಜಗಳ ಆಗ್ತೈತಿ, ಸೀತೆಗೂ ಆಂಜನೇಯನಿಗೂ ನಡ್ಬರ್ಕ್ ಇದು ವೈಮನಸ್ಸು ಆಗ್ತೈತಿ. ಇವ ಯಾರು, ಇವ ಕೋತಿ ಬಂದಲ್ಲ, ಇವನಿಗೆಲ್ಲ ನಾನು ಮರ್ಯಾದೆ ಕೊಡ್ಬೇಕಂತ ತಿಳಿದ. ರಾವಣನಿಗೂ ಆಂಜನೇಯನಿಗೂ ಯುದ್ಧ ಆಗ್ತೈತಿ, ಕೃಷ್ಣನಿಗೂ ಆಂಜನೇಯನಿಗೂ ಯುದ್ಧ ಆಗ್ತೈತಿ, ಅರ್ಜುನನಿಗೂ ಆಗ್ತೈತಿ, ಭೀಮಗ ಆಗ್ತೈತಿ, ಬಲರಾಮ್ಗ ಆಗ್ತೈತಿ, ಸೂರ್ಯ ಆಗ್ತೈತಿ, ವಾಯುದೇವ, ವರುಣದೇವ, ಶಿವ, ವಿಷ್ಣು, ಬ್ರಹ್ಮ, ಪ್ರತಿಯೊಬ್ರು ಕೂಡ ಇವನ್ ಜೊತೆಗೆ ಜಗಳಾಡ್ರಿ. ಆಂಜನೇಯ ಅವ್ರ ಜೊತೆಗೆ ಜಗಳಾಡ್ಯಾರ. ಮತ್ ಎಲ್ಲಾ ಯುದ್ಧದಲ್ಲೂ ಕೂಡ ಅಷ್ಟೇ ಅನುಕಂಪದಿಂದ ಆಂಜನೇಯ ಗೆದ್ದಾನ. ಬಟ್ ನೀವು ಅಲ್ಲಿ ಹೇಳಕ್ಕೂ ಬರಲ್ಲ ಯಾರು ಗೆದ್ದಾರಂತ ಹೇಳಕ್ ಬರಲ್ಲ, ಬಟ್ ಆಂಜನೇಯ ಗೆದ್ದಾನ. ವೈ ಇಟ್ ಇಸ್ ಲೈಕ್ ದಿಸ್ ಅಂತಂದ್ರೆ, ಇವಂದು ಒಂದೇ ಶನಿನೂ ಕೂಡ ಆಂಜನೇಯನ್ ಕಾಲಿಡಿದ್ ಬಿಡ್ತಾನೆ. ಹೇಳ್ತಾನೆ, ನೀನ್ ಇಲ್ಲಂದ್ರೆ ನನ್ನಿಂದ ಆಗಲ್ಲ ಮರಯ ಅಂತೇಳಿ. ಹಂಗಾಗಿ ಆಂಜನೇಯನ್ ಭಕ್ತರು ಶನಿವಾರ ದಿನ ಆಂಜನೇಯನ್ ಪೂಜೆ ಮಾಡ್ತಾರೆ. ಆಂಜನೇಯ ಶನಿ ದೇವರಲ್ಲ, ಶನಿ ದೇವರ ಬೇರೆ, ಆಂಜನೇಯನ್ ಮಂಗಳವಾರ ಪೂಜೆ ಮಾಡೋದು. ಅರ್ಥ? ದೆನ್ ಸಿ the beauty of this Lord, how it is framed in this universe to teach about the power of subconscious mind. The Lord Anjaneyan concepts ಎಷ್ಟು ಚಂದ ಇದು ಡೆಪಿಕ್ಟ್ ಮಾಡ್ಯಾರ ನೋಡ್ರಿ ಇಲ್ಲಿ. ಹೌದಲ್ಲ? ತಿಳಿಯಕತ್ತಿದ್ದಲ್ಲ? ನೀ ಶಿವ ಇರ್ಬೋದು, ಬಟ್ ವಿಶ್ವ ಕಲ್ಯಾಣಕಾರಿ ಆಗಿರ್ಲೇಬೇಕು ನೀ ಅಂತ ಆಂಜನೇಯ ಶಿವನ್ ಜೊತೆ ಯುದ್ಧ ಮಾಡಿದ. ನೀ ರಾಮ ಇರ್ಬೋದು, ನೀ ಪುರುಷೋತ್ತಮ ರಾಮ ಇರ್ಬೋದು, ನೀ ಜಗತ್ತಿಗೋಸ್ಕರ ಒಳ್ಳೇದ್ ಮಾಡ್ತಂದ್ರೆ ಮಾತ್ರ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನೀನು ಅರ್ಜುನ ಇರ್ಬೋದು, ಕೌರವರನ್ನ ಸಾಯಿಸೋದಕ್ಕೋಸ್ಕರ ಪಣ ತೊಟ್ಟಿರ್ಬೋದು, ಬಟ್ ನೀ ಕೌರವನ್ನ ಸಾಯಿಸಿದ ಮೇಲೂ ಜಗತ್ತಿಗೆ ಒಳ್ಳೇದ ಮಾಡ್ತೀನಿ ಅಂದ್ರೆ ನಾನು ನಿನ್ಗೆ ಒಳ್ಳೇದ್ ಮಾಡ್ತೀನಿ. ನೀ ಕೃಷ್ಣ ಇರ್ಬೋದು, ಹಿಂದಿನ ಜನ್ಮದೊಳಗೆ ನನ್ನ ಪ್ರಭು ರಾಮ ಆಗಿರ್ಬೋದು, ಈ ಜನ್ಮದ ಕೃಷ್ಣ ಆಗಿರ್ಬೋದು, ಅವೆಲ್ಲ ನಡೆಯಂಗಿಲ್ಲಪ್ಪ. ನೀನ್ ಜಗತ್ತಿಗೆ ಒಳ್ಳೇದ್ ಮಾಡ್ತೀನಿ ಅಂತ ನನಗೆ ಪ್ರೂವ್ ಮಾಡು, ಅಂದಾಗ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನೀ ಸೂರ್ಯ ಇರ್ಬೋದು, ನೀ ವಾಯು ಇರ್ಬೋದು, ನೀ ವರುಣ ಇರ್ಬೋದು, ನೀ ಏನಾರ ಇರು, ನೀ ಎಂತ ದೊಡ್ಡ ದೇವ್ರ ಇರು, ನನಗೆ ಅವೆಲ್ಲ ಗೊತ್ತಿಲ್ಲ. ನೀ ಯಮ ಇರು, ಹೌದಾ? ನೀ ಏನಾರ ಇರು, ನೀ ಜಗತ್ತಿಗೆ ಒಳ್ಳೇದು ಮಾಡ್ತೀನಿ ಅಂತ ಅನ್ನು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಅಂದ್ರೆ ಏನಾರ ಮಾಡು, ನಂದು ಮಾತ್ರ ಇಷ್ಟ. ತಿಳಿದ? ದಟ್ಸ್ ವೈ ವೆರಿ ಡೀಪ್ ಆಗಿ ನನಗ ಖುಷಿ ಆಗ್ತದ. ಬಿಕಾಸ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೂ ಎಸೆನ್ಸ್ ಆಫ್ ಹನುಮಾನ್. I have understood the true essence of Hanuman and determination, the power of subconscious mind. Through this power, we can achieve whatever we want in this universe. Ultimately, that's why ಏನಂತ ಹೇಳಬೇಕು, ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಲಾರ್ಡ್ ಇವತ್ತು ಹನುಮಂತನ ಜಯಂತಿ ಐತಿ. ಹನುಮಂತನ ಜಯಂತಿ ದಿನ ಸಬ್ಕಾನ್ಷಿಯಸ್ ಮೈಂಡ್ ಅನ್ನ ಟ್ರೈನ್ ಮಾಡ್ರಿ, ಅದ್ರ ಜೊತೆಗೆ ಇರ್ರಿ, ಅದ್ರ ಪಾಯಿಂಟ್ಸ್ಗಳನ್ನ ನೆನಪು ಮಾಡ್ಕೊಳ್ರಿ. ನೆನಪು ಮಾಡ್ಕೊಂಡು ಬಿ ಹ್ಯಾಪಿ ಅಂಡ್ ಅಚೀವ್ ವಾಟ್ ಎವರ್ ಯು ವಾಂಟ್. ಇಲ್ಲೊಂದು ಸ್ಟೋರಿ ಬರ್ತದ, ರಾಮನಿಗೂ ಮತ್ತು ಇದು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಒಂದು ಕನ್ವರ್ಸೇಷನ್ ಬಿಟ್ವೀನ್ ಇದು ಆಂಜನೇಯ, ಇದು ಹನುಮಂತ, ಇದು ರಾಮ.
ಇವರಿಬ್ಬರ ನಡವರ್ಕ ಒಂದು ಕಾನ್ಸೆಪ್ಟ್ ಐತಿ, ಒಂದು ಕನ್ವರ್ಸೇಷನ್ಸ್ ಐತಿ. ಅದನ್ನ ನಾನು ಬಹಳ ಖುಷಿ ಪಡ್ತೇನೆ. ಈ ಸ್ಲೈಡ್ ಒಳಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಮ್ಮೆ ರಾಮ ಎಲ್ಲಾ ಯುದ್ಧ ಎಲ್ಲಾ ಮಾಡಿ ರಾವಣನನ್ನು ಸಾಯಿಸಿ ಪ್ಲಸ್ ಸೀತೆಯನ್ನು ಕರ್ಕೊಂಡು ಎಲ್ಲಾ ಮುಗಿದ ಮೇಲೆ ಒಂದು ಕಟ್ಟಿ ಮೇಲೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಆಂಜನೇಯ ಬಾಯಿಲೆ, ಎಲ್ಲಾ ಮುಗಿತಪ್ಪ, ಕೆಲಸ ಎಲ್ಲ ಮುಗಿತೀಗ, ಬಾಯಿಲೆ, ನೀನ್ ಯಾರು, ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದಲ್ಲ, ನೀನ್ ಯಾರು ಅಂತ ರಾಮ ಆಂಜನೇಯನಿಗೆ ಕೇಳ್ತಾನೆ. ಆಂಜನೇಯನ್, ಏನ್ ಪ್ರಭು ನಿಮ್ಗ ಗೊತ್ತೇ ಇಲ್ವಾ ನಾನು ಯಾರಂತ? ಮತ್ತೆ ಇಷ್ಟು ದಿನ ಕೆಲಸ ತಗೊಂಡಿರಿ, ಇಷ್ಟು ದಿನ ನಿಮ್ಮ ಆಜ್ಞೆ ಪಾಲನೆ ಮಾಡಿರಿ, ನನಗ್ ನೀವ್ ಯಾರಂತ ಗೊತ್ತೈತಿ, ಬಟ್ ನಿಮಗ್ ನಾನು ಯಾರಂತ ಗೊತ್ತಿಲ್ಲ. ಫುಲ್ ಸ್ಟಾಪ್. ವೆರಿ ಇಂಪಾರ್ಟೆಂಟ್ ಆನ್ಸರ್ ಇಟ್ ಈಸ್. ಹನುಮಂತ ಏನಂದ, ನೀವ್ ಯಾರಂತ ನನಗ್ ಗೊತ್ತೈತಿ, ಬಟ್ ನಾನ್ ಯಾರಂತ ನಿಮ್ಗೆ ಇನ್ನೂ ಗೊತ್ತಿಲ್ವಾ ಅಂತ ಆಂಜನೇಯ ಕೇಳ್ತಾನೆ. ಇದ್ರದ್ದು ಮೀನಿಂಗ್ ಏನಂತಂದ್ರೆ, ರಾಮ ಇಡೀ ಜಗತ್ತನ್ನ ಅರ್ಥ ಮಾಡ್ಕೊಂಡ್ರು ಕೂಡ ಹನುಮಂತನನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಬಟ್ ಹನುಮಂತ ರಾಮನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದ. ಅಂದ್ರ ಇವರಿಬ್ಬರಲ್ಲಿ ನಾಲೆಜ್ ವೈಸ್ ಹನುಮಂತನೇ ಜಾಸ್ತಿ ಆಯ್ತು. ನಾಲೆಜ್ ವೈಸ್ ಹನುಮಂತನೇ ಜಾಸ್ತಿ ಆಯ್ತು. ಒಂದ್ ಪಾಯಿಂಟ್ ನೆನ್ಪಿಟ್ಕೊಟ್ರಿ. ಎರಡನೇದ್ದು ರಾಮ ಹೇಳ್ತಾನ, ತಪ್ಪಾಯ್ತು ಮಾರಾಯ, ನೀನೇ ಹೇಳು. ಬಿಕಾಸ್ ಜಗತ್ನೊಳಗೆ ಯಾರ್ಯಾರೋ ನಿನ್ ಬಗ್ಗೆ ಹೇಳ್ತಾರೆ. ರಾಜಶೇಖರ್ ಸರ್ ಒಂದ್ ಹೇಳ್ತಾರೆ, ಅವ್ರೊಂದ್ ಹೇಳ್ತಾರೆ, ಇವ್ರೊಂದ್ ಹೇಳ್ತಾರೆ, ಬಟ್ ನೀನು ಹೇಳಲ್ಲ ನೀನ್ ಯಾರಂತ ಹೇಳಿ ಅಂತ ರಾಮ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹನುಮಂತ ಹೇಳ್ತಾನ, ಪ್ರಭು, ನನ್ ಜಾಗೃತಾವಸ್ಥೆಯಲ್ಲಿ ನಾನು ಒಂದು ಕಪಿ, ಜಾಗೃತಾವಸ್ಥೆಯಲ್ಲಿ ನೀನು ರಾಜ, ನಾನು ಒಂದು ಜಸ್ಟ್ ಒಂದು ಯಕಶ್ಚಿತ್ ಕಪಿ, ಮಂಗ ನಾನು. ಸ್ವಪ್ನಾವಸ್ಥೆಯಲ್ಲಿ ಬಂದ್ರೆ ನೀನು ಪುರುಷೋತ್ತಮ ರಾಮ, ಚರಿತ್ರೆವಂತ ಹೊಂದಿರತಕ್ಕಂಥ ಒಬ್ಬ ರಾಮ. ನಾನು ನಿನ್ನ ಸೇವಕ ಆಂಜನೇಯ, ನಿನ್ನ ಸೇವಕ ಆಂಜನೇಯ. ಸುಷುಪ್ತಿಯ ಅವಸ್ಥೆಯಲ್ಲಿ ಬಂದ್ರೆ ನೀನು ರಾಮ, ನಾನು ನಿನ್ನ ಒಳ ಮನಸ್ಸು ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್. ನೀನು ರಾಮ, ನಾನೇ ನಿನ್ನ ಮನಸ್ಸು, ನಿನಗೆ ಬೇರೆ ಮನಸ್ಸೇ ಇಲ್ಲ, ನಾವಿಬ್ರು ಒಂದೇ ಕಡೆಗಿದ್ದೀವಿ ಅಂತ ಇಷ್ಟು ಹೇಳಿ ಹನುಮಂತ ಗಪ್ಪ ಆಗ್ಬಿಡ್ತಾನೆ. ಹನುಮಂತ ಗಪ್ಪ ಆದ್ಮೇಲೆ ರಾಮ ಏನಂತನ, ಇಲ್ಲ, ನನಗಿನ್ನೂ ನಿನ್ನ ಬಗ್ಗೆ ತಿಳಿಯುವ ಆಸೆ ಐತಿ, ಇನ್ನೂ ಹೇಳು ಅಂತಂದಾಗ, ತುರ್ಯಾವಸ್ಥೆಯಲ್ಲಿ ಚತುರ್ಥಾವಸ್ಥೆಯಲ್ಲಿ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನೀನೇ ನಾನು, ನಾನೇ ನೀನು, ನಾನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನಾನೇ ರಾಮ, ನೀನೇ ಹನುಮ, ನಾನೇ ರಾಮ. ಅರ್ಥಾಯ್ತಾ? ತುರ್ಯಾವಸ್ಥೆಯಲ್ಲಿ, ಅದಕ್ಕೆ ನಾ ಹೇಳೋದೇನಂತಂದ್ರೆ, ಇಷ್ಟ ತನಕ ಪುರಾಣ ಹೇಳಿನಿ, ನೀನು ಆತ್ಮ, ನಿನ್ನ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡು, ನೀನು ಇನ್ನೊಂದು ಮನಸ್ಸು ಕಾನ್ಶಿಯಸ್ ಮೈಂಡು, ದೇಹ, ಇದು ಏನೇನೋ ಹೇಳಿದೆ ನಾನು. ಬಟ್ ಡೀಪ್ ಸ್ಲೀಪ್ ಕಿಂತ ಬಿಯಾಂಡ್ ಏನೈತಲ್ಲ, ಅದು ತುರ್ಯಾವಸ್ಥೆ ಅಂತ ಏನೈತಲ್ಲ, ಆ ತುರ್ಯಾವಸ್ಥೆಯಲ್ಲಿ ನಾನ್ ಬೇರೆ ಅಲ್ಲ, ಆಂಜನೇಯ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಆಂಜನೇಯ ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಅದ್ವೈತದ ಪರಾಕಾಷ್ಠನೇ ತುರ್ಯಾವಸ್ಥೆ. ಅದ್ವೈತದ ಪರಾಕಾಷ್ಠನೇ ತುರ್ಯಾವಸ್ಥೆ ಅಂತಂದ್ರ, ಕಲ್ಲು ನಾನೇ, ಮಣ್ಣು ನಾನೇ, ಗಿಡ ನಾನೇ, ನೀರು ನಾನೇ, ವೇಸ್ಟ್ ನಾನೇ, ಚಲೋದು ನಾನೇ, ಒಳ್ಳೇದು ನಾನೇ, ಕೆಟ್ಟದು ನಾನೇ, ನೀನು ನಾನೇ, ನಾನು ನಾನೇ, ಅವನು ನಾನೇ, ಅವನು ನಾನೇ, ಅವಳು ನಾನೇ, ಇವಳು ನಾನೇ, ಎಲ್ಲ ನಾನೇ. ಅದೇ ತುರ್ಯಾವಸ್ಥೆಯ ಪರಾಕಾಷ್ಠೆ ಅಂತಾರ. ಅದಕ್ಕೆ ನೋಡ್ರಿ, ಈ ಸ್ಲೈಡ್ ವಿ ಹ್ಯಾವ್ ಒನ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತಕ್ಕಂಥ ಸ್ಲೈಡ್ ಏನೈತಲ್ಲ, ಇದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ನೀವು ಥಿಂಕ್ ಮಾಡ್ರಿ. ಅಥವಾ ಒಂದು ಸೆಷನ್ ಅನ್ನ ಆರ್ಗನೈಸ್ ಮಾಡೋಣ, 1-to-1 ಕಮ್ಯುನಿಕೇಟ್ ಮಾಡೋಣ. ಸರ್, ನನಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳ್ರಿ ಸರ್ ಅಂತಂದ್ರ 1-to-1 ಕಮ್ಯುನಿಕೇಟ್ ಮಾಡೋಣ. ನೀವು ಒಬ್ಬರೇ ಒಂದು ದಿನ ಫ್ರೀ ಮಾಡ್ಕೊಂಡು ಬರ್ರಿ, ನಿಮ್ಗೆ ಅನುಭವ ಮಾಡಿಸ್ತೀನಿ. ಸಬ್ ಕಾನ್ಶಿಯಸ್ ಮೈಂಡ್, ಎಂಟೈರ್ ಯೂನಿವರ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ಒಂದೇ ಅಂತೇಳಿ ನಿಮ್ಗೆ ಅನುಭವ ಮಾಡಿಸ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಸೆಕೆಂಡ್,
ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಯು ಆರ್ ಆನ್ ಎಂಪ್ಲಾಯ್ ಆಫ್ ದಿಸ್ ಯೂನಿವರ್ಸ್ ಫಸ್ಟ್, and universe is paying you a salary for universal benefits, and you are enjoying that salary in this life. This is second ultimate concept. 1-to-1 ಭೇಟಿ ಆದಾಗ ನಿಮಗೆ ಇದರ ಅನುಭವವನ್ನು ಮಾಡಿಸಿಕೊಡ್ತೀನಿ. ಥರ್ಡ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂತಂದ್ರೆ ತುರ್ಯಾವಸ್ಥೆಯಲ್ಲಿ ಅದ್ವೈತದ ಪರಾಕಾಷ್ಠೆಯನ್ನು ಅನುಭವ ಮಾಡೋದು. ತುರ್ಯಾವಸ್ಥೆಯಲ್ಲಿ ಅದ್ವೈತದ ಪರಾಕಾಷ್ಠೆಯನ್ನ ಅನುಭವ ಮಾಡೋದು. ದಿಸ್ ಇಸ್ ದ ಅಲ್ಟಿಮೇಟ್ ಬ್ಲಿಸ್ ಆಫ್ ದಿಸ್ ಯೂನಿವರ್ಸ್. ಈ ಜಗತ್ತಿನಲ್ಲಿ ನೀವು ಹೆಂಗಾದ್ರೂ ಹುಟ್ಟ್ರಿ, ಹೆಂಗಾದ್ರೂ ಸಾಯ್ರಿ, ಎಷ್ಟಾದ್ರೂ ರೋಗ ಬರಲಿ, ಎಷ್ಟಾದ್ರೂ ಆರೋಗ್ಯವಾಗಿರ್ಲಿ, ಎಷ್ಟಾದ್ರೂ ಬಾಡಿ ಬಿಲ್ಡ್ ಮಾಡ್ರಿ, ಎಷ್ಟಾದ್ರೂ ದುಡ್ಡು ಗಳಿಸ್ರಿ, ಬಟ್ ಸಾಯೋಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಈ 3 ಸ್ಲೈಡ್ಸ್ ಅನ್ನ ಅರ್ಥ ಮಾಡ್ಕೊಳ್ರಿ. ಯು ಆರ್ ಆನ್ ಎಂಪ್ಲಾಯ್ ಆಫ್ ದಿಸ್ ಯೂನಿವರ್ಸ್. ಅದ್ವೈತದ ಪರಾಕಾಷ್ಠೆಯಲ್ಲಿ ಎಲ್ಲವೂ ನೀನೇ ಅಂತಕ್ಕಂಥ ಅನುಭವವನ್ನು ಮಾಡ್ರಿ. ನಿಮಗಿದು ಆಗ್ಲಿಲ್ಲ ಅಂತಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಈಸ್ ಒನ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಐ ಹ್ಯಾವ್ ಅ ಲೆಫ್ಟ್ ಬ್ರೈನ್ ಫಾರ್ ಮೈ ಇಂಡಿವಿಜುವಲ್ ಬೆನಿಫಿಟ್ಸ್. ಈ 3 ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂದ್ರ ಸಾಯ್ರಿ, ನೀವು ಯಾವಾಗಾರ ಸಾಯ್ರಿ, ನನಗೆ ಅನ್ನೋದೆಲ್ಲ ಪರ್ಕೊಳಂಗೆ. ಯಾವ್ದ್ರಿ ಬಿಡ್ರಿ, ಸಕ್ಸಸ್ ತಗೊಳ್ರಿ ಬಿಡ್ರಿ, ಏನಾರ ಮಾಡ್ರಿ, ಜೀವನ ಹೆಂಗಾರ ಇರ್ಲಿ, ಶುಗರ್ ಬರ್ಲಿ, BP ಬರ್ಲಿ, ಜಡ್ ಬರ್ಲಿ, ಬೆಡ್ ಮೇಲೆ ಬಿದ್ದು ಬಿದ್ದು ಸಾಯ್ರಿ, ಹೆಂಗಾರ ಸಾಯ್ರೋ ಮರ, ಒಟ್ಟು ಸಾಯ್ರಿ. ಈ 3 ತಿಳ್ಕೊಂಡು ಸಾಯ್ರಿ, ಜೀವನ ಪಾವನ. I have entered into a deep aura at this time while making this video. Thank you for listening this. We will connect through subconscious mind. Thank you very much.